ಎಲ್ಲರಿಗೂ ಕೇಳಿಸ್ತಿದೆ ಸರ್. ವಾಯ್ಸ್ ಕೇಳ್ತಿಲ್ವಲ್ಲ? ಯಾರಾದ್ರೂ ಸ್ವಲ್ಪ ಮಾತಾಡಿ. ಕೇಳಿಸ್ತಿದೆ ಸರ್, ಕೇಳಿಸ್ತೆ. ವಾಲ್ಯೂಮ್ ಬಹಳ ಕಡಿಮೆ ಕೇಳ್ತಾ ಇದೆ. ಒಂದೇ ನಿಮಿಷ. ಹಲೋ, ಕೇಳ್ತಾ ಇದೆಯಾ? ಹಲೋ ಸರ್ ಕೇಳ್ತಾ ಇದೆ. ಹಾ, ಥ್ಯಾಂಕ್ ಯು ವೆರಿ ಮಚ್. ನಾವು 5 ನಿಮಿಷದಿಂದ ಹೇಳ್ತಾನೆ ಇದ್ದೀವಿ ನಮಸ್ಕಾರನ. ಥ್ಯಾಂಕ್ ಯು. ಇದು ಸ್ವಲ್ಪ ಬೇರೆ, ಈಗ ಬಳ್ಳಾರಿಯಿಂದ ಮಾಡ್ತಾ ಇದ್ದೀನಿ ಕ್ಲಾಸು. ಒಂದು ಇದು ಕನೆಕ್ಟ್ ಆಗಿದೆ ಇಲ್ವಾ ಅಂತ ಅಷ್ಟೇ. ವಾಯ್ಸ್ ಕ್ಲಿಯರ್ ಇದೆಯಾ? ಎಲ್ಲ ಕ್ಲಿಯರ್ ಇದೆ, ಆದ್ರೆ ಈ ಟೈಮ್ ಸರಿ ಹೋಗ್ಲಿಲ್ಲ ಸರ್. ಇಲ್ಲ, ಇವತ್ತೊಂದಿನ ಮತ್ತೆ ನೆಕ್ಸ್ಟ್ ಇದು ಮಾಡೋಣ ನೀಟಾಗಿ. ಸ್ವಲ್ಪ 8 to 9 ಕರೆಕ್ಟಾ ಮೇಡಮ್? ಅಲ್ಲಿ ಏನು 7:30 ಇಲ್ಲ 8 ಕರೆಕ್ಟ್ ಸರ್. ಕೆಲಸ ಮುಗಿಸ್ಕೊಂಡ್ ಬಂದಿರ್ತೀವಿ. ರೆಸ್ಟ್ ಬೇಕು. 8 ಗಂಟೆನೇ ಕರೆಕ್ಟ್ ಸರ್. 8 ಕರೆಕ್ಟ್ ಸರ್. ಆಯ್ತು, ಮಾಡ್ತೀನಿ ಹಾಗೆ ಮಾಡ್ತೀನಿ. ಸರಿ, ಓಕೆ. ಈಗ ಲಗ್ನದ ಬಗ್ಗೆ ನಾವು ಮಾತಾಡಿದ್ದೀವಿ. ಲಗ್ನ ಎಷ್ಟು ಮುಖ್ಯ, ಲಗ್ನದ ದೋಷಗಳೇನು, ಲಗ್ನಕ್ಕೆ ಉಂಟಾಗೋ ದೋಷ, ಲಗ್ನಾಧಿಪತಿಗೆ ಉಂಟಾಗೋ ದೋಷ, ಇದೆಲ್ಲಾನು ಮಾತಾಡಿದ್ವಿ. ಅದಕ್ಕೆ ಮುಂಚೆ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಓಂ ಮಹಾಗಣಪತಿಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ವಾಗರ್ಧಾಯ ಸಂಪ್ರೋಕ್ತೋ ವಾಗರ್ಧ ಪ್ರತಿಪತ್ತಯೇ ಜಗತ್ಪಿತರೋ ವಂದೇ ಪಾರ್ವತಿ ಪರಮೇಶ್ವರೌ. ಲಕ್ಷ್ಮೀ ನಾರಾಯಣಾಯ ನಮಃ. ಬ್ರಹ್ಮ ಸರಸ್ವತಿಯೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾ ಅಧಿದೇವತಾ ಪ್ರಕೃತಿ ದೇವತಾ ಸಮೇತ ಶ್ರೀ ಅಭಿಮಾನ ದೇವತಾಭ್ಯೋ ನಮೋ ನಮಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾನು ಇನ್ಮೇಲೆ ಚಾರ್ಟ್ನ ತೆಗೆದುಕೊಂಡು ಅದರಿಂದ ಏನು ವಿಶ್ಲೇಷಣೆನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕ್ರೀನ್ ಶೇರಿಂಗನ್ನು ನಾನು ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈಗ ನಾನು ಒಂದು ಡೀಟೇಲ್ ಇದನ್ನ ಚಾರ್ಟ್ನ ಹಾಕ್ತೀನಿ. ಹಾಕ್ಬಿಟ್ಟು ನಿಮಗೆ ಏನು ಜಾತಕ ಶುರು ಮಾಡೋಣ. ಓಕೆ. ಇದು ಒಂದು ಆರೋಸ್ಕೋಪ್ ಇದೆ, ಇದು ಜಸ್ಟ್ ಚೆಕ್ ಮಾಡೋಣ ಹೇಗೆ ಏನು ಅಂತ. ಓಕೆ. ಆಮೇಲೆ ಇದು ಯಾರ್ದು ಐಡೆಂಟಿಟಿ ಇಲ್ಲಿ ನಾವು ರಿವೀಲ್ ಮಾಡಲ್ಲ, ಹಂಗಾಗಿ ಇದನ್ನ ಒಂದು ಚಾರ್ಟ್ನ ಹಾಕೋಣ. ಈಗ ಹಾಕ್ತೀನಿ ನಾನು. ಹಾಕಾದ್ಮೇಲೆ ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತೀನಿ. ಹಾಗೆ ಜಸ್ಟ್ ವೆಯ್ಟ್ ಮಾಡ್ತಾ ಇರಿ. ಜಸ್ಟ್ ಶೇರ್ ದ ಸ್ಕ್ರೀನ್. ವೇರ್ ಇಸ್ ದಟ್? ಲಗ್ನಕ್ಕೆ ಪಂಚಮಾಧಿಪತಿ ಸಂಬಂಧ ಉಂಟಾದ್ರೆ, ಈಗ ಲಗ್ನದಲ್ಲಿ 6, 8, 12ನೇ ಅಧಿಪತಿಗಳಿದ್ರೆ, ಇಲ್ಲ ಲಗ್ನಾಧಿಪತಿ 6, 8, 12ಕ್ಕೆ ಹೋದ್ರೆ ಯಾವ ರೀತಿ ದೇಹ ಕಷ್ಟ ಯೋಗ ಅಂತ ಹೇಳಿದ್ರೆ, ಅದೇ ರೀತಿ ಲಗ್ನ ಪಂಚಮಕ್ಕೆ ಹೋದ್ರೆ, ಲಗ್ನಾಧಿಪತಿ ಪಂಚಮಕ್ಕೆ ಹೋದ್ರೆ, ಹಾಗೆ ನವಮಕ್ಕೆ ಹೋದ್ರೆ ಏನೇನಾಗುತ್ತೆ ಮತ್ತು ಕೇಂದ್ರಗಳಲ್ಲಿದ್ರೆ ಏನೇನಾಗುತ್ತೆ ಅದನ್ನ ಒಂಚೂರು ನೋಡ್ಬಿಟ್ಟು ಆಮೇಲೆ ನಾವು ಮುಂದಕ್ಕೆ ಹೋಗೋಣ. ಲಗ್ನಾಧಿಪತಿ ಪಂಚಮಕ್ಕೆ ಹೋದ್ರೆ ಅದೊಂದು ರಾಜಯೋಗ, ಅಥವಾ ಪಂಚಮಾಧಿಪತಿ ಲಗ್ನಕ್ಕೆ ಬಂದ್ರೆ ಅದೊಂದು ರಾಜಯೋಗ. ಲಗ್ನಾಧಿಪತಿ ಪಂಚಮಾಧಿಪತಿ ಯುತಿ ಹೊಂದಿದ್ರೆ ಕಂಜಂಕ್ಷನ್, ಅಥವಾ ಲಗ್ನಾಧಿಪತಿ ಪಂಚಮಾಧಿಪತಿ ಪರಸ್ಪರ ನೋಡಿದ್ರೆ PAC ಪೊಸಿಷನ್ ಆಸ್ಪೆಕ್ಟ್ ಕಂಜಂಕ್ಷನ್, PAC ಪೊಸಿಷನ್ ಆಸ್ಪೆಕ್ಟ್ ಕಂಜಂಕ್ಷನ್ ಅಂಡ್ ಆಲ್ಸೋ ಎಕ್ಸ್ಚೇಂಜ್. ಲಗ್ನಾಧಿಪತಿ ಪಂಚಮಾಧಿಪತಿ ಭಾವ ಪರಿವರ್ತನೆ ಆದ್ರೆ, ಸೊ ಅದು ಬಹಳ ಉತ್ತಮವಾದ ಒಂದು ಯೋಗ ಆಗುತ್ತೆ, ರಾಜಯೋಗ ಆಗುತ್ತೆ. ಇವನ್ ಜೈಮಿನಿ ಸಿಸ್ಟಮ್ ಅಲ್ಲಿ ಹೇಳ್ತೀವಿ ನಾವು, ಲಗ್ನಕ್ಕೆ ಪಂಚಮಾಧಿಪತಿ ಅಥವಾ ಲಗ್ನಾಧಿಪತಿಗೆ ಪಂಚಮಾಧಿಪತಿ ಸಂಬಂಧ ಉಂಟಾದ್ರೆ ತುಂಬಾ ಒಳ್ಳೇದು ಅಂತ ನಾವು ಹೇಳ್ತೀವಿ. ಹಾಗೆ ಲಗ್ನಾಧಿಪತಿ 4ಕ್ಕೆ ಹೋದ್ರೆ ಏನಾಗುತ್ತೆ, ಲಗ್ನಾಧಿಪತಿ 6, 8, 12ಕ್ಕೆ ಹೋದ್ರೆ ದೇಹ ಕಷ್ಟ ಯೋಗ. ಲಗ್ನಾಧಿಪತಿ 4ಕ್ಕೆ ಹೋದ್ರೆ ನಿಮ್ಗೆ ಗೊತ್ತು, 4ನೇ ಮನೆ ಏನು, ಸುಖ ಭಾವ. 4ನೇ ಇದು ಸುಖ ಭಾವ. ಸೊ ಆ ವ್ಯಕ್ತಿಗೆ ಜೀವನದಲ್ಲಿ ಸುಖಗಳಿರ್ತವೆ, ತಾಯಿ ಜೊತೆ ಅನ್ಯೋನ್ಯತೆ ಇರ್ತದೆ. ಆಯ್ತಾ?
ಚತುರ್ಥಕ್ಕೆ ಹೋದ್ರೆ 4ಕ್ಕೆ ಕೇಂದ್ರ ತ್ರಿಕೋನಗಳಿಗೆ ಹೋದ್ರೆ ಏನೇನಾಗುತ್ತೆ ಅಂತ ನಿಮಗೆ ಹಾಗೆ ಹೇಳ್ತೀನಿ. ಸೊ 4ನೇ ಭಾವಕ್ಕೆ ಹೋದ್ರೆ, 3ನೇ ಭಾವಕ್ಕೆ ಹೋದ್ರೆ ಸ್ವಲ್ಪ ಹಾರ್ಡ್ ವರ್ಕ್, ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು. ಅದು ಭೂತತ್ವ ರಾಶಿ ಆದ್ರೆ ಅದು ಇನ್ನೊಂಥರ ಆಗುತ್ತೆ. ಸೊ ಈ ರೀತಿ ಒಂದು 7/5/1976 7/5/1976 13 ಒಂದು ನಿಮಿಷ ಇದೊಂದು ಚಾರ್ಟ್ ಹಾಕ್ತೀನಿ. 13:39 ಪ್ಲೇಸ್ ಆಫ್ ಬರ್ತ್. ಓಕೆ, ನಿಮಗೆ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಇದು ಸದ್ಯಕ್ಕೆ ಜಗನ್ನಾಥ ಹೊರದಲ್ಲಿ ಮಾಡೋಣ, ಆಮೇಲೆ ಹಾಗೆ ನಾವು ಬೇರೆ ಬೇರೆ ಕಡೆ ಹೋಗೋಣ. ಈಗ ನಾನೀಗ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ಕ್ರೀನ್ ಎಲ್ಲರಿಗೂ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಎಲ್ಲರಿಗೂ ಕಾಣ್ತಾ ಇದೆ. ಸೊ ಇಲ್ಲಿ ಸಿಂಹ ಲಗ್ನ LG ಅಂತಿದೆ, ಇದು ಸಿಂಹ ಲಗ್ನ ಆಯ್ತಾ. ಸಿಂಹ ಲಗ್ನ ಈಗ ನಾವೇನು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದೀವಿ ಆ ವಿಚಾರದ ಬಗ್ಗೆ, ಹಾಗೆ ಇನ್ನು ಏನೇನು ವಿಚಾರಗಳು ಇಲ್ಲಿ ಬರುತ್ತೆ ಅನ್ನೋದನ್ನ ಹಾಗೇ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಈ ಸಮಯದಲ್ಲಿ ಸುಮ್ಮನೆ ಸದ್ಯಕ್ಕೆ ನಿಮ್ಗೆ ಹೇಳ್ಬಿಡ್ತೀನಿ. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಕುಂದ ಮೆಥಡ್ ಅಂತ ಹೇಳ್ತೀವಿ. ಕುಂದ ಅಂದ್ರೆ ನವನವಾಂಶ, ಕುಂದ ಅಂದ್ರೆ 81. ಇಲ್ಲಿ ನಾನು ಕರ್ಸರ್ ಮೂವ್ ಮಾಡ್ತಿದ್ದೀನಲ್ಲ, ನಿಮಗೆ ಸ್ಕ್ರೀನ್ ಎಲ್ಲ ನೀಟಾಗಿ ಕಾಣ್ತಿದೆ ಅಂದ್ರೆ ಇಲ್ಲಿ ಕರ್ಸರ್ ಮೂವ್ ಮಾಡ್ತಿದ್ದೀನಲ್ಲ, ಇಲ್ಲಿ D81 ಅಂತ ಇದೆ, ಇದು ನವನವಾಂಶ ಆಯ್ತಾ. ರಾಶಿ ನವಾಂಶ, ಇದು ಭಾವಕುಂಡ್ಲಿ. ಏನು ರಾಶಿ ಕುಂಡ್ಲಿಗೆ ಇದು ಭಾವಕುಂಡ್ಲಿ. ಇಲ್ಲಿ ಯಾವ ಬೇರೆ ಬೇರೆ ಕುಂಡ್ಲಿಗೂ ಹಾಕೋಬಹುದು. ತ್ರಿಂಶಾಂಶ ಒಂದಿದೆ ಡಿಫಾಲ್ಟ್, ದಶಮಾಂಶ ಒಂದಿದೆ ಇರ್ಲಿ. ಮೊದಲನೇದಾಗಿ ಡೇಟ್ ಆಫ್ ಬರ್ತ್ ಅಲ್ಲಿ ಯಾವ ವರ್ಷ ಹುಟ್ಟಿದ್ದು ಅಂತ ನೋಡಿದ್ರೆ ನಿಮಗೆ ಈ ವ್ಯಕ್ತಿಗೆ ಈಗ ಎಷ್ಟು ವಯಸ್ಸು ಅಂತ ಗೊತ್ತಾಗ್ಬಿಡ್ತದೆ. 76 ಅಂದ್ರೆ ಆಲ್ಮೋಸ್ಟ್ ಈಸ್ ಕ್ಲೋಸ್ ಟು ಎಷ್ಟೀಗ 49 ವರ್ಷ, ಹತ್ತತ್ರ 49 ವರ್ಷ. May 7th ಅಂದ್ರೆ ಈಗ ಮೇ ತಿಂಗಳು ಬಂತು, ಇನ್ನೇನು ಅವ್ರಿಗೆ 49ನೇ ಬರ್ತ್ಡೇ ಬರ್ತಾ ಇದೆ ಅಂತ ಅರ್ಥ. 49 ವರ್ಷ ಆಯ್ತಾ. ಸೊ 49 ವರ್ಷ ಯಾಕೆ ನೋಡ್ಬೇಕು ಅಂದ್ರೆ, ನೀವು ಈ 49 ವರ್ಷದ ವ್ಯಕ್ತಿಗೆ ಏನೇನು ವಿಚಾರಗಳಿರ್ಬೋದು ಜೀವನದಲ್ಲಿ ಅನ್ನೋದಕ್ಕೆ ನೀವು ಅಸ್ಟ್ರಾಲಜಿ ಅನಾಲಿಸಿಸ್ ಮಾಡ್ಬೇಕೇ ಹೊರತು ಅವ್ರಿಗೆ ಹುಟ್ಟದಾಗ ಯಾವ ದಶ ಆಯ್ತು ಆಮೇಲೆ ಯಾವ್ದು ಬಂತು ಅದೆಲ್ಲ ಲೆಕ್ಕ ಇಲ್ಲ ಆಯ್ತಾ. ಇದು ಬುಧ ದಶ. ಯಾಕೆ ಬುಧ ದಶ? ಯಾಕೆಂದ್ರೆ ಇವರು ನೋಡಿ, ಚಂದ್ರ, ಮಂಗಳ, ಚಂದ್ರ, ಶನಿ ಕಟಕ ರಾಶಿಯಲ್ಲಿ ಸ್ಥಿತವಾಗಿದೆ. ಚಂದ್ರ ಬಂದು ಆಶ್ಲೇಷ ನಕ್ಷತ್ರದಲ್ಲಿದೆ. ಚಂದ್ರ ಆಶ್ಲೇಷ ನಕ್ಷತ್ರ 3ನೇ ಪಾದದಲ್ಲಿದೆ. ಓಕೆ, ಸೊ ಚಂದ್ರ ಆಶ್ಲೇಷ ನಕ್ಷತ್ರ 3ನೇ ಪಾದದಲ್ಲಿದ್ರೆ ಅವರಿಗೆ ಬುಧ ದಶೆ. ಈ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಒಂದು ಸಣ್ಣದಾಗಿ ಹೇಳ್ತೀನಿ ಅಂತ ಹೇಳದ್ನಲ್ಲ, ಇಲ್ಲಿ ನೋಡಿ, ಇಲ್ಲಿ ಲಗ್ನ, ನವನವಾಂಶದ ಲಗ್ನ ಬಂದು ಆಶ್ಲೇಷ ನಕ್ಷತ್ರ ಅಥವಾ ಜ್ಯೇಷ್ಠ ನಕ್ಷತ್ರ ಅಥವಾ ರೇವತಿ ನಕ್ಷತ್ರದಲ್ಲಿ ಬಂದು ಕುತ್ಕೋಬೇಕು. ಏನು ನವನವಾಂಶದ ಲಗ್ನ, ಅದು ಒಂದು ರೀತಿಯ ಬರ್ತ್ ಟೈಮ್ ರೆಕ್ಟಿಫಿಕೇಶನ್. ಅದನ್ನ ನಿಮಗೆ ಈಗ ಸದ್ಯಕ್ಕೆ ಈಗ ನಾವೇನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಮೇಲ್ಗಡೆ ನಾನು ಮೂವ್ ಮಾಡ್ತೀನಿ, ಒಂದು ಮಿನಿಟ್ ಅಂತ ಇದೆ. ಈ ಮಿನಿಟ್ ಅಲ್ಲಿ ಹಿಂದಕ್ಕೆ ಮೂವ್ ಮಾಡಿದ್ರೆ ನವನವಾಂಶದ ಲಗ್ನ ಚೇಂಜ್ ಆಯ್ತು ನೋಡಿ. ಕನ್ಯಾ ಲಗ್ನ ಇದ್ದಿದ್ದು ಸಿಂಹ ಲಗ್ನಕ್ಕೆ ಬಂತು. ಯಾರಿಗಾದ್ರೂ ಫಾಲೋ ಆಯ್ತಿಲ್ಲ ಅಂದ್ರೆ ಮಧ್ಯದಲ್ಲಿ ನನ್ನ ಇಂಟರಪ್ಟ್ ಮಾಡಿ ಕೇಳಿ. ನೋಡಿ, ಇಲ್ಲಿ ನನ್ನ ಕರ್ಸರ್ ಕಾಣ್ತಿದೆ ಅಂದ್ರೆ ನಿಮ್ಗೆ ಇದು ಮಾಡ್ತೀನಿ. ಈ ಕರ್ಸರ್ ನೆಕ್ಸ್ಟ್ ಟೈಮ್ ಇಂದ ದೊಡ್ಡದಾಗಿ ಯೂಸ್ ಮಾಡ್ತೀನಿ. ಸೊ ಇದು 13:39 May 7th 1976 ಮಧ್ಯಾಹ್ನ 1:39 ಅಂದ್ರೆ 13:39 ಅಂತ ಹಾಕಿದ್ದೀನಿ. ಗುಂಡ್ಲುಪೇಟೆಯಲ್ಲಿ ಜನನ, ನಳನಾಮ ಸಂವತ್ಸರ, ವೈಶಾಖ ಮಾಸ, ಶುಕ್ಲ ಅಷ್ಟಮಿ ದಿನ, ಶುಕ್ರವಾರ ಹುಟ್ಟಿರೋದು, ಆಶ್ಲೇಷ ನಕ್ಷತ್ರದಲ್ಲಿ, ವೃದ್ಧಿ ಯೋಗ, ಭವಕರಣ, ಹೋರ ಯಾವಾಗಿತ್ತು? ಶುಕ್ರ ಹೋರ ಇತ್ತು ಅವಾಗ ಆಯ್ತಾ. ಸದ್ಯಕ್ಕೆ ಅದು ಸಾಕು. ಸನ್ರೈಸ್ 6:05, ಸನ್ಸೆಟ್ 6:34. ಆ ಊರಿಗೆ, ಎಲ್ಲಿಗೆ? ಇಟ್ ಈಸ್ ಏನೋ ಗುಂಡ್ಲುಪೇಟೆಗೆ ಆಯ್ತಾ, ಗಟಿಯಲ್ಲಿ ಕೊಟ್ಟಿದ್ದಾರೆ, ಅದಿರ್ಲಿ. ಸೊ ಲಗ್ನ ಬಂದು ನಿಮಗೆ
ನವನವಾಂಶದ ಲಗ್ನ ಬಂದು ಎಲ್ಲಿತ್ತು ಅಂದ್ರೆ ನಿಮಗೆ ಕನ್ಯಾದಲ್ಲಿತ್ತು. ನಾವು ಈಗ 1 ನಿಮಿಷ ಕಡಿಮೆ ಮಾಡಿದ್ರೆ ಸಿಂಹ ರಾಶಿಗೆ ಬಂತು. ಇನ್ನೊಂದು ನಿಮಿಷ ಕಡಿಮೆ ಮಾಡೋಣ, ಅಲ್ಲೇ ಇದೆ. ಇನ್ನು 1 ನಿಮಿಷ ಕಡಿಮೆ ಮಾಡಿದ್ರೆ ಈಗ ಕಟಕ ರಾಶಿಗೆ ಬಂತು. ಈಗ ನಮಗೆ ಇಲ್ಲಿ ಡಿಗ್ರಿ ತಗೋಬೇಕು. ಅದಕ್ಕೆ ನೋಡಿ, ಇಲ್ಲಿ ಚೂಸ್ ದ ಡಿವಿಷನಲ್ ಚಾರ್ಟ್ ಫಾರ್ ಲ್ಯಾಂಡಿಟ್ಯೂಡ್ ಅಂತಿದೆ. ಇಲ್ಲಿ ನಾವು ನವನವಾಂಶ ತಗೊಂಡ್ರೆ ನಮಗೆ ನವನವಾಂಶದ ಡಿಗ್ರಿ ಬರ್ತದೆ. ಇಲ್ಲಿ ಲಗ್ನ ಕಟಕ ಪುಷ್ಯ ಅಂತ ಇದೆ. ನಾವು ನಿಮಿಷಗಳಲ್ಲಿ ಮೂವ್ ಮಾಡೋದು ಬಿಡಿ, ಸೆಕೆಂಡ್ಗಳಲ್ಲಿ ಮೂವ್ ಮಾಡೋಣ. 15 ಸೆಕೆಂಡ್ ಮೂವ್ ಮಾಡೋಣ ಫಸ್ಟ್. ಆದಷ್ಟು ಎಷ್ಟು ಕಡಿಮೆ ಸಮಯನ ನಾವು ಕಡಿಮೆ ಸಮಯನ ಎಷ್ಟು ಕಡಿಮೆ ಮಾಡಕ್ಕಾಗುತ್ತೆ ಅಷ್ಟು ಮಾತ್ರ ಕಡಿಮೆ ಮಾಡೋಣ. ವಿಪರೀತ ಕಡಿಮೆ ಮಾಡೋದು ಬೇಡಿ. ಈಗ ಸೆಕೆಂಡ್ ಅಲ್ಲಿ ಮೂವ್ ಮಾಡ್ತಾ ಇದ್ದೀನಿ ನಾನು. ಇದು ಡೆಸ್ಕ್ಟಾಪ್ ಸಾಫ್ಟ್ವೇರ್ ಅಲ್ಲಿ ಇದು ಈಸಿ ಇದೆ. ಇಲ್ಲಿ ಮೇಲ್ಗಡೆ ಲಗ್ನ ಅಂತ ಇದೆಯಲ್ಲ, ಇಲ್ಲಿ ಲ್ಯಾಂಡಿಟ್ಯೂಡ್ D81 ಅಂತ ಇದೆ. ನಾನು ಕರ್ಸರ್ ಮೂವ್ ಮಾಡ್ತಿದ್ದೆ ನೋಡಿ. ಈಗ ಸಿಂಹ ಲಗ್ನ 0 ಸಿಂಹ ಅಂತ ತೋರಿಸ್ತಾ ಇದೆ. 1 ಸೆಕೆಂಡ್ ಹಿಂದಕ್ಕೆ ಹೋಗ್ತೀನಿ. 29 ಕಟಕ ಅಂತ ಬಂದು ಸದ್ಯಕ್ಕೆ ಇದು ಮಾಡೋಣ ನೋಡಿ. ಈಗ ಸಮಯ ನೋಡಿ 13 ಗಂಟೆ 36 ನಿಮಿಷ 41 ಸೆಕೆಂಡ್, ಅಂದ್ರೆ ಮಧ್ಯಾಹ್ನ 1 ಗಂಟೆ 36 ನಿಮಿಷ 41 ಸೆಕೆಂಡ್. ಇದು ಕುಂದಾ ಮೆಥಡ್ ಪ್ರಕಾರ. ಅಂದ್ರೆ ಏನು ರಾಶಿ ಚಾರ್ಟ್ ಅಲ್ಲಿ ಯಾವುದು ಚಂದ್ರ ಎಲ್ಲಿ ಸ್ಥಿತರ, ಯಾವ ನಕ್ಷತ್ರದಲ್ಲಿ ಸ್ಥಿತರಾಗಿದ್ದಾರೆ, ನವನವಾಂಶದ ಲಗ್ನ, ನವನವಾಂಶದಲ್ಲಿ ಚಂದ್ರ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ರಾಶಿಯಲ್ಲಿ ಆ ವ್ಯಕ್ತಿಯ ಜನ್ಮ ರಾಶಿ ಯಾವುದು, ಜನ್ಮ ನಕ್ಷತ್ರ ಯಾವುದು, ಪರ್ಟಿಕ್ಯುಲರ್ ಆಗಿ ಜನ್ಮ ನಕ್ಷತ್ರ. ಜನ್ಮ ನಕ್ಷತ್ರ ಬಂದಿಲ್ಲಿ ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ರಾಶಿ ಚಾರ್ಟ್ ಸೆಲೆಕ್ಟ್ ಮಾಡೋಣ ನೋಡಿ. ಇಲ್ಲಿ ಚಂದ್ರ 24 ಡಿಗ್ರಿ ಕಟಕ ಕರ್ಕ ಅಥವಾ 24 ಡಿಗ್ರಿ 51 ನಿಮಿಷ 48.83 ಸೆಕೆಂಡ್ಗಳು. ಆಶ್ಲೇಷ ಅಂತಿದೆ, 3ನೇ ಪಾದ ಅಂತಿದೆ. ಆಯ್ತಾ? ಈಗ ನಾವು ನವನವಾಂಶದಲ್ಲಿ ನಮಗೆ ಅದು ಮತ್ತೆ ಆಶ್ಲೇಷದಲ್ಲೇ ತಗೊಂಡೋಗಿ ಕುಂಡ್ರಿಸ್ಬೇಕು. ಆ ತರ ಕುಂಡ್ರಿಸ್ಬೇಕಾದ್ರೆ ಆದಷ್ಟು ಕಡಿಮೆ ಸಮಯನ ನಾವು ರೆಡ್ಯೂಸ್ ಮಾಡಬೇಕು. ಅಂದ್ರೆ 13 ಗಂಟೆ 39 ನಿಮಿಷ ಇತ್ತು. ನಾವು ಇಲ್ಲಿ ಅಪ್ರಾಕ್ಸಿಮೇಟ್ ಆಗಿ 2 ಗಂಟೆ 19 ನಿಮಿಷ ಅಲ್ಲ, ಸಾರಿ 2 ನಿಮಿಷ 19 ಸೆಕೆಂಡ್ ಕಡಿಮೆ ಮಾಡಿದೀವಿ. ಸೊ ಕುಂದಾ ಮೆಥಡ್ ಅಲ್ಲಿ ಇಲ್ಲಿ ಬಂತು. ನೆಕ್ಸ್ಟ್ ತತ್ವ ಮೆಥಡ್ ಅಲ್ಲಿ ಹೋಗ್ಬೇಕು. ತತ್ವ ಮೆಥಡ್ ಅಂದ್ರೆ ಪಂಚತತ್ವಗಳು ಇರ್ತದೆ. ಅದರಲ್ಲಿ ಇದು ಮೇಲ್ ಜನನ ಆಗಿರೋದ್ರಿಂದ ಪಂಚತತ್ವದಲ್ಲಿ ಆ ವ್ಯಕ್ತಿ ಜನಿಸಿರೋ ಸಮಯದಲ್ಲಿ ಉಪ ಪಂಚತತ್ವ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಈ ಇದರಲ್ಲಿ ಅದು ಪೃಥ್ವಿ, ಅಗ್ನಿ, ಆಕಾಶ ತತ್ವದ ಉಪತತ್ವದಲ್ಲಿ ಇರಬೇಕು. ಅದು ಮೆಥಡ್ ಈಗ ಬೇಡ, ನಾನು ಇನ್ನೊಂದು ದಿನ ಡೀಟೇಲ್ ಆಗಿ ಮಾಡ್ಕೊಡ್ತೀನಿ. ಈಗ ಸದ್ಯಕ್ಕೆ ಸಿಂಹ ಲಗ್ನ ಬರ್ತ್ಡೇ ರೆಕ್ಟಿಫೈ ಆಗಿದೆ. ಒಂದು ಸಿಂಪಲ್ ಮೆಥಡ್ ನಿಮ್ಗೆ ನಾನು ಜಸ್ಟ್ ತೋರಿಸಿದೆ. ಸೊ ರಾಶಿ ಕುಂಡ್ಲಿ ಎಲ್ಲರಿಗೂ ಕಾಣ್ತಾ ಇದೆ ಅಂತ ತಿಳ್ಕೊತೀನಿ. ಈಗ D81 ಇಂದ ನಾನು ಮತ್ತೆ ರಾಶಿ ಚಾರ್ಟ್ ಬರ್ತೀನಿ. ಈಗ ರಾಶಿ ಚಾರ್ಟ್ ಅಲ್ಲಿ ನಮಗೆ ಲ್ಯಾಂಡಿಟ್ಯೂಡ್ಗಳು ಬೇಕು. ಲ್ಯಾಂಡಿಟ್ಯೂಡ್ ನೋಡ್ಕೊಳ್ಳೋಣ. ಈಗ ಲಗ್ನ ಮಕಾ ನಕ್ಷತ್ರ 4ನೇ ಪಾದದಲ್ಲಿದೆ. 10 ಡಿಗ್ರಿ ಮಕಾ ನಕ್ಷತ್ರ 4ನೇ ಪಾದದಲ್ಲಿದೆ. ಸೂರ್ಯ ಭರಣಿ ನಕ್ಷತ್ರ 4ನೇ ಪಾದ, ಚಂದ್ರ ಆಶ್ಲೇಷ ನಕ್ಷತ್ರ 3ನೇ ಪಾದ. ಇದೆಲ್ಲ ನಿಮಗೆ ಕಾಣ್ತಾ ಇದೆ. ಮಂಗಳ ಬಂದು ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿದೆ. ಹಾಗೆ ಬುಧ ರೋಹಿಣಿ 1, ಗುರು ಭರಣಿ 1, ಶುಕ್ರ ಅಶ್ವಿನಿ 4, ಶನಿ ಪುಷ್ಯ 1, ರಾಹು ಸ್ವಾತಿ 4, ಕೇತು ಭರಣಿ 2. ಸೊ ಈ ರೀತಿ ಗ್ರಹ ಸ್ಥಿತಿ, ಜಾತಕದಲ್ಲಿ ಗ್ರಹ ಸ್ಥಿತಿ ಇದೆ. ಲಗ್ನಾಧಿಪತಿ ಎಲ್ಲಿಗೆ ಹೋಗಿದೆ? ಲಗ್ನಾಧಿಪತಿ 9ನೇ ಮನೆಗೆ ಹೋಗಿದೆ. ಇದು ರಾಶಿ ಕುಂಡಲಿಯಲ್ಲಿ ನಿಮಗೆ ಲಗ್ನಾಧಿಪತಿ 9ನೇ ಮನೆಯಲ್ಲಿದೆ, ಕರೆಕ್ಟ್. ಅದೇ ರೀತಿ ಭಾವಕುಂಡ್ಲಿಯಲ್ವೇ ಇದು D1 ಭಾವಕುಂಡ್ಲಿಯಲ್ಲಿ ಭಾವಚಲಿತ ಅಂತ. ಆಯ್ತಾ? ಇದನ್ನ ನಾವು ಯಾವ್ದಕ್ ಬೇಕಾದ್ರೂ ತಗೋಬಹುದು. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಇದು ಯಾವ ಚಾರ್ಟ್ ಬೇಕು ಅಂದ್ರೆ ಇದು D1 ತಗೊಂಡಿದ್ವಿ. ಈಗ ನವಾಂಶಕ್ಕೆ ತೋರಿಸಿದ್ರೆ ಇದು ನವಾಂಶದ ಭಾವಕುಂಡ್ಲಿ. ಅಂದ್ರೆ ಪ್ರತಿಯೊಂದು ವರ್ಗ ಕುಂಡಲಿಗೂ ಭಾವಕುಂಡ್ಲಿ ನೋಡ್ಬೇಕು. ಅದನ್ನ ನಾನು ಡೀಟೇಲ್ ಆಗಿ ವರ್ಗ ಕುಂಡ್ಲಿ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಈಗ ಬೇಡ, ಕನ್ಫ್ಯೂಷನ್ ಬೇಡ. ಹೇಳ್ದೆ ಒಂದೊಂದು ಸಣ್ಣ ಬೇಸಿಕ್ಸ್ ಅವಾಗವಾಗ ಹೇಳ್ತೀನಿ, ನೀವು ನೋಟ್ ಮಾಡ್ಕೋಬಹುದು. ಅಕಸ್ಮಾತ್ ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಿದ್ದೀನಿ ಅಂದ್ರೆ ಸ್ವಲ್ಪ ಬ್ರೇಕ್ ಹಾಕಿ, ಯಾರು ಬೇಕಾದ್ರೂ ಬ್ರೇಕ್ ಹಾಕ್ಬೋದು. ಸಂತೋಷ. ಆಯ್ತಾ? ಸೊ ಲಗ್ನಾಧಿಪತಿ 9ನೇ ಭಾವಕ್ಕೆ ಹೋಗಿದೆ. ನಿಮ್ಗೆ ಆಲ್ರೆಡಿ ಆಗ್ಲೇ ಹೇಳ್ತಿದ್ದೆ, ಲಗ್ನ ಬಲಿಷ್ಠವಾಗಿರ್ಬೇಕು. ಲಗ್ನ ಬಲಿಷ್ಠವಾಗಿದ್ದು ಲಗ್ನಾಧಿಪತಿ ಬಲಿಷ್ಠವಾಗಿದ್ರೆ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ಆ ವ್ಯಕ್ತಿಗೆ ಅಂತ. ಸೊ ಇಲ್ಲಿ ಸಿಂಹ ಲಗ್ನ ಸ್ಥಿರ ಲಗ್ನ, ಅದು ಸಿಂಹ ಲಗ್ನ ಬಂದು ಸ್ಥಿರ ಲಗ್ನ. ಸೊ ಇಲ್ಲಿ ಲಗ್ನ ಒಂದು 10 ಡಿಗ್ರಿ 22 ನಿಮಿಷದಲ್ಲಿ ಏನು ಇದೆ. ಅಂದ್ರೆ ಯಾವ ದ್ರೇಕಣಕ್ಕೆ ಬಂತು ಅಂತ ಅಂದ್ರೆ
ನಿಮಗೆ ಅದು ದ್ರೇಕಣದ್ದು ಒಂದು ನಾನು ರೈಟ್ ಅಪ್ ಕಳಿಸ್ತೀನಿ, ಆಮೇಲೆ ಗೊತ್ತಾಗುತ್ತೆ. ಈ ಲಗ್ನ 10 ಡಿಗ್ರಿ ಒಳಗಿದ್ರೆ ಗುರು ಕರದ್ರೇಕಣಾಧಿಪತಿ ಆಗ್ತಾರೆ. 10 ಡಿಗ್ರಿ ಮೇಲೆ ಇರೋದ್ರಿಂದ ಚಂದ್ರನೇ ಕರದ್ರೇಕಣಾಧಿಪತಿ. ಸೊ ಹೀಗಾಗಿ ಇಲ್ಲಿ ಸೂರ್ಯ ತೊಂದರೆ ಕೊಡಲ್ಲ, ಲಗ್ನಾಧಿಪತಿನೇ ಕರದ್ರೇಕಣಾಧಿಪತಿ ಆಗಲ್ಲ. ಅದು ಒಂದು ವಿಚಾರನ ಗಮನಿಸ್ಕೊಳ್ಬೇಕು. ಅದು ಆಲ್ರೆಡಿ ನಿಮಗೆ ಯಾವ್ಯಾವ ಲಗ್ನಕ್ಕೆ ಯಾರ್ಯಾರು ಕರದ್ರೇಕಣಾಧಿಪತಿ ಆಗ್ತಾರೆ ಅನ್ನೋದನ್ನ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ಈಗ ಸದ್ಯಕ್ಕೆ ಲಗ್ನಾಧಿಪತಿ ಲಗ್ನ ಬಗ್ಗೆ ನಾವು ವಿಚಾರ ಮಾಡೋಣ. ಸೊ ಲಗ್ನಾಧಿಪತಿ 9ನೇ ಭಾವಕ್ಕೆ ಹೋಗಿದೆ. ಲಗ್ನಾಧಿಪತಿ ಜೊತೆ ಗುರು ಶುಕ್ರ ಕೇತು ಇದ್ದಾರೆ ನೋಡಿ, ಭಾವಕುಂಡ್ಲಿಯಲ್ಲೂ ಅವರೇ ಇದ್ದಾರೆ, ಗುರು ಶುಕ್ರ ಕೇತು. ಅಂದ್ರೆ ಲಗ್ನ ಏನು ರಾಶಿ ಕುಂಡ್ಲಿಗೂ ಭಾವಕುಂಡ್ಲಿಗೂ ಅಷ್ಟೊಂದು ಬದಲಾವಣೆ ಇಲ್ಲ, ಅಷ್ಟೊಂದು ಬದಲಾವಣೆ ಇಲ್ಲ. ಅದನ್ನ ನಾವು ನೋಡ್ಬೇಕು ಅಂದ್ರೆ ಇಲ್ಲಿ ಹೌಸ್ ಹೋಗ್ಬಿಟ್ರೆ ಇಲ್ಲಿ ನಮಗೆ ನೋಡಿ, ಇಲ್ಲಿ ಮೊದಲನೇ ಭಾವ 25 ಡಿಗ್ರಿ ಕಟಕದಿಂದ ಸ್ಟಾರ್ಟ್ ಆಗಿ 25 ಡಿಗ್ರಿ ಇಲ್ಲಿ ನಿಲ್ಲುತ್ತೆ. ಇಲ್ಲಿ ಈಕ್ವಲ್ ಹೌಸಸ್ ಅಂತಿದೆ, ಇದನ್ನ ತಗೋಬಾರ್ದು. ಇಲ್ಲಿ ಶ್ರೀಪತಿ ಪದ್ಧತಿ ಅಂತಿದೆ, ಇದನ್ನ ಸೆಲೆಕ್ಟ್ ಮಾಡ್ಬೇಕು ನೋಡಿ. ಇದನ್ನ ಸೆಲೆಕ್ಟ್ ಮಾಡಿದ್ರೆ ಚೇಂಜ್ ಆಯ್ತು. 25 ಡಿಗ್ರಿಯಿಂದ 25 ಡಿಗ್ರಿ ಲಗ್ನ ಇದೆ. ಅದೇ 3ನೇ ಭಾವ ಬಂದು 26 ಡಿಗ್ರಿಯಿಂದ 26 ಡಿಗ್ರಿ ಬಂತು. 26 ಡಿಗ್ರಿ ಕನ್ಯಾದಿಂದ 26 ಡಿಗ್ರಿ ತುಲಾಗೆ. ಮತ್ತೆ ಅದರಲ್ಲಿ ನಿಮಿಷಗಳು ಏನು ಡಿಗ್ರಿ ಮಿನಿಟ್ ಸೆಕೆಂಡ್ಗಳೆಲ್ಲ ವ್ಯತ್ಯಾಸ ಆಗುತ್ತೆ. ಇದು ಶ್ರೀಪತಿ ಪದ್ಧತಿ. ಇನ್ನು ನಮ್ಮ ಕೆಪಿ ಸಿಸ್ಟಮ್ ಅಲ್ಲಿ ಈಕ್ವಲ್ ಹೌಸ್ ಇದೆ, ಸೂರ್ಯ ಸಿದ್ಧಾಂತದ ಪ್ರಕಾರ ಬೇರೆ ಇದೆ. ಸೊ ಈ ತರ ಡಿಫ್ರೆಂಟ್ ಆಗಿದೆ. ಇಲ್ಲಿ ಅಸೆಂಡೆಂಟ್ ಇಸ್ ದ ಮಿಡ್ಲ್ ಆಫ್ ದ ಹೌಸ್ ಅಂತಾರೆ. ಇಲ್ಲಿ ಕೆಲವು ವೆಸ್ಟರ್ನ್ ಅಸ್ಟ್ರಾಲಜಿ ಇಸ್ ದ ಸ್ಟಾರ್ಟ್ ಆಫ್ ದ ಫಸ್ಟ್ ಹೌಸ್ ಅಂತಾರೆ, ಅದು ಬೇಡ ನಮಗೆ. ಸೊ ಆಮೇಲೆ ಕೆಪಿ ಪ್ಲಾಸಿಡಸ್ ಹೌಸಸ್ ಅಂತ ತಗೋತಾರೆ ಕೆಪಿ ಸಿಸ್ಟಮ್ ಅಲ್ಲಿ, ಅದು ಬೇಡ. ನಾವು ಪರಾಶರದಲ್ಲಿ ಮಾಡೋಣ. ಕೆಪಿ ಸಿಸ್ಟಮ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಇದು ಭಾವ ಮಧ್ಯ 10, 10, 11 ಈ ತರ ಭಾವ ಮಧ್ಯಗಳು. ಇದು ಅಪ್ರಾಕ್ಸಿಮೇಟ್ಲಿ 10 ಡಿಗ್ರಿಯಿಂದ 1 ಡಿಗ್ರಿ ಆ ಕಡೆ ಈ ಕಡೆ ಆಗಿದೆ, ಒಂದು 2 ಡಿಗ್ರಿ. ಇಲ್ಲಿ 4ನೇ ಭಾವ 12 ಡಿಗ್ರಿ ಭಾವ ಮಧ್ಯ ಆಗಿದೆ, 10ನೇ ಭಾವ 12 ಡಿಗ್ರಿ ಭಾವ ಮಧ್ಯ ಆಗಿದೆ ಅಷ್ಟೇ. ಸೊ ಇದು ಒಂದು ಗಮನಕ್ಕಿರಲಿ. ಯಾಕೆ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಲಗ್ನ ಸಿಂಹ ಲಗ್ನ, ಸ್ಥಿರ ಲಗ್ನ, ಅಗ್ನಿ ತತ್ವ ಲಗ್ನ. ಲಗ್ನಾಧಿಪತಿನೂ ಅಗ್ನಿ ತತ್ವ ರಾಶಿಗೆ ಹೋಗಿದೆ, ಅದು ಗುಡ್. ಲಗ್ನಾಧಿಪತಿ 23 ಡಿಗ್ರಿ ಎಲ್ಲಿದೆ ಅಂದ್ರೆ 10 ಡಿಗ್ರಿಯಿಂದ ಲಗ್ನಾಧಿಪತಿ 13 ಡಿಗ್ರಿ ದೂರ ಹೋಗಿದೆ, 13 ಡಿಗ್ರಿ ದೂರ ಹೋಗಿದೆ. ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟನೇ ಭಾವದಲ್ಲಿದೆ, 9ನೇ ಭಾವದಲ್ಲಿದೆ ಕೂತಿದೆ ಸೂರ್ಯ. 11 ಡಿಗ್ರಿ 11.5 ಡಿಗ್ರಿಯಲ್ಲಿ ಮೇಷದಲ್ಲಿ 9ನೇ ಭಾವ ಮಧ್ಯ, 9ನೇ ಭಾವ ಮಧ್ಯ, ಕಸ್ಪ್ ಅಂದ್ರೆ ಭಾವ ಮಧ್ಯ ಆಯ್ತಾ, ಅಲ್ಲಿದೆ. ಬಟ್ ಇಲ್ಲಿ ಸೂರ್ಯ 23.5 ಡಿಗ್ರಿ ಆಲ್ಮೋಸ್ಟ್, ಅಂದ್ರೆ 11.5 23.5 11.5 ಹೋದ್ರೆ 12 ಡಿಗ್ರಿ ದೂರ ಇದೆ, ಆಲ್ಮೋಸ್ಟ್ 12 ಡಿಗ್ರಿ ದೂರ ಇದೆ. ಅಂದ್ರೆ 1 ಡಿಗ್ರಿಗೆ 6.66 ಅದು ಲೆಕ್ಕ. ಸೊ ಅಷ್ಟು ದೂರ ಇದೆ ಅಂದ್ರೆ ಬರೀ 20% ಇದೆ ಭಾವ ಮಧ್ಯ ಬಲ ಸೂರ್ಯನಿಗೆ, ಲಗ್ನಾಧಿಪತಿಗೆ ಬರೀ 20% ಇದೆ. ಈಗ ಒಂದು ಎಕ್ಸಾಂಪಲ್ ನಿಮಗೆ ಬರ್ಕೊಳ್ಳಿ, ಹಂಗಿದ್ರೆ ಬರ್ಕೊಳ್ಳಿ. ಈಗ ಲಗ್ನ ಮಧ್ಯಭಾಗ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಮಧ್ಯಭಾಗ ಅಂದಾಗ ಈ ಕಡೆಗೆ 15 ಡಿಗ್ರಿ, ಆ ಕಡೆಗೆ 15 ಡಿಗ್ರಿ. ಸೊ ನಾವು ಲಗ್ನದಲ್ಲಿ ಮಧ್ಯದಲ್ಲಿದ್ರೆ 100% ರಿಸಲ್ಟ್. 1 ಡಿಗ್ರಿ ಆ ಕಡೆ ಹೋದ್ರೆ ಎಷ್ಟು ಕಡಿಮೆ ಆಗುತ್ತೆ, 2 ಡಿಗ್ರಿ ಹೋದ್ರೆ ಎಷ್ಟು ಕಡಿಮೆ ಆಗುತ್ತೆ, 3 ಡಿಗ್ರಿ ಹೋದ್ರೆ ಎಷ್ಟು ಕಡಿಮೆ ಆಗುತ್ತೆ ಅಂತ ಲೆಕ್ಕ ಹಾಕ್ಬೇಕಾದ್ರೆ ಬಹಳ ಸಿಂಪಲ್. ಏನ್ ಗೊತ್ತಾ, ಲಗ್ನ ಮಧ್ಯದಲ್ಲಿದ್ರೆ 100, ಲಗ್ನದ ತುದಿಲಿದ್ರೆ 0 ಅಂತ ತಿಳ್ಕೊಳ್ಳಿ. ಅಪ್ರಾಕ್ಸಿಮೇಟ್ಲಿ ನಾವು ಈ ಕಡೆ 15 ಡಿಗ್ರಿ ಆ ಕಡೆ 15 ಡಿಗ್ರಿ ಅಂತ ತಗೊಳ್ಳೋಣ. ಆ ತರ ತಗೊಂಡಾಗ 100% ಮಧ್ಯಕ್ಕೆ, ಕೊನೆಗೆ 0%. ಅವಾಗ ಏನ್ ಮಾಡ್ಬೇಕು, 100 ಡಿವೈಡೆಡ್ ಬೈ 15 ಮಾಡ್ಬೇಕು. 100 ಡಿವೈಡೆಡ್ ಬೈ 15 ಮಾಡಿದ್ರೆ 6.666 ಬರ್ತದೆ. ಅವಾಗ ಲಗ್ನದ ಮಧ್ಯಭಾಗದಿಂದ 1 ಡಿಗ್ರಿ ಹೋದ್ರೆ, ಲಗ್ನ ಮಧ್ಯಕ್ಕೆ ಅಂತಲ್ಲ, ಯಾವುದೇ ಭಾವ ಮಧ್ಯದಿಂದ 1 ಡಿಗ್ರಿ ದೂರ ಹೋದ್ರೆ, 2 ಡಿಗ್ರಿ ಹೋದ್ರೆ, 3 ಡಿಗ್ರಿ ಹೋದ್ರೆ ಅಂತ ನೀವು ಲೆಕ್ಕ ಹಾಕ್ಬೇಕು. ಅಂದ್ರೆ ಏನ್ ಮಾಡ್ಬೇಕು, 6.67 ಇಂಟು 12. ಸೊ ಇಲ್ಲಿ 80% ದೂರ ಇದೆ. ಅಂದ್ರೆ ಭಾವ ಮಧ್ಯ ಬಲ ಎಷ್ಟಿದೆ ಅಂದ್ರೆ ಬರೀ 20% ಇದೆ ಅಂತ ತಿಳ್ಕೋಬೇಕು. ಇಲ್ಲಿ ಸ್ಟ್ರೆಂತ್ ಹೋಗ್ಬಿಡೋಣ, ಲಗ್ನಾಧಿಪತಿ ಸ್ಟ್ರೆಂತ್ ಹೋಗೋಣ ಆಯ್ತಾ. ಇಲ್ಲಿ ಷಡ್ಬಲದಲ್ಲಿ 9 ಇದೆ, ಪರವಾಗಿಲ್ಲ. ಯಾಕೆಂದ್ರೆ ಸೂರ್ಯ ಉಚ್ಚನಾಗಿರೋದ್ರಿಂದ 9 ರೂಪ ಇದೆ. ಮತ್ತೆ ಬೇರೆ ಬೇರೆ ಗ್ರಹಗಳು. ಸರ್ ಷಡ್ಬಲ ಕಾಣ್ತಾ ಇಲ್ಲ ಇಲ್ವಾ, ನಾನು ಚೇಂಜ್ ಮಾಡೋದ್ನಲ್ಲ. ಏನು ಕಾಣ್ತಾ ಇಲ್ವಾ, ಬರೀ ಷಡ್ಬಲ ಮಾತ್ರ ಕಾಣ್ತಿಲ್ವಾ?
ಇಲ್ಲ ಬರೀ ರಾಶಿ ಅಂಶ ಫಸ್ಟ್ ತೋರ್ಸೋ ಸ್ಕ್ರೀನ್ ಅದೇ ಇದೆ. ಸ್ವಲ್ಪ ಟೈಮ್ ತಗೊಳ್ತೀರಿ, ಸ್ವಲ್ಪ ನಿಧಾನ ಮಾಡ್ಬೇಕು. ನಾನು ನಿಧಾನ ಮಾಡ್ತೀನಿ. ಬಂತ? ಯಾರಿಗೂ ಕಾಣ್ತಿಲ್ವಾ? ಇಲ್ಲ ಅವರೊಬ್ರು ಕಾಣ್ತಿಲ್ವಾ? ನಂಬರ್ ಆಫ್ ಸ್ಲಾಟ್ಸ್ ಜಾಸ್ತಿ ಇದೆ ಗುರುಗಳೇ, ಅದಕ್ಕೆ ಸ್ವಲ್ಪ ಸ್ಲೋ ಆಗಿ. ಓಕೆ ಕರೆಕ್ಟ್ ಯು ಆರ್ ಕರೆಕ್ಟ್. ಸ್ವಲ್ಪ ನಿಧಾನಕ್ಕೆ ಬರುತ್ತೆ ನೋಡಿ ಮೇಡಮ್. ಬರ್ಲಿಲ್ಲ ಅಂದ್ರೆ ಹೇಳಿ. ಬಂದಿಲ್ಲ. ಅವರು ಸ್ವಲ್ಪ ಕಾಣ್ತಿದ್ಯಾ? ನಾನು ಹೇಳ್ತೀನಿ ಬಿಡಿ, ನಾನು ಹೇಳ್ತೀನಿ ನಿಮ್ಗೆ. ಅದು ಕಾಣುತ್ತೆ, ಆಮೇಲೆ ನಿಧಾನಕ್ಕೆ ಬಂದಾಗ ಕಾಣುತ್ತೆ. ಬಟ್ ಹೇಳ್ತಾ ಇರ್ತೀನಿ, ಕೇಳಿಸ್ಕೊಳ್ಳಿ. ಸೂರ್ಯನಿಗೆ 9 ರೂಪ ಇದೆ, ಆಯ್ತಾ? ಚಂದ್ರನಿಗೆ 6 ರೂಪ, ಮಂಗಳನಿಗೆ 4 ರೂಪ, ಬುಧನಿಗೆ 8 ರೂಪ, ಹಾಗೆ ಗುರುಗೆ 7 ರೂಪ, ಶುಕ್ರನಿಗೆ 7 ರೂಪ, ಶನಿಗೆ 3 ರೂಪ. ಇರ್ಲಿ, ಇಷ್ಟೇ. ಶನಿ ಯೂಶಲಿ ಕಡಿಮೆ ಇರ್ತದೆ. ಇರ್ಲಿ, ನಾನು ನಿಮಗೆ ಅದು ಡೀಟೇಲ್ಸ್ ಕೊಡ್ತೀನಿ. ಸೊ ಇಲ್ಲಿ ಲಗ್ನಾಧಿಪತಿ ನಾನು ನಿಮಗೆ ಆಲ್ರೆಡಿ ಹೇಳ್ತಾ ಇದ್ನಲ್ಲ, ದುಸ್ಥಾನಗಳಿಗೆ 3, 6, 8, 12 ಹೋದ್ರೆ ನೆಗೆಟಿವ್ ಅಂತ ಹೇಳಿದೆ. ಅದೇ ರೀತಿ ಕೇಂದ್ರ ತ್ರಿಕೋಣ ಹೋದ್ರೆ ಏನಂತ ಅಂದ್ರೆ 4ನೇ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ರೆ ತುಂಬಾ ಒಳ್ಳೇದು, ಲಗ್ನ ಸ್ಟ್ರಾಂಗು, ಶುಭ ವಿವಾಹ, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್. ಲಗ್ನಾಧಿಪತಿ 4ಕ್ಕೆ ಹೋದ್ರೆ ಆತನಿಗೆ ಜೀವನದಲ್ಲಿ ಸುಖವಾದ ಜೀವನ ಇರ್ತದೆ. ಯಾಕಂದ್ರೆ 4ನೇದು ಸುಖ ಸ್ಥಾನ, ತಾಯಿ ಜೊತೆ ಚೆನ್ನಾಗಿರ್ತಾರೆ, ಪಬ್ಲಿಕ್ ಫೀಲ್ಡ್ ಅಲ್ಲಿ ಚೆನ್ನಾಗಿರ್ತಾರೆ ಅಂತ. ಲಗ್ನಾಧಿಪತಿ 5ಕ್ಕೆ ಹೋದ್ರೆ, ಪೂರ್ವ ಪುಣ್ಯ ಸ್ಥಾನಕ್ಕೆ ಹೋದ್ರೆ ಅವರಿಗೆ ಮಕ್ಕಳಿಂದ ಒಳ್ಳೆ ಅನುಕೂಲ ಆಗುತ್ತೆ, ಹಾಗೆ ಒಳ್ಳೆ ಅಧಿಕಾರ ಸಿಗುತ್ತೆ. ಅದು ಬಹಳ ಅಧಿಕಾರಯುತವಾಗಿ ಅವರು ಮೇಲೇರ್ತಾರೆ. ಅಲ್ಲಿಂದ 7ನೇ ಭಾವಕ್ಕೆ ಹೋದ್ರೆ ಮತ್ತೆ ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿರ್ತಾರೆ, ಪಾರ್ಟ್ನರ್ಶಿಪ್ ಬಿಸಿನೆಸ್ ಚೆನ್ನಾಗಿ ನಡೀತದೆ, ಕನ್ವೇಯನ್ಸ್ ಚೆನ್ನಾಗಿರ್ತದೆ ಅವ್ರಿಗೆ. ಹಾಗೆ 9ಕ್ಕೆ ಹೋದ್ರೆ ಅದು ಪಂಚಮಕ್ಕೆ ಹೋದಾಗೆ ಒಳ್ಳೆ ಉನ್ನತ ಸ್ಥಾನ, ಉತ್ತಮ ಸ್ಥಾನ, ಜೊತೆಗೆ ಧನ ಒಂದು ತುಂಬಾ ಇದು ಸಿಗುತ್ತೆ ನಿಮ್ಗೆ. ಇಲ್ಲಿ ತೋರಿಸ್ತೀನಿ, ಇಲ್ಲಿ ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇಲ್ವಾ? ಓಕೆ, ಇಲ್ಲಿ ಯೋಗಗಳಲ್ಲೇ ಕೊಡ್ತಾರೆ ಅದನ್ನ. ಸೂರ್ಯ ಗುರು, ಸೂರ್ಯ ಮತ್ತು ಪೊಸಿಷನ್ ಇದ್ರಲ್ಲಿರೋದ್ರಿಂದ ಏನು ಯೋಗಡ ಅಂತ ಕೊಡ್ತಾರೆ. ಮಂಗಳನ ಮನೆಯಲ್ಲಿ ಕೂತಿರೋದ್ರಿಂದ ನವಮ ಸ್ಥಾನ ಆಗುತ್ತಲ್ಲ, ಅದರಿಂದ ಆ ತರ ಬರ್ತದದು, ಆಯ್ತಾ? ಸೊ ಇಲ್ಲಿ ಲಗ್ನಾಧಿಪತಿಗೆ ಪಂಚಮಾಧಿಪತಿ ಸಂಬಂಧ ಇದೆ, ಲಗ್ನಾಧಿಪತಿಗೆ ನವಮ ಭಾವ ಸಂಬಂಧ ಇದೆ. ನವಮ ಸ್ಥಾನದಲ್ಲಿ ಕೂತಿರೋದ್ರಿಂದ ನವಮ ಭಾವ ಸಂಬಂಧ ಇದೆ. ಅಲ್ಲಿಂದ ಬಂದ್ರೆ ಲಗ್ನಾಧಿಪತಿಗೆ 3 ಮತ್ತು 10ನೇ ಅಧಿಪತಿ ಸಂಬಂಧ ಇದೆ. 3 ಮತ್ತು 10ನೇ ಅಧಿಪತಿ ಸಂಬಂಧ ಇದೆ. ಸೊ ಪ್ರೊಫೆಷನಲ್ಲು ಒಂದು ಮಟ್ಟಿಗೆ ಪರವಾಗಿಲ್ಲ. ಅದು ಫಸ್ಟ್ ಕೆಲವು ರೂಲ್ಗಳು ಹೇಳ್ತೀನಿ, ಆಮೇಲೆ ಎಕ್ಸೆಪ್ಷನ್ ರೂಲ್ಗಳಿಗೆ ಬರ್ತೀನಿ ನಾನು. ಅರ್ಥ ಆಯ್ತಾ? ಸೊ ಅಲ್ಲಿಂದ ಬಂದ್ರೆ ಡಿಸ್ಪೋಸಿಟರ್ ಒಂದು ಪ್ರಿನ್ಸಿಪಲ್ ನಿಮ್ಗೆ ಮೊನ್ನೆ ಹೇಳಿರ್ಲಿಲ್ಲ. ಡಿಸ್ಪೋಸಿಟರ್ ಅಂದ್ರೆ ಯಾವ ಗ್ರಹ ಯಾರ ಮನೆಯಲ್ಲಿ ಕೂತಿದ್ದಾರೆ ಆ ಮನೆಯ ಅಧಿಪತಿಗೆ ಡಿಸ್ಪೋಸಿಟರ್ ಅಂತಾರೆ. ಇಲ್ಲಿ ಸೂರ್ಯ ಬಂದು ಈ ಜಾತಕಕ್ಕೆ ಲಗ್ನಾಧಿಪತಿ. ಈ ಜಾತಕದ ಲಗ್ನಾಧಿಪತಿ ಸೂರ್ಯ ಮಂಗಳನ ಮನೆಯಲ್ಲಿ ಕೂತಿದೆ. ಮಂಗಳ ಇಸ್ ಎ ಡಿಸ್ಪೋಸಿಟರ್. ಮಂಗಳ ಯಾರ್ಯಾರಿಗೆ ಡಿಸ್ಪೋಸಿಟರ್? ಗುರು, ಶುಕ್ರ, ಸೂರ್ಯ, ಕೇತು, ಇವರೆಲ್ಲರಿಗೂ ಮಂಗಳ ಡಿಸ್ಪೋಸಿಟರ್. ಬುಧನಿಗೆ ಯಾರು ಡಿಸ್ಪೋಸಿಟರ್? ಶುಕ್ರ ಡಿಸ್ಪೋಸಿಟರ್. ಅರ್ಥ ಆಯ್ತಾ ನಾ ಹೇಳ್ತಿರೋದು? ಮಂಗಳ, ಶನಿ, ಚಂದ್ರ ಇವ್ರಿಗೆ ಯಾರು ಡಿಸ್ಪೋಸಿಟರ್? ಚಂದ್ರ ಸ್ವಕ್ಷೇತ್ರದಲ್ಲಿರೋದ್ರಿಂದ ಅವ್ರಿಗೆ ಅವರೇ ಡಿಸ್ಪೋಸಿಟರ್, ಅಲ್ಲೇನು ವಿಚಾರ ಬರಲ್ಲ. ಮಂಗಳ ಮತ್ತೆ ಶನಿಗೆ ಚಂದ್ರನೇ ಡಿಸ್ಪೋಸಿಟರ್, ರಾಹುಗೆ ಶುಕ್ರ ಡಿಸ್ಪೋಸಿಟರ್ ಅಂತ ತಿಳ್ಕೋಬೇಕು. ಇದು ರಾಶಿ ಡಿಸ್ಪೋಸಿಟರ್ ಅಂತ. ನವಾಂಶ ಡಿಸ್ಪೋಸಿಟರ್ ಅಂದ್ರೆ ನವಾಂಶದಲ್ಲಿ ಯಾರ ಮನೇಲಿ ಕೂತಿದ್ದಾರೆ ಅದು ಡಿಸ್ಪೋಸಿಟರ್. ಹಾಗೆ ನವಾಂಶ ರಾಶಿ ಡಿಸ್ಪೋಸಿಟರ್ ಅಂತ ಬರ್ತಾರೆ. ಅಂದ್ರೆ ನವಾಂಶ ರಾಶ್ಯಾಧಿಪತಿ ಲಗ್ನದಲ್ಲಿ ಎಲ್ಲಿ ಕೂತಿದೆ ಅಂತ. ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ, ಮಲ್ಟಿಪಲ್ ಹೇಳ್ಬಿಟ್ರೆ ನಾನು ಇವತ್ತು ಬರೀ ನಿಮಗೆ ಈಗೆಲ್ಲ ಒಂದಷ್ಟು ಆನ್ಲೈನ್ ಕ್ಲಾಸ್ ಮಾಡಿ ಆಮೇಲೆ ಒಂದು ಆಫ್ಲೈನ್ ಕ್ಲಾಸ್ ಮಾಡಿದಾಗ ನಿಮಗೆಲ್ಲ ನೀಟಾಗಿ ಅದನ್ನ ಇನ್ನೂ ಸ್ವಲ್ಪ ಡೀಟೈಲ್ ಆಗಿ ನಾನು ಹೇಳ್ತೀನಿ. ಅರ್ಥ ಆಯ್ತಾ? ಇಲ್ಲಿ ಲಗ್ನಾಧಿಪತಿ ಎಲ್ಲಿ ಕೂತಿದೆ?
ಸ್ವಲ್ಪ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಸ್ವಲ್ಪ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಲಗ್ನಾಧಿಪತಿ ಎಲ್ಲಿ ಕೂತಿದೆ? ಯಾರ ಮನೇಲಿ ಕೂತಿದೆ? ಆನ್ಸರ್ ಮಾಡಿ, ಒಬ್ಬೊಬ್ರೆ ಆನ್ಸರ್ ಮಾಡಿ. ಲಗ್ನಾಧಿಪತಿ ಯಾರ ಮನೇಲಿದೆ? ಕುಜನ ಮನೆಯಲ್ಲಿ. ಆಯ್ತು. ಕುಜ ಎಲ್ಲಿ ಕೂತಿದೆ? ಕುಜ ಚಂದ್ರನ ಮನೆಯಲ್ಲಿ 12ನೇ ಚಂದ್ರನ ಸ್ಥಾನ. ಮನೇಲಿ ಕೂತಿದ್ದಾರೆ. ಆಯ್ತು. ಈಗ 12ನೇ ಡಿಸ್ಪೋಸಿಟರ್ ಯಾರು ಅಂತ ಹೇಳ್ತೀವಿ ನಾವು? ಮಂಗಳನ್ನ ಡಿಸ್ಪೋಸಿಟರ್ ಅಂತೀವಿ, ಕರೆಕ್ಟಾ? ಯಾರು ಬೇಕಾದ್ರೂ ಮಾತಾಡ್ಬೋದು, ಇಲ್ಲಿ ಯಾರು ಸಂಕೋಚ ಪಡ್ಕೊಳ್ಳೋದು ಬೇಕಿಲ್ಲ. ಏನ್ ಅನ್ಸುತ್ತೆ ನಿಮ್ಗೆ ಅದನ್ನ ಮಾತಾಡಿ. ಡಿಸ್ಕಷನ್ಗೆ ಇನ್ವಾಲ್ವ್ ಆದ್ರೆ ನೀವು ಎಕ್ಸ್ಪರ್ಟ್ ಆಗೋದು. ಮಂಗಳನ್ನ ನಾವು ಸೂರ್ಯನ ಡಿಸ್ಪೋಸಿಟರ್ ಅಂತೀವಿ, ಕರೆಕ್ಟಾ? ಡಿಸ್ಪೋಸಿಟರ್ ಅಂತ ಯಾಕೆ ಕೊಟ್ನಲ್ಲ, ಏನಂತ? ಡಿಸ್ಪೋಸಿಟರ್ ಅಂದ್ರೆ ಯಾವ ಗ್ರಹ ಯಾರ ಮನೇಲಿ ಕೂತಿದ್ದಾರೆ ಆ ಮನೆ ಓನರ್ಗೆ ಡಿಸ್ಪೋಸಿಟರ್ ಅಂತೀವಿ. ಅರ್ಥ ಆಯ್ತಾ? ಸೊ ಇಲ್ಲಿ ಸೂರ್ಯನ ಲಗ್ನಾಧಿಪತಿಯ ಡಿಸ್ಪೋಸಿಟರ್ ಯಾರು? ಕುಜ. ವೆರಿ ಗುಡ್. ಲಗ್ನಾಧಿಪತಿಯ ಡಿಸ್ಪೋಸಿಟರ್ ಕುಜ. ಈಗ ಡಿಸ್ಪೋಸಿಟರ್ ಸ್ಟ್ರಾಂಗ್ ಆಗಿರ್ಬೇಕು. ಲಗ್ನಾಧಿಪತಿ ಆಗ್ಲಿ ಯಾವುದೇ ಗ್ರಹ ಆಗ್ಲಿ ರಿಸಲ್ಟ್ ಕೊಡಕ್ಕೆ ಆ ಡಿಸ್ಪೋಸಿಟರ್ ಚೆನ್ನಾಗಿರ್ಬೇಕು. ಡಿಸ್ಪೋಸಿಟರ್ ವೀಕ್ ಆದ್ರೆ ಏನಾಗುತ್ತೆ? ರಿಸಲ್ಟ್ ಕೊಡಲ್ಲ. ಈಗ ಡಿಸ್ಪೋಸಿಟರ್ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ? ಅದು ನನ್ನ ಕ್ವಶನ್. ವೀಕ್ ಇದೆ. ವೀಕ್ ವೀಕ್ ಇಲ್ಲ, ನೀಚಭಂಗ ರಾಜಯೋಗ ಆಯ್ತು. ನೀಚಭಂಗ ರಾಜಯೋಗ ಆಗ್ಬೇಕಂದ್ರೆ ಏನ್ ರೂಲ್ಸ್? ರೂಲ್ಸ್ ಹೇಳಿ. ಕರೆಕ್ಟ್, ತೊಂದರೆ ಇಲ್ಲ, ಹೇಳಿ ಹೇಳಿ. ಈಗ ಇಲ್ಲಿ ಯಾವುದೇ ಕಾರಣಕ್ಕೂ ಕಟಕದಲ್ಲಿ ಯಾವುದು ಚಂದ್ರ, ಕಟಕದಲ್ಲಿ ಚಂದ್ರ ಇದೆ. So ಅಲ್ಲಿ ನೀಚ ಸ್ಥಾನದಲ್ಲಿ ಇದೆ. ಆಯ್ತು, ಹೇಳಿ ಶನಿನೂ ಇರೋದ್ರಿಂದ ಹೆಂಗ್ ಹೇಳಿ, ಹೇಳಿ ಹೇಳಿ ಹೇಳಿ, ತೊಂದರೆ ಇಲ್ಲ, ಹೇಳಿ. ಕಟಕದಲ್ಲಿ ಚಂದ್ರ ಇದೆ ಮತ್ತೆ ಕುಜ ಇರೋದ್ರಿಂದ ನೀಚತ್ವ ಕಳ್ಕೊತಾನೆ. ಬಟ್ ಶನಿ ಇನ್ನೂ ಇದಾನೆ, ಅಂದ್ರೆ 7th and 8th ಅಧಿಪತಿನೂ ಇದಾನೆ. ನೀಚ ಗ್ರಹದ ಉಚ್ಚ ರಾಶಿಯಾಧಿಪತಿ ಲಗ್ನದಿಂದ ಚಂದ್ರದಿಂದ ಕೇಂದ್ರದಲ್ಲಿದ್ರೆ ನೀಚ ಭಂಗ ಆಗುತ್ತೆ, ಕರೆಕ್ಟಾ? ಕರೆಕ್ಟ್ ಸರ್. ನೀಚ ಗ್ರಹದ ನೀಚ ಉಚ್ಚ ಗ್ರಹದ ರಾಶಿಯಾಧಿಪತಿ, ನೀಚ ಗ್ರಹ ಯಾರಿಲ್ಲಿ? ಕುಜ. ನೀಚ ಗ್ರಹದ ಉಚ್ಚ ರಾಶಿಯಾಧಿಪತಿ. ನೀಚ ಗ್ರಹದ ಉಚ್ಚ ರಾಶಿಯಾಧಿಪತಿ ಯಾರು? ನೀಚ ಗ್ರಹ ಎಲ್ಲಿ ಉಚ್ಚ ಆಗ್ತಾರೆ? ಇದು ಕೇಳಿಸ್ಕೊಳ್ಳಿ. ಕರೆಕ್ಟ್ ಸರ್. ಮಕರದಲ್ಲಿ ಉಚ್ಚ ಆಗ್ತಿದಾನೆ ಸರ್. ನೀಚ ಅವ್ರ ಗ್ರಹದ ಜೊತೆ ಉಚ್ಚ ಇರೋದ್ರಿಂದ ರಾಶಿಯಾಧಿಪತಿ ಯಾರು? ಶನಿ. ಶನಿ. ನೀಚ ಗ್ರಹದ ಉಚ್ಚ ರಾಶಿಯಾಧಿಪತಿ ಲಗ್ನದಿಂದ ಅಥವಾ ಚಂದ್ರನಿಂದ ಕೇಂದ್ರದಲ್ಲಿದ್ರೆ ಏನಾಗುತ್ತೆ? ನೀಚ ಭಂಗ ರಾಜಯೋಗ ಆಗುತ್ತೆ. ನೀಚ ಭಂಗ ಆಗುತ್ತಷ್ಟೇ. ನೀಚ ಭಂಗ ಆಗುತ್ತೆ, ರಾಜಯೋಗ ಆಗಲ್ಲ. ಯಾಕೆ ರಾಜಯೋಗ ಆಗಲ್ಲ? ನೀಚ ಭಂಗ ರಾಜಯೋಗ ಆಗ್ಬೇಕು ಅಂದ್ರೆ ಆ ನೀಚ ಗ್ರಹ ಲಗ್ನದಿಂದ ಕೇಂದ್ರದಲ್ಲಿರ್ಬೇಕು. ಲಗ್ನದಿಂದ ಕೇಂದ್ರದಲ್ಲಿರ್ಬೇಕು. ಕೆಲವು ಕಡೆ ಚಂದ್ರನಿಂದ ಕೇಂದ್ರದಲ್ಲಿ ಅಂತಾರೆ. ಚಂದ್ರನಿಂದ ಕೇಂದ್ರದಲ್ಲಿದ್ರೆ ಅದು ಅಷ್ಟು ಪವರ್ಫುಲ್ ರಾಜಯೋಗ ಆಗಲ್ಲ. ಆದ್ರೆ ನೀಚ ಭಂಗ ಆಗದ್ ಬೇರೆ, ನೀಚ ಭಂಗ ರಾಜಯೋಗ ಆಗದ್ ಬೇರೆ. ಇಲ್ಲಿ ನೀಚ ಭಂಗ ಆಗಿದೆ ಅಂತ ತೆಗೆದುಕೊಳ್ಳಿ. ನೀಚ ಭಂಗ ರಾಜಯೋಗ ಆಗಿದೆ ಅಂತ ನಾನು ಎಂಡೋರ್ಸು ಮಾಡಲ್ಲ. ಚಂದ್ರನಿಂದ ಕೇಂದ್ರದಲ್ಲಿದೆ, ಬಟ್ ನೀಚ ಭಂಗ ಆಗಿದೆ. ಇನ್ನೂ ಬೇರೆ ಇದೆ, ತದೋಚ್ಚ ಅಂತಾರೆ. ನೀಚ ಯಾವ ಗ್ರಹ ಎಲ್ಲಿ ನೀಚ ಆಗುತ್ತೆ ಅಲ್ಲೇ ಇನ್ನೊಂದು ಗ್ರಹ ಉಚ್ಚ ಆದ್ರೆ ಅದು ನೀಚ ಭಂಗ ಆಗುತ್ತೆ. ಆಮೇಲೆ ನೀಚ ಗ್ರಹದ ಉಚ್ಚ ರಾಶಿಯಾಧಿಪತಿ ನೋಡಿದ್ರೆ ಅದು ನೀಚ ಭಂಗ ಆಗುತ್ತೆ. ನೀಚ ಗ್ರಹದ ಉಚ್ಚ ರಾಶಿಯಾಧಿಪತಿ ಕಂಜಂಕ್ಷನ್ ಇದ್ರು ಈಗ ಹಲವಾರು ರೀತಿಯಲ್ಲಿ ಇದು ನೀಚ ಭಂಗ ಆಗಿದೆ. ಆದ್ರೆ 12ರಲ್ಲಿ ಇರೋದ್ರಿಂದ ಇದು ನೀಚ ಭಂಗ ರಾಜಯೋಗ ಆಗಿಲ್ಲ, ಬರೀ ನೀಚ ಭಂಗ ಆಗಿದೆ. ಆದ್ರೆ ನನ್ನ ಪ್ರಶ್ನೆ, ಮಂಗಳ ಪವರ್ಫುಲ್ ಆಗಿದೆಯಾ ಇಲ್ವಾ? ಮಂಗಳ ಯಾವ ನಕ್ಷತ್ರ? ಇಲ್ಲ ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ. ಈಗ ನೋಡಿ, ಮಂಗಳ ಬಂದು ಪುನರ್ವಸು ನಕ್ಷತ್ರದಲ್ಲಿದೆ, ಗುರುವಿನ ನಕ್ಷತ್ರದಲ್ಲಿ. ಓಕೆ, ಹೇಳಿ. ಈಗ ಲಗ್ನಾಧಿಪತಿ ಸೂರ್ಯನ ಡಿಸ್ಪೋಸಿಟರ್ ಮಂಗಳ ಸ್ಟ್ರಾಂಗ್ ಆಗಿದ್ರೆ ಲಗ್ನಾಧಿಪತಿ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಲಗ್ನಾಧಿಪತಿ ಒಂದ್ ತರದಲ್ಲಿ ಸ್ಟ್ರಾಂಗು, ಏನು? ಉಚ್ಚ ಸ್ಥಾನದಲ್ಲಿದೆ. ಎರಡನೇದು ಕೋಣದಲ್ಲಿದೆ. ನಾನ್ ಕೇಳ್ತಿರೋದು ಈಗ ಡಿಸ್ಪೋಸಿಟರ್ ಪ್ರಿನ್ಸಿಪಲ್ ಪ್ರಕಾರ ಹೇಗೆ ಹೇಳಿ. ಅದಕ್ಕೆ ಮಂಗಳ ಡಿಸ್ಪೋಸಿಟರ್, ಮಂಗಳ ಸ್ಟ್ರಾಂಗ್ ಇದೆಯಾ ಇಲ್ವಾ ನೋಡಿ. ಎಲ್ಲ ಅಲ್ಲೇ ಕಾಣುತ್ತೆ, ಎಲ್ಲ ಕಾಣುತ್ತೆ, ನೀವು ಆರಾಮಾಗಿ ಹೇಳ್ಬೋದು. ಮಂಗಳ ಬಂದು ಪುನರ್ವಸು ನಕ್ಷತ್ರದಲ್ಲಿ. ಸೊ ಪುನರ್ವಸು ಬಂದು 9th ಲಾರ್ಡ್ ಆಗ್ತಾನೆ ಸರ್ ಮಂಗಳ.
ಹಂಗ ನಕ್ಷತ್ರದಲ್ಲಿದ್ರೆ ಬಲ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಗ್ರಹಗಳಿಗೆ ಯಾಕೆ ಬಲ ಬರುತ್ತೆ ಅಂತ ಹೇಳ್ಕೊಡ್ತೀನಿ ನಾನು. ಗ್ರಹಗಳಿಗೆ ನಿಮ್ಗೆ ಆಲ್ರೆಡಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಒಂದು ದಿಗ್ಬಲ ಅಂತ ಹೇಳ್ತೀವಿ. ಒಂದು ದಿಗ್ಬಲ ಲಗ್ನದಲ್ಲಿ, ಲಗ್ನ ಅಂದ್ರೆ ಪೂರ್ವ, ಲಗ್ನದಲ್ಲಿ ಪೂರ್ವದಲ್ಲಿ ಗುರು ಮತ್ತೆ ಬುಧನಿಗೆ ದಿಗ್ಬಲ ಬರ್ಕೊಳ್ಳಿ. ಲಗ್ನದಲ್ಲಿ ಅಂದ್ರೆ ಪೂರ್ವ ದಿಕ್ಕದು, ಲಗ್ನ ಅಂದ್ರೆ ಪೂರ್ವ ದಿಕ್ಕು. ಲಗ್ನದಲ್ಲಿ ಗುರು ಮತ್ತೆ ಬುಧನಿಗೆ ದಿಗ್ಬಲ. ಉತ್ತರದಲ್ಲಿ, ಉತ್ತರ ಅಂದ್ರೆ 4ನೇ ಭಾವ, ಉತ್ತರದಲ್ಲಿ ಶುಕ್ರ ಮತ್ತು ಚಂದ್ರರಿಗೆ ದಿಗ್ಬಲ ಅಂದ್ರೆ 100% ದಿಗ್ಬಲ ಅಂತ, 100% ದಿಗ್ಬಲ. ಅಲ್ಲಿಂದ ಬಂದ್ರೆ ಪಶ್ಚಿಮದಲ್ಲಿ ಶನಿಗೆ ದಿಗ್ಬಲ, ಪಶ್ಚಿಮದಲ್ಲಿ ಶನಿಗೆ ದಿಗ್ಬಲ. ಪಶ್ಚಿಮ ಅಂದ್ರೆ ಯಾವುದು? 7ನೇ ಭಾವ. ಲಗ್ನದಲ್ಲಿ ಗುರು ಬುಧ ದಿಗ್ಬಲಿಗಳಾಗ್ತಾರೆ. 4ನೇ ಭಾವದಲ್ಲಿ ಚಂದ್ರ ಶುಕ್ರರಿಗೆ ದಿಗ್ಬಲ ಬರುತ್ತೆ. 7ನೇ ಭಾವದಲ್ಲಿ ಶನಿಗೆ ದಿಗ್ಬಲ ಬರುತ್ತೆ. 10ನೇ ಭಾವ ಅಂದ್ರೆ ದಕ್ಷಿಣ, 10ನೇ ಭಾವದಲ್ಲಿ ರವಿ ಮತ್ತು ಮಂಗಳರು ಇಬ್ರು ದಿಗ್ಬಲಿಗಳಾಗ್ತಾರೆ. ರವಿ ಮತ್ತು ಮಂಗಳ ಅವರು ಆ ಭಾವದಿಂದ 4ನೇ ಮನೆ ದೂರ ಹೋದ್ರೆ 50% ದಿಗ್ಬಲ, ಫುಲ್ ಆಪೋಸಿಟ್ ಮನೆಗೆ ಹೋದ್ರೆ 0% ದಿಗ್ಬಲ. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳಿ ಸರ್. 4ನೇ ಮನೆಗೆ ಹೋದ್ರೆ ಅಲ್ಲಿಂದ ಅರ್ಧ ದೂರ ಹೋದ್ರೆ, ಅಂದ್ರೆ ಈಗ ಲಗ್ನದಲ್ಲಿ ಗುರು ಬುಧ ಕುತ್ಕೊಂಡ್ರೆ 100% ದಿಗ್ಬಲ. 7ನೇ ಮನೆಯಲ್ಲಿ ಗುರು ಬುಧ ಕುತ್ಕೊಂಡ್ರೆ 0% ದಿಗ್ಬಲ. ಅದ್ರ ಬದಲು ಇಲ್ಲಿ 4ನೇ ಭಾವದಲ್ಲೋ 10ನೇ ಭಾವದಲ್ಲೋ ಗುರು ಕುತ್ಕೊಂಡ್ರೆ, ಗುರು ಅಥವಾ ಬುಧ ಕುತ್ಕೊಂಡ್ರೆ 50% ದಿಗ್ಬಲ. ಇದರ್ಥ ಆಯ್ತಾ? ಅದೇ ರೀತಿ 7ನೇ ಮನೆಯಲ್ಲಿ ಶನಿ ಕೂತಿದ್ರೆ 100% ದಿಗ್ಬಲ. ಲಗ್ನಕ್ಕೆ ಬಂದ್ಬಿಟ್ರೆ ಶನಿ 0% ದಿಗ್ಬಲ. ಅದೇ ರೀತಿ ಶನಿ 4ನೇ ಭಾವದಲ್ಲಿ ಇಲ್ಲ 10ನೇ ಭಾವದಲ್ಲಿ ಕುತ್ಕೊಂಡ್ರೆ 50% ದಿಗ್ಬಲ. ಇದಾಯ್ತು. ನೆಕ್ಸ್ಟ್ ಕುಜ ಮತ್ತೆ ರವಿ 10ನೇ ಮನೆಯಲ್ಲಿ 100% ದಿಗ್ಬಲ. ಅವರು 4ನೇ ಮನೆಗೆ ಬಂದ್ರೆ 0% ದಿಗ್ಬಲ. ಅವರು ಲಗ್ನಕ್ಕೆ ಬಂದ್ರೆ 50% ದಿಗ್ಬಲ. 7ನೇ ಮನೆಗೆ ಹೋದ್ರೆ 50% ದಿಗ್ಬಲ. ಈ ತರ ನೀವು ಅಪ್ರಾಕ್ಸಿಮೇಟ್ ಆಗಿ ತಿಳ್ಕೊಬೇಕು. ಅದನ್ನ ನಾವು ತ್ರೈರಾಶಿಕ ಕ್ರಮದಲ್ಲಿ ತಿಳ್ಕೊಬೇಕು. ಅದು ಎಷ್ಟೆಷ್ಟು ಮನೆ ಮೂವ್ ಆಗುತ್ತೆ ಅಷ್ಟಷ್ಟು ರೆಡ್ಯೂಸ್ ಮಾಡ್ಕೋಬೇಕು. ಸೊ ದಿಗ್ಬಲಿ ಮತ್ತೆ ಉಚ್ಚ ಸ್ಥಾನದಲ್ಲಿದ್ರೆ, ಮತ್ತೆ ಅಧಿಮಿತ್ರ ಕ್ಷೇತ್ರದಲ್ಲಿದ್ರೆ, ಸ್ವಕ್ಷೇತ್ರದಲ್ಲಿದ್ರೆ, ಮೂಲ ತ್ರಿಕೋಣದಲ್ಲಿದ್ರೆ, ವರ್ಗೋತ್ತಮ ಆಗಿದ್ರೆ ಅವಾಗ ಆ ಗ್ರಹ ನಾವು ಬಲಿಷ್ಠವಾಗಿದೆ ಅಂತ ಹೇಳ್ತೀವಿ. ಈಗ ಹೇಳಿ, ಈಗ ಮಂಗಳ ಏನಾಗಿದೆ ಅಂತ ನಿಮಗೆ ಮೊದಲನೇ ಕ್ಲಾಸಲ್ಲಿ ಒಂದಷ್ಟು ಪಾಯಿಂಟ್ಸ್ ಹೇಳ್ಕೊಟ್ಟೆ ನೋಡಿ. ಯಾವ್ದಾದ್ರು ಪಾಯಿಂಟ್ ಜ್ಞಾಪಕ ಬರುತ್ತೆ? ಯಾರಾದ್ರೂ ಆನ್ಸರ್ ಮಾಡಿ. ಎನಿಬಡಿ ಕ್ಯಾನ್ ಆನ್ಸರ್. ರವಿಯ ಡಿಸ್ಪೋಸಿಟರ್ ಒಂದು ಡಿಸ್ಕಷನ್ ರೂಪದಲ್ಲಿ ಇರ್ಲಿ ಕ್ಲಾಸು. ಪ್ರತಿ ಕ್ಲಾಸಲ್ಲಿ ನಾನೇ ಹೇಳಿದ್ರೆ ಚೆನ್ನಾಗಿರಲ್ಲ. ಸುಮ್ಮನೆ ನಿಮ್ಗೂ ಐ ವಾಂಟ್ ಟು ಟಿಕಲ್ ಯುವರ್ ಇದು ಥಾಟ್ ಪ್ರೋಸೆಸ್. ಮಂಗಳನ ವೀಕ್ ಇದೆಯಾ ಸ್ಟ್ರಾಂಗ್ ಇದೆಯಾ? ವೀಕ್ ಇದ್ರೆ ರೀಸನ್ ಕೊಡಿ, ಸ್ಟ್ರಾಂಗ್ ಇದ್ರೆ ರೀಸನ್ ಕೊಡಿ. ಮಾತಾಡಿ, ಏನಾದ್ರೂ ಮಾತಾಡಿ. ದಿರ್ ಇಸ್ ನೋ ಪ್ರಾಬ್ಲಮ್. ಸರ್, ಮಂಗಳ 4 ಮತ್ತು 9ರ ಅಧಿಪತಿ. ವೆರಿ ಗುಡ್. ಹೌದು, ಅದರಿಂದ ಯೋಗಕಾರಕ. ಯೋಗಕಾರಕ ಓಕೆ. ಆದ್ರೆ ನನ್ನ ಪ್ರಶ್ನೆ, ಡಿಸ್ಪೋಸಿಟರ್ ಆದ ಮಂಗಳ ಬಲಿಷ್ಠನಾಗಿದ್ದಾನ? ಅದು ಬೇಕು. ಅವ್ರ ಅಧಿಪತಿ ಯೋಗಕಾರಕ ಓಕೆ, ಯೋಗಕಾರಕ ಬಲಿಷ್ಠನಾಗವನ? ನಮಗ್ ಬೇಕಾಗಿರೋದು ಡಿಸ್ಪೋಸಿಟರ್. ಅದು ವ್ಯಯಸ್ಥಾನದಲ್ಲಿರೋದ್ರಿಂದ ಬಲಹೀನ ಅಂತ ನೀವ್ ಹೇಳ್ತೀರಿ. ಆಯ್ತು. ಆಮೇಲೆ ನೆಕ್ಸ್ಟ್ ಎನಿ ಒಪಿನಿಯನ್? ಯಾರು ಏನ್ ಬೇಕಾದ್ರೆ ಹೇಳ್ಬೋದು. ಈಗ ಮೇಡಮ್ ಒಂದು ಹೇಳಿದ್ರು ವ್ಯಯಸ್ಥಾನದಲ್ಲಿದ್ರೆ ಬಲಹೀನ ಅಂತ. ಮಕರದಲ್ಲಿ ಮಂಗಳ ಉಚ್ಚ ಗುರುಗಳೇ, ಇದು ಆಪೋಸಿಟ್ ಇರೋದ್ರಿಂದ ನೀಚ ಆಗೋದ್ರಿಂದ ದಿಗ್ಬಲ ಕಮ್ಮಿ ಆಗುತ್ತೆ. ಅದೊಂದು ಪಾಯಿಂಟ್ ಆಯ್ತು. ನೆಕ್ಸ್ಟ್ ಹೇಳಿ. ಇನ್ಯಾರು ಎನಿಬಡಿ? ಯಾರಾದ್ರೂ ಮಾತಾಡಿ. ಓಪನ್ ಆಗಿ ಮಾತಾಡ್ತಿರ್ಬೇಕು. ಅವಾಗ್ಲೇ ಕಲಿಯೋದು ನೀವು. ಸರ್, ಶನಿಗೆ ತನ್ನ ಮನೆ 7ನೇ ಮನೆ ದೃಷ್ಟಿ ಇದೆ. ಬಗ್ಗೆ ಇಲ್ಲ, ನಾನು ಬರೀ ಈಗ ಡಿಸ್ಪೋಸಿಟರ್ ಬಗ್ಗೆ ಮಾತ್ರ ಕೇಳ್ತಾ ಇದ್ದೀನಿ. ಹಾಗಾಗಿ ಲಗ್ನಾಧಿಪತಿ ನಾವು ಲಗ್ನದ ಬಗ್ಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಮುಂದಕ್ಕೆ ಹೋಗೋಣ. 1-2-3 ಕ್ಲಾಸ್ ಲಗ್ನದ ಬಗ್ಗೆ ಮಾಡಿ ನಾವು ಮುಂದಕ್ಕೆ ಹೋಗೋಣ ಅಂತ ನಾನು ಏನ್ ಮಾಡಿದ್ದೀನಿ, ಈ ಒಂದು ಎಕ್ಸಾಂಪಲ್ ಚಾರ್ಟ್ ಅಲ್ಲಿ ನಿಮಗೆ ಲಗ್ನವನ್ನು ತೋರಿಸಿದೆ. ಲಗ್ನಾಧಿಪತಿ ರವಿ, ಆ ಲಗ್ನಾಧಿಪತಿ ರವಿ ಅಗ್ನಿತತ್ವ ರಾಶಿಯಲ್ಲಿದೆ. ಅದರ ಅಧಿಪತಿ ಅಂದ್ರೆ ಡಿಸ್ಪೋಸಿಟರ್ ಮಂಗಳ. ಅಲ್ಲಿಗೆ ಬಂದಿದ್ದೀನಿ. ಈಗ ಡಿಸ್ಪೋಸಿಟರ್ ಲೆವೆಲ್ ಬಂದಿದ್ದೀನಿ. ಡಿಸ್ಪೋಸಿಟರ್ ಸ್ಟ್ರಾಂಗ ವೀಕ? ನೀವು ಕೆಲವರು ಒಂದೊಂದು ಒಪಿನಿಯನ್ ಕೊಟ್ರಿ.
ಫೈನಲ್ ಜಡ್ಜ್ಮೆಂಟ್ ನ ಕೊಡಕ್ ಮುಂಚೆ ಯಾರ್ಯಾರ ಒಪಿನಿಯನ್ ದಯವಿಟ್ಟು ಕೊಟ್ರೆ ಸಂತೋಷ. ಸ್ಟ್ರೆಂತ್ ಕಾಣ್ತಿಲ್ಲ ಅಂದ್ರು. ಕುಜ ಬಂದ್ಬಿಟ್ಟು ನೀಚ ಕ್ಷೇತ್ರದಲ್ಲಿದ್ದಾನೆ, ಶನಿ ಜೊತೆಲಿ ಇರೋದ್ರಿಂದ ವೀಕ್ ಆಗಿದ್ದಾನೆ ಸರ್. ಓಕೆ, ಆಮೇಲೆ ಇದು ಶೆಡ್ ಬಲ ಏನಾರು ಕಾಣ್ತಿದ್ಯಾ? ಈಗ್ಲೂ ಕಾಣ್ತಿಲ್ವಾ? ಕಾಣ್ತಾ ಇಲ್ಲ, ಆಯ್ತು. ಓಕೆ, ಶೆಡ್ ಬಲ ಮಂಗಳನಿಗೆ ಈಗ ಬಲಗಡೆ ಮಂಗಳನಿಗೆ 4.81 ಇದೆ ಶೆಡ್ ಬಲ. ಇರ್ಲಿ, ಹೈಯೆಸ್ಟ್ ಬಂದು ಸೂರ್ಯನಿಗಿದೆ, ಅದ್ರ ನೆಕ್ಸ್ಟ್ ಬಂದು ಬುಧನಿಗಿದೆ. ಆಯ್ತು, ತೊಂದರೆ ಇಲ್ಲ. ಈಗ ಮಂಗಳ ಯಾವ ನಕ್ಷತ್ರದಿದೆ ಅಂತ ಹೇಳಿದ್ರಿ? ಪುನರ್ವಸು. ಎಷ್ಟನೇ ಪಾದದಲ್ಲಿದೆ? ಪಾದ ಬೇಕಾ? ತಗೊಳ್ಳಿ, ಪಾದ ಕೊಡ್ತೀನಿ. ಕಾಣ್ತಿದ್ಯಾ ಇಲ್ವಾ ನೋಡಿ. ಮಂಗಳ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ. ಹೇಳಿ ಈಗ, ಮಂಗಳ ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿದ್ರೆ ಸ್ಟ್ರಾಂಗ ವೀಕ? ಹೇಳಿ. ಇರಿ ಸರ್, D9 ಅಲ್ಲಿ ಎಲ್ಲಿ ಹೋದ ನೋಡ್ತಾ ಇದ್ದೀನಿ. ನೋಡಿ. ಪುಷ್ಕರಾಂಶದಲ್ಲಿದ್ದಾನೆ. ವೆರಿ ಗುಡ್. ಅದು ಒಂದು ಪಾಯಿಂಟ್. ಪುಷ್ಕರಾಂಶದಲ್ಲಿ ಇದ್ದಾಗ ಶುಭ ಫಲ ಅಂತ ಹೇಳ್ಬೋದು, ಬಲಿಷ್ಠ ಅಂತ ಹೇಳಲ್ಲ. ನೀವ್ ಏನೇನೋ ಒಂದು ಪಾಯಿಂಟ್ ಹೇಳಿದ್ರೆ ಅದಕ್ಕೆ ನಾವು ಒಂದೊಂದು ಪಾಯಿಂಟ್ ಕೊಡ್ತೀನಿ ನಿಮ್ಗೆ. ಪುಷ್ಕರಾಂಶ ಹೇಳಿದ್ರೆ ಗುಡ್ ಅದು, ಆದ್ರೆ ಬಲಕ್ಕೆ ಪುಷ್ಕರಾಂಶ ಶುಭ ಫಲ ಕೊಡುತ್ತೆ. ಬಟ್ ಬಲದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೆ ಬಲನ ಇಲ್ವಾ ಹೇಳಿ, ಆಮೇಲೆ ಮುಂದಕ್ಕೆ ಹೋಗೋಣ. ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಐಡಿಯಾ ಕೊಟ್ಟೆ. ಚರರಾಶಿಯ ಮೊದಲನೇ ಪಾದ, ಸ್ಥಿರ ರಾಶಿಯ ಮಧ್ಯದ ಪಾದ, ದ್ವಿಸಭವ ರಾಶಿಯ ಕೊನೆಯ ಪಾದ ಅಂತ ಹೇಳಿದೆ. ಏನನ್ನು ಹೇಳಿದೆ? ರಾಶಿಯ ಮೊದಲನೇ ಪಾದ, ಸ್ಥಿರ ರಾಶಿಯ ಮಧ್ಯದ ಪಾದ ಅಂದ್ರೆ ಚರರಾಶಿಯ 1ನೇ ಪಾದ, ಸ್ಥಿರ ರಾಶಿಯ 5ನೇ ಪಾದ, ದ್ವಿಸಭವ ರಾಶಿಯ 9ನೇ ಪಾದಗಳು ಏನು? ವರ್ಗೋತ್ತಮ. ಇಲ್ಲಿ ಮಂಗಳ ಏನಾಗಿದೆ? ಮಂಗಳ ಏನಾಗಿದೆ? ಈಗ ಮಂಗಳ ವೀಕಾ ಸ್ಟ್ರಾಂಗ? ಸ್ಟ್ರಾಂಗು. ನಾವು ಯಾವಾಗ ಪ್ರಿಡಿಕ್ಷನ್ ತಪ್ತೀವಿ ಅಂತ ನೀವು ಕಲ್ತ್ಕೋಬೇಕು. ಪ್ರಿಡಿಕ್ಷನ್ ನಾವು ಹೇಗೆ ತಪ್ಪುತ್ತೀವಿ, ಇದು ಒಂದು ಸಣ್ಣ ಎಕ್ಸಾಂಪಲ್. ನಾವೇನ್ ಮಾಡ್ದೋ, ನೀಚ ರಾಶಿಲಿ ಇದೆ ಅಂತ ಬಿಟ್ಬಿಟ್ಟು ನಾವು ಮುಂದಕ್ಕೆ ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕು. ಒಂದೊಂದು ಡಿಗ್ರಿ, ಒಂದೊಂದು ಮಿನಿಟ್, ಒಂದೊಂದು ಸೆಕೆಂಡ್ ಎಲ್ಲ ನೋಡ್ಬೇಕು. ಕರೆಕ್ಟಾ ಇಲ್ವಾ? ಏನಂತೀರಾ? ಸೊ ಮಂಗಳ ವರ್ಗೋತ್ತಮ ಆದ್ರೆ ಅದು ಬಲಿಷ್ಠನ ಅಲ್ವಾ? ಬಲಿಷ್ಠ ಸರ್. ಬಲಿಷ್ಠ. ಮಂಗಳ ಬಲಿಷ್ಠ. 10ನೇ ಮನೆಯಿಂದ ಸ್ವಲ್ಪ ದೂರದಲ್ಲಿದೆ. ಮಂಗಳ ಎಲ್ಲಿ ದಿಗ್ಬಲ ಆಗ್ತದೆ? ಮಂಗಳ ಮತ್ತೆ ಸೂರ್ಯ ಎಲ್ಲಿ ದಿಗ್ಬಲ ಆಗುತ್ತೆ? 10ನೇ ಮನೆಯಿಂದ ಸ್ವಲ್ಪ ದೂರ ಬಂದಿದೆ ಅದು. 10ನೇ ಮನೆಯಿಂದ ಸ್ವಲ್ಪ ದೂರ ಬಂದಿದೆ. 10ನೇ ಭಾವದ ಮಧ್ಯ ಆಲ್ಮೋಸ್ಟ್ 11 ಡಿಗ್ರಿನೇ ಇರ್ತದೆ. ಮಂಗಳ ಬಂದು 1 ಡಿಗ್ರಿಯಲ್ಲಿದೆ. ಹಂಗಾಗಿ ನಿಮಗೆ ಭಾವ ನೋಡ್ಬೇಕಂದ್ರೆ 12ನೇ ಭಾವದಲ್ಲಿ ಮಂಗಳ ಕೂತಿದ್ರುವೆ ಮಂಗಳ 1 ಡಿಗ್ರಿಲಿ ಇರೋದ್ರಿಂದ ಅದು ದಿಗ್ಬಲನು ಏನಂತ ಕಡಿಮೆ ಇಲ್ಲ. ದಿಗ್ಬಲನು ಅಷ್ಟೊಂದೇನು ಕಡಿಮೆ ಇಲ್ಲ. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಲಗ್ನಾಧಿಪತಿ ಅಗ್ನಿತತ್ವ ರಾಶಿಯಲ್ಲಿ, ಲಗ್ನ ಬಂದು ಅಗ್ನಿತತ್ವ ರಾಶಿ, ಲಗ್ನಾಧಿಪತಿನೂ ಅಗ್ನಿತತ್ವ ಗ್ರಹ. ಕರೆಕ್ಟಾ? ಲಗ್ನ ಅಗ್ನಿತತ್ವ ರಾಶಿ, ಲಗ್ನಾಧಿಪತಿ ಅಗ್ನಿತತ್ವ ಗ್ರಹ, ಅಗ್ನಿತತ್ವ ರಾಶಿಯಲ್ಲೇ ಹೋಗಿ ಕೂತಿದೆ. ಅದರ ಡಿಸ್ಪೋಸಿಟರು ಬಲಿಷ್ಠವಾಗಿದೆ. ಹಾಗಾಗಿ ಲಗ್ನಾಧಿಪತಿ ಇಲ್ಲಿ ಸ್ಟ್ರಾಂಗ್ ಅಂತ ಹೇಳ್ಬೋದಾ? ಹ್ಞೂ ಸರ್. ಲಗ್ನಾಧಿಪತಿ ಸ್ಟ್ರಾಂಗ್ ಅಂತ ಆಯ್ತು. ಓಕೆನಾ? ಅಲ್ಲಿಂದ ಬಂದು ಚಂದ್ರ ಸ್ವಕ್ಷೇತ್ರದಲ್ಲಿದೆ. ಕರೆಕ್ಟಾ? ಚಂದ್ರ ಸ್ವಕ್ಷೇತ್ರದಲ್ಲಿದೆ. ಚಂದ್ರ ಬಂದು 12ನೇ ಅಧಿಪತಿ. 12ನೇ ಅಧಿಪತಿ ನೆಗೆಟಿವ್ ಅವೆಲ್ಲ ಆಮೇಲೆ ವ್ಯಯಸ್ಥಾನ ಎಲ್ಲ ಬರೀ ವ್ಯಯ ಅನ್ಬಾರ್ದು, ಅಲ್ಲಿ ಇನ್ನೂ ಏನೇನೋ ಬರ್ತದೆ. ಹಂಗಾಗಿ ಒಂದೇ ದೃಷ್ಟಿಕೋನದಲ್ಲಿ ನಾವು ನೋಡ್ಬಾರ್ದು. ಸೊ ಸೂರ್ಯ ಆದ್ಮೇಲೆ, ಸೂರ್ಯನೇ ಬೈ ಡಿಫಾಲ್ಟ್ ಲಗ್ನ ಇದೆ, ಸೂರ್ಯ ಆದ್ಮೇಲೆ ಚಂದ್ರನ್ ತಗೋತಾ ಇದ್ದೀನಿ. ಸೊ ಚಂದ್ರ ಬಂದು ಸ್ವಕ್ಷೇತ್ರದಲ್ಲಿದೆ. ವ್ಯಯಾಧಿಪತಿ ಆದ್ರುವೆ ಯಾವ ಯೋಗ ಬರುತ್ತೆ? ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ನಾನು ಕ್ವಶನ್ ಕೇಳಿದಾಗ ಅನ್ಮ್ಯೂಟ್ ಮಾಡ್ಕೊಳ್ಳುವಂತೆ. ಎಲ್ಲರೂ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ. ಸೊ
ಈಗ ಚಂದ್ರ 12ನೇ ಅಧಿಪತಿಯಾಗಿ ಹರ್ಷ ಆ, ಹರ್ಷ ಸರಳ ವಿಮಲ ಅಂತ 3 ಯೋಗಗಳು ಬರ್ತದೆ. ಏನು? 6ನೇ ಅಧಿಪತಿ 6ನೇ ಭಾವದಲ್ಲಿದ್ರೆ ಹರ್ಷ ಯೋಗ, 6ನೇ ಅಧಿಪತಿ 6ನೇ ಭಾವದಲ್ಲಿದ್ರೆ ಹರ್ಷ ಯೋಗ, 8ನೇ ಅಧಿಪತಿ 8ನೇ ಭಾವದಲ್ಲಿದ್ರೆ ಸರಳ ಯೋಗ, 12ನೇ ಅಧಿಪತಿ 12ನೇ ಭಾವದಲ್ಲಿದ್ರೆ ವಿಮಲ ಯೋಗ. ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು ಇದನ್ನ? 6, 8, 12. ಮೊದಲನೇದು 6. ಮಾನಸ ಅವ್ರು ಒಂಚೂರು ಮ್ಯೂಟ್ ಮಾಡಿ ಮೇಡಮ್. 6 ಮೊದಲನೇದು, 8 ನೆಕ್ಸ್ಟ್, 12 ಕೊನೆಯದು. ನಮ್ಮ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಫಸ್ಟ್ ಬರೋದು ಯಾವುದು? ಎಚ್, ನೆಕ್ಸ್ಟ್ ಬರೋದು ಎಸ್, ಕೊನೆಯಲ್ಲಿ ಬರೋದು ವಿ. ಸೊ ಹರ್ಷ ಸರಳ ವಿಮಲ ಯೋಗ, ಹರ್ಷ ಸರಳ ವಿಮಲ ಯೋಗ ಅಂತ. ಯಾರೋ ಒಂದ್ ಸ್ವಲ್ಪ ಅನ್ಮ್ಯೂಟ್ ಆಗಿದೆ, ಯಾರೋ ಒಂದ್ ಸ್ವಲ್ಪ ಅನ್ಮ್ಯೂಟ್ ಮಾಡಿ, ಅಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಯಾರೋ ಒಂಚೂರು ಅನ್ಮ್ಯೂಟ್ ಆಗಿದೆ. ಸೊ ಚಂದ್ರ ಲಗ್ನಾಧಿಪತಿ ಆದ್ಮೇಲೆ ನಾನು ಚಂದ್ರನಿಗೆ ಬರ್ತೀನಿ, ಹಾಗೆ ಬೇರೆ ಬೇರೆ ಭಾವಗಳಿಗೂ ಬರೋಣ. ಸೊ ಲಗ್ನಾಧಿಪತಿ ಲಗ್ನದಿಂದ 9ನೇ ಭಾವಕ್ಕೆ ಹೋಗಿದೆ. ಇದು ಭಾವಾದ್ ಭಾವ ಬಗ್ಗೆ ಸ್ವಲ್ಪ ನೀವು ತಿಳ್ಕೋಬೇಕು. 2ನೇ ಅಧಿಪತಿ ಬುಧ ಅಲ್ಲಿಂದ 9ಕ್ಕೆ ಹೋಗಿದೆ, ಕರೆಕ್ಟಾ? ಸೊ 2ನೇ ಭಾವನು ಚೆನ್ನಾಗಿದೆ ಅಂತ ಹೇಳ್ಬೇಕು, 2ನೇ ಭಾವನು ಚೆನ್ನಾಗಿದೆ ಅಂತ ಹೇಳ್ಬೇಕು. ಅಲ್ಲಿಂದ ಬಂದ್ರೆ 3ನೇ ಭಾವಾಧಿಪತಿ ಅಲ್ಲಿಂದ 7ಕ್ಕೆ ಹೋಗಿದೆ, 3ನೇ ಭಾವಾಧಿಪತಿ ಅಲ್ಲಿಂದ 7ಕ್ಕೆ ಹೋಗಿದೆ, ದಟ್ ಈಸ್ ಆಲ್ಸೋ ಗುಡ್. ಬಟ್ 3ನೇ ಭಾವದಲ್ಲಿ ರಾಹು ಸ್ಥಿತರಾಗಿದ್ದಾರೆ. ಸೊ ರಾಹು ಸ್ವಂತ ನಕ್ಷತ್ರದಲ್ಲಿ ಕೂತಿದೆ. ರಾಹುಗೆ ಆಮೇಲೆ ಬರ್ತೀನಿ ನಾನು ಡೀಟೇಲ್. 4ನೇ ಅಧಿಪತಿ ಅಲ್ಲಿಂದ 9ನೇ ಭಾವಕ್ಕೆ ಹೋಗಿದೆ. 4ನೇ ಅಧಿಪತಿ ಅಂದ್ರೆ ಮಂಗಳ ವ್ಯಯಸ್ಥಾನದಲ್ಲಿ ಇರ್ಬೋದು, ಮಂಗಳ ವ್ಯಯಸ್ಥಾನದಲ್ಲಿ ಇದೆ ಅಂತ ಕನ್ಸಿಡರೇಷನ್ ತಗೊಳ್ಳಿ. ಆದ್ರೆ 4ನೇ ಭಾವಕ್ಕೆ ಏನಾಗುತ್ತೆ ಅಂದ್ರೆ 4ನೇ ಭಾವಕ್ಕೆ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೇಕು. ಏನಂತ ಹೇಳ್ಬೇಕು ನೀವು? 4ನೇ ಭಾವಾಧಿಪತಿ 4ನೇ ಭಾವದಿಂದ 9ನೇ ಭಾವಕ್ಕೆ ಹೋಗಿರೋದ್ರಿಂದ ಅದು 4ನೇ ಭಾವಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೇಕು, 4ನೇ ಭಾವಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ಬೇಕು. ಇನ್ನು ಪಂಚಮಾಧಿಪತಿ ಪಂಚಮದಿಂದ ಪಂಚಮಕ್ಕೆ ಹೋಗಿದೆ, ಪಂಚಮಾಧಿಪತಿ ಪಂಚಮದಿಂದ ಪಂಚಮಕ್ಕೆ ಹೋಗಿದೆ, ಆಯ್ತಾ? ಅಲ್ಲಿಂದ ಬಂದ್ರೆ 6ನೇ ಅಧಿಪತಿ ಅಲ್ಲಿಂದ 7ನೇ ಭಾವಕ್ಕೆ ಹೋಗಿದೆ, ಕರೆಕ್ಟಾ? ನೋಟ್ ಮಾಡ್ಕೊಳ್ಳಿ ನಾನು ಏನೇನ್ ಹೇಳ್ತಾ ಇದ್ದೀನಿ, ಯಾವ್ಯಾವ ಅಧಿಪತಿ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಲಗ್ನಾಧಿಪತಿ ಅಲ್ಲಿಂದ 9ನೇ ಭಾವಕ್ಕೆ ಹೋಗಿದೆ, ಒಳ್ಳೇದು. 2ನೇ ಅಧಿಪತಿ ಮತ್ತೆ ಅಲ್ಲಿಂದ 9ನೇ ಭಾವಕ್ಕೆ ಹೋಗಿದೆ, ಅದು ಒಳ್ಳೇದು. 3ನೇ ಅಧಿಪತಿ ಅಲ್ಲಿಂದ 7ನೇ ಭಾವಕ್ಕೆ ಹೋಗಿದೆ ಮತ್ತು 7ನೇ ಭಾವನ 3ನೇ ಭಾವನ ನೋಡ್ತಾ ಇದ್ದೀನಿ. ಇಲ್ಲಿ 2 ವಿಚಾರ ಇದೆ, ಒಂದ್ ಹೋಗ್ತೀನಿ ನಾನು. ಅಲ್ಲಿಂದ 9ಕ್ಕೆ ಹೋಗಿದೆ, ವೆರಿ ಗುಡ್. 2ನೇ ಅಧಿಪತಿ ಅಲ್ಲಿಂದ 9ಕ್ಕೆ ಹೋಗಿದೆ, ದಟ್ ಈಸ್ ಆಲ್ಸೋ ಗುಡ್. 3ನೇ ಅಧಿಪತಿ ಅಲ್ಲಿಂದ 7ನೇ ಭಾವಕ್ಕೆ ಹೋಗಿದೆ, ಅದು ಗುಡ್. 4ನೇ ಅಧಿಪತಿ ಅಲ್ಲಿಂದ 9ನೇ ಭಾವಕ್ಕೆ ಹೋಗಿದೆ, ಅದು ಗುಡ್. 5ನೇ ಅಧಿಪತಿ ಅಲ್ಲಿಂದ 5ನೇ ಭಾವಕ್ಕೆ ಹೋಗಿದೆ, ದಟ್ ಈಸ್ ಆಲ್ಸೋ ಗುಡ್. 6ನೇ ಅಧಿಪತಿ ಅಲ್ಲಿಂದ 7ನೇ ಭಾವಕ್ಕೆ ಹೋಗಿದೆ, ಅದು ಗುಡ್. 7ನೇ ಅಧಿಪತಿ ಅಲ್ಲಿಂದ 6ಕ್ಕೆ ಹೋಗಿದೆ, ಅದು ಅಷ್ಟು ಗುಡ್ ಅಲ್ಲ. 7ನೇ ಅಧಿಪತಿ ಅಲ್ಲಿಂದ 6ನೇ ಭಾವಕ್ಕೆ ಹೋಗಿದೆ, ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು. ಕೇಂದ್ರ ತ್ರಿಕೋಣಗಳು ಹೋದಾಗ ಗುಡ್ ಅಂತೀನಿ, ಬಟ್ 6, 8, 12ಕ್ಕೆ ಹೋದ್ರೆ ಆ ಭಾವದಿಂದ ನಾಟ್ ಗುಡ್ ಅಂತೀನಿ. ಅಂದ್ರೆ ಇಲ್ಲಿ ಯಾವ್ಯಾವ್ದು ನೆಗೆಟಿವ್ ಅಂತ ಬರ್ಕೊಳ್ಳಿ, ಪಾಸಿಟಿವ್ ನ ನೀವು ಆಮೇಲೆ ಬರೆಯೋರಂತೆ. 7ನೇ ಅಧಿಪತಿ ಅಲ್ಲಿಂದ 6ಕ್ಕೆ ಹೋಗಿದೆ, ಸೊ 7ನೇ ಭಾವಕ್ಕೆ ಒಳ್ಳೇದಲ್ಲ. 8ನೇ ಅಧಿಪತಿ ಅಲ್ಲಿಂದ 2ಕ್ಕೆ ಹೋಗಿದೆ, ಅದು ಗುಡ್. 8ನೇ ಅಧಿಪತಿ 8ರಿಂದ 2ಕ್ಕೆ ಹೋಗಿದೆ, ಧನ ಭಾವಕ್ಕೆ ಹೋಗಿದೆ, ದಟ್ ಈಸ್ ಗುಡ್. 9ನೇ ಅಧಿಪತಿ ಅಲ್ಲಿಂದ 4ಕ್ಕೆ ಹೋಗಿದೆ, ಅದು ಗುಡ್. 10ನೇ ಅಧಿಪತಿ ಅಲ್ಲಿಂದ 12ಕ್ಕೆ ಹೋಗಿದೆ, ದಟ್ ಈಸ್ ನಾಟ್ ಗುಡ್. ದಶಮಾಧಿಪತಿ ಅಲ್ಲಿಂದ 12ಕ್ಕೆ ಹೋಗಿದೆ, ದಟ್ ಈಸ್ ನಾಟ್ ಗುಡ್, ಆಯ್ತಾ? ಹಾಗೆ 11ನೇ ಅಧಿಪತಿ ಅಲ್ಲಿಂದ 12ಕ್ಕೆ ಹೋಗಿದೆ. ಈಗ ಇಲ್ಲಿ ಹೇಳ್ತೀನಿ ನೋಡಿ, 7ನೇ ಅಧಿಪತಿ ಮತ್ತು 10ನೇ ಅಧಿಪತಿ ಮತ್ತು 11ನೇ ಅಧಿಪತಿಗಳು ಅಂದ್ರೆ ಈ 3 ಭಾವಗಳು, 7ನೇ ಅಧಿಪತಿ ಅಲ್ಲಿಂದ 6ಕ್ಕೆ ಹೋಗಿರೋದ್ರಿಂದ, 10ನೇ ಅಧಿಪತಿ ಅಲ್ಲಿಂದ 12ಕ್ಕೆ ಹೋಗಿರೋದ್ರಿಂದ, 11ನೇ ಅಧಿಪತಿ ಅಲ್ಲಿಂದ 12ಕ್ಕೆ ಹೋಗಿರೋದ್ರಿಂದ ಈ 3 ಭಾವಗಳು ನಾಟ್ ಓಕೆ. ಯಾವ್ಯಾವುದು? 7ನೇ ಭಾವ, 10ನೇ ಭಾವ ಮತ್ತು 11ನೇ ಭಾವ ಭಾವಾದ್ ಭಾವದ ಪ್ರಕಾರ ನಾಟ್ ಓಕೆ. ಯಾವ್ದ ಪ್ರಕಾರ? ಭಾವಾದ್ ಭಾವ. ಒಂದು ಪ್ಯಾರಾಮೀಟರ್ ಬಂದು ಭಾವಾದ್ ಭಾವ, ಗಮನದಲ್ಲಿಟ್ಕೊಳ್ಳಿ. ಇದೆಲ್ಲಾನು ನಾವು ಗಮನಿಸ್ಬೇಕು, ನಂಬರ್ 1. ನೆಕ್ಸ್ಟ್
ಇನ್ನು 12ನೇ ಅಧಿಪತಿ 12ನೇ ಭಾವದಲ್ಲಿದೆ, ದಟ್ ಈಸ್ ಗುಡ್, ನಾಟ್ ಎ ಪ್ರಾಬ್ಲಮ್. ಅದರ್ವೈಸ್ ಇದು ಆ ಅಧಿಪತಿಗಳು ಅಲ್ಲಿಂದ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ, ಇದು ಒಂದ್ ರೌಂಡ್ ಈ ಭಾವಗಳ ಅಧಿಪತಿಗಳು ಗುಡ್ ಅಂತ ಆಯ್ತು. 3 ಭಾವ ಬಿಟ್ರೆ ಇನ್ ಮಿಕ್ಕಿದ ಎಲ್ಲಾ ಭಾವ 9 ಭಾವ ಚೆನ್ನಾಗಿದೆ. ಯಾವ್ಯಾವ್ದು 3 ಸರಿ ಇಲ್ಲ? ಒಂದು 7, ಇನ್ನೊಂದು 10, ಇನ್ನೊಂದು 11. 7, 10, 11 ಇದಿಷ್ಟು ಭಾವಗಳು ಅಷ್ಟು ಎಫೆಕ್ಟಿವ್ ಆಗಿ ಅಂದ್ರೆ ಬಲ ಇಲ್ಲ. ಭಾವಾಧಿಪತಿ ಅಲ್ಲಿಂದ 6 ಮತ್ತು 12ಕ್ಕೆ ಹೋಗಿರೋದ್ರಿಂದ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಗೆ ಬರ್ತೀನಿ ನಾನು. 3ನೇ ಅಧಿಪತಿ 3ನೇ ಭಾವವನ್ನು 3ನೇ ಅಧಿಪತಿ ನೋಡ್ತಾ ಇದೆ. ಸೊ 3ನೇ ಭಾವ ಇನ್ನೂ ಸ್ಟ್ರಾಂಗ್ ಆಯ್ತು. 3ನೇ ಅಧಿಪತಿ 3ನೇ ಭಾವವನ್ನು ನೋಡ್ತಾ ಐತೆ. ಶುಕ್ರ ತನ್ನ ದೃಷ್ಟಿಯಿಂದ ನೋಡ್ತಾ ಇದೆ. 4ನೇ ಅಧಿಪತಿಗೆ ಏನ್ ದೃಷ್ಟಿ ಇಲ್ಲ. 4ನೇ ಭಾವದ ಅಧಿಪತಿ 4ನೇ ಭಾವವನ್ನು ನೋಡ್ತಾ ಇಲ್ಲ. 5ನೇ ಭಾವವನ್ನು 5ನೇ ಭಾವಾಧಿಪತಿ ಗುರು ತನ್ನ 9ನೇ ದೃಷ್ಟಿಲಿ ನೋಡ್ತಾ ಇದೆ. 5ನೇ ಭಾವವನ್ನು 5ನೇ ಭಾವಾಧಿಪತಿ ಗುರು 9ನೇ ಮನೆಯಲ್ಲಿ ಕುತ್ಕೊಂಡು ತನ್ನ 9ನೇ ದೃಷ್ಟಿಯಿಂದ ನೋಡ್ತಾ ಇದೆ. ಕರೆಕ್ಟಾ? ಸೊ ಏನಾಯ್ತು? 3ನೇ ಭಾವ ಇನ್ನೂ ಸ್ಟ್ರಾಂಗ್ ಆಯ್ತು. 5ನೇ ಭಾವ ಇನ್ನೂ ಸ್ಟ್ರಾಂಗ್ ಆಯ್ತು. 6ನೇ ಭಾವಾಧಿಪತಿ ಶನಿ ತನ್ನ 7ನೇ ದೃಷ್ಟಿಯಿಂದ ನೋಡ್ತಾ ಇದೆ, ಅದು ಇನ್ನೂ ಸ್ಟ್ರಾಂಗ್ ಆಯ್ತು. ಅಲ್ಲಿಂದ ಬಂದ್ರೆ 7ನೇ ಭಾವಕ್ಕೆ ಯಾವುದೇ ತರದ ದೃಷ್ಟಿ ಸದ್ಯಕ್ಕೆ ಈಗ ನಾನು ರಾಹುಕೇತು ಬಿಟ್ಟು ಹೇಳ್ತಾ ಇದ್ದೀನಿ, ಯಾವುದು ಇಲ್ಲ. ಇನ್ನು 8ನೇ ಭಾವಕ್ಕೆ ಯಾವುದು ಇಲ್ಲ. 9ನೇ ಭಾವಕ್ಕೆ ಶನಿ ದೃಷ್ಟಿ ಇದೆ, 10ನೇ ದೃಷ್ಟಿ ಇದೆ, ಇರ್ಲಿ. ಬಟ್ ಅಲ್ಲಿ 9ನೇ ಭಾವದಲ್ಲಿ ಲಗ್ನಾಧಿಪತಿ ಸ್ಥಿತರಾಗಿದ್ದಾರೆ. ಹಾಗೆ ಈ ಲಗ್ನಕ್ಕೆ ಶುಭಗ್ರಹವಾದ ಗುರು ಸ್ಥಿತವಾಗಿದೆ. ಈ ಲಗ್ನಕ್ಕೆ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಗುರು ಶುಭನೇ ಸ್ಥಿತವಾಗಿದೆ. ನೈಸರ್ಗಿಕ ಶುಭವಾದ ಶುಕ್ರ ಸ್ಥಿತವಾಗಿದೆ. ಆದ್ರೆ ಕೇತು ಕೂತಿದೆ. ಸೊ ಇದು ಆಲ್ಮೋಸ್ಟ್ ಒಂದು 80% ಗುಡ್. ಬಿಕಾಸ್ ಆಫ್ ಕೇತು ಇರೋದ್ರಿಂದ ಒಂದು 20% ನಾಟ್ ಗುಡ್ ಅನ್ಬೋದು. ಅದಿರ್ಲಿ, ಕೇತು ಅಲ್ಲಿರೋದ್ರಿಂದ ಏನ್ ರಿಸಲ್ಟ್ಸ್ ಎಫೆಕ್ಟ್ ಅಂತ ಹೇಳ್ತೀನಿ ಆಮೇಲೆ. ನೆಕ್ಸ್ಟ್ ಒಂದೇ ಒಂದು ಸರ್, 7ನೇ ಭಾವನ ಕುಜನ ಅಷ್ಟಮ ದೃಷ್ಟಿ ಇದೆ ಸರ್. ವೆರಿ ಗುಡ್. ಕುಜನಿಗೆ ಅಷ್ಟಮ ದೃಷ್ಟಿ ಇದೆ. ಅದಕ್ಕೆ ಆಮೇಲೆ ಬರ್ತೀನಿ, ವಿಶೇಷ ದೃಷ್ಟಿಗೆ ಆಮೇಲೆ ಬರ್ತೀನಿ. ಹಂಗಾಗಿ ಇನ್ನು ನಾನು ಶನಿ 3ನೇ ದೃಷ್ಟಿಗೂ ಬಂದಿಲ್ಲ. ವೆರಿ ಗುಡ್, ವೆರಿ ಗುಡ್, ಅದೇ ಹೇಳ್ತೀನಿ. ಓಕೆ. ಸೊ ಅಲ್ಲಿಂದ 10ನೇ ಭಾವಕ್ಕೆ 10ನೇ ಭಾವದಲ್ಲೂ ಶುಭಗ್ರಹ ಬುಧ ಕೂತಿದೆ. ಈ ಲಗ್ನಕ್ಕೆ, ಸಿಂಹ ಲಗ್ನಕ್ಕೆ 2ನೇ ಮತ್ತು 11ನೇ ಅಧಿಪತಿಯಾದ ಬುಧನ ಶುಭ ಅಂತಾನೆ ಹೇಳ್ತೀವಿ. ಹಾಗಾಗಿ ಅದು 11ನೇ ಭಾವದಲ್ಲಿದೆ. 11ನೇ ಭಾವಾಧಿಪತಿ ಅಲ್ಲಿಂದ 12ಕ್ಕೆ ಹೋಗಿದೆ. ಆದ್ರೆ ಆ ಭಾವದಲ್ಲಿ ಶುಭಗ್ರಹ ಬುಧ ಇದೆ. 12ನೇ ಭಾವದಲ್ಲಿ ಯಾವುದೇ ಗ್ರಹ ಇಲ್ಲ. ಆದ್ರೆ ಮಿಕ್ಸ್ ಅಶುಭ ಕರ್ತರಿ ಯೋಗ ಅಂತ ಹೇಳ್ಬೋದು. 11ನೇ ಭಾವದ 2ನೇ ಭಾವದಲ್ಲಿ ಚಂದ್ರ ಶನಿ ಮಂಗಳ ಇದೆ. ಆದ್ರೆ 12ನೇ ಭಾವದಲ್ಲಿ ಸ್ವತಃ ಅದೇ ಅಧಿಪತಿ ಬುಧ ಇದೆ. ಸೊ ಮಿಕ್ಸ್ಡ್ ಕರ್ತರಿ, ಅದು ಶುಭ ಕರ್ತರಿ ಅಶುಭ ಕರ್ತರಿ ಮಿಕ್ಸ್ ಆಗುತ್ತೆ. ಶುಭಾಶುಭ ಕರ್ತರಿ ಅಂತ ಹೇಳ್ಬೋದು. ಇನ್ನು 12ನೇ ಭಾವಾಧಿಪತಿ 12ನೇ ಭಾವದಲ್ಲಿದೆ. ದಟ್ ಈಸ್ ಆಲ್ಸೋ ದೃಷ್ಟಿಯಲ್ಲಿ ಅದು ಹೇಳಿದೆ. ನೆಕ್ಸ್ಟ್ ವಿಶೇಷ ದೃಷ್ಟಿ ಇರೋ ನಮ್ಮ ಏನು ಲಗ್ನಕ್ಕೆ ಗುರುವಿನ ದೃಷ್ಟಿ ಇದೆ. ಲಗ್ನಕ್ಕೆ ಗುರು ದೃಷ್ಟಿ ಇದೆ. ಓಕೆ, ಅದು ಒಳ್ಳೇದು. ನಂಬರ್ 1 ಆಯ್ತಾ. ಒಂದೇ ನಿಮಿಷ ಚೂರು ಇದು ಕೊಡಿ ಪ್ಲೀಸ್. ಚೂರು ಕ್ಲಾಸಲ್ಲಿ ಇದ್ದೀನಿ. ಸೊ ನಮ್ಮ ಗಾಯತ್ರಿ ಮೇಡಮ್ ಅವ್ರು ಹೇಳ್ದಂಗೆ ವಿಶೇಷ ದೃಷ್ಟಿಗಳು ನೋಡಕ್ ಶುರು ಮಾಡಿದ್ರೆ ಲಗ್ನ ಭಾವಕ್ಕೆ ಗುರು ದೃಷ್ಟಿ ಇದೆ. ಸೊ ಇದು ಎಷ್ಟು ಒಳ್ಳೇದು ಮಾತಾಡಿ. ತುಂಬಾ ಒಳ್ಳೇದು ಸರ್. ಲಗ್ನಕ್ಕೆ ಗುರುವಿನ ದೃಷ್ಟಿ 9ನೇ ಮನೆ ದೃಷ್ಟಿ ಇದೆ, ತುಂಬಾ ಒಳ್ಳೇದು. 100%. 100%. 9ನೇ ದೃಷ್ಟಿ ರಾಜಯೋಗ. 5ನೇ ದೃಷ್ಟಿ ಇದೆ. ಈಗ ಗುರು ಪಂಚಮಾಧಿಪತಿಯಾಗಿ ಲಗ್ನಾಧಿಪತಿ ಜೊತೆ ಇದೆ. ಹಾಗೆ ಗುರು ಲಗ್ನ ಭಾವವನ್ನು ನೋಡ್ತಾ ಇತ್ತು. ಪಂಚಮಾಧಿಪತಿ ಲಗ್ನಾಧಿಪತಿ ಜೊತೆ ಇದೆ. ಹಾಗೆ ಪಂಚಮಾಧಿಪತಿ ಲಗ್ನ ಭಾವವನ್ನು ನೋಡ್ತಾ ಇತ್ತೆ. ನಿಮ್ಗೆ ಆಲ್ರೆಡಿ ಹೇಳ್ತಲ್ಲ ಕಾನ್ಸೆಪ್ಟ್, ಆ ಪ್ರಕಾರ ಇಟ್ ಈಸ್ ಆಕ್ಚುಲಿ ಕ್ವೈಟ್ ಗುಡ್ ಆಯ್ತಾ. ಆದರೆ ಗುರು
16 ಡಿಗ್ರಿ ಇದೆ. ಗುರು ಏನಾದ್ರು ಕಂಬಸ್ಟ್ ಆಗಿದೆ ನೋಡ್ಬೇಕು. ಗುರು 16 ಡಿಗ್ರಿ ಇದೆ, ಸೂರ್ಯ 23 ಡಿಗ್ರಿ ಇದೆ, ಅಂದ್ರೆ 7 ಡಿಗ್ರಿ ದೂರದಲ್ಲಿದೆ. ಕಂಬಸ್ಟ್ ಅಲ್ಲ, ಬಟ್ ಓಕೆ. ಕಂಬಷನ್ ಅಂತ ನಾವು ಇಲ್ಲಿ ನೋಡಿದ್ರೆ ಎಸ್ ಅಂತ ಅಲ್ಲ. ಹಂಗಾಗಿ ದಿಸ್ ಇಸ್ ಓಕೆ. ಬಟ್ ಜನರಲಿ ನಮ್ಮ ಬೇಸಿಕ್ ಬುಕ್ ಅಲ್ಲಿ ಏನಂತ ಹೇಳ್ತಾರೆ, ಗುರು ಒಂದ್ ಸ್ವಲ್ಪ ಮಟ್ಟಿಗೆ ಕಂಬಸ್ಟ್ ಅಂತಾರೆ. ಇರ್ಲಿ. ಆದ್ರೆ ಗುರು ಅಧಿಮಿತ್ರ ಕ್ಷೇತ್ರದಲ್ಲಿದೆ, ಸೂರ್ಯನು ಅಧಿಮಿತ್ರ ಕ್ಷೇತ್ರದಲ್ಲಿದೆ. ಗುರು ಅಧಿಮಿತ್ರ ಕ್ಷೇತ್ರ, ಸೂರ್ಯನು ಅಧಿಮಿತ್ರ ಕ್ಷೇತ್ರ. ನಿಮಗೆ ನವತಾರ ಅಲ್ಲ, ಏನು ಆಸ್ಪೆಕ್ಟ್ ಅಲ್ಲ, ಫ್ರೆಂಡ್ಶಿಪ್. ಒಂದೇ ನಿಮಿಷ ಇದು ನೋಡಿ. ತುಂಬಾ ದಿನ ಆಯ್ತು. ಒಂದು ಗ್ರೇಕಣ ಸಹಾಯುಕ್ತ ತಾರಾಬಲ ಬೇಡ. ಇರ್ಲಿ, ಇದಕ್ಕೆ ನೋಡೋಣ. ಸ್ಟ್ರೆಂತ್ ಅಲ್ಲಿ ಬರುತ್ತಾ? ಷಡ್ಬಲ, ಅವಸ್ಥಾ, ಹಿಂಸೋತ್ಪಾದಕಬಲ. ಅವಸ್ಥೆ. ಓಕೆ, ಇಲ್ಲಿ ಇದು ರಿಲೇಶನ್ಶಿಪ್ ನೋಡಿದ್ರೆ ನಮಗೆ ಗೊತ್ತಾಗೋದು. ಇಲ್ಲಿ ನೋಡೋಣ, ಇಲ್ಲಿ ಬರುತ್ತೆ, ಇಲ್ಲಿ ಗೊತ್ತಾ ಇಲ್ಲ. ಸ್ಪೆಷಲ್ ತಾರಾಬಲ ಬೇಡ ನಮ್ಗೆ. ಫ್ರೆಂಡ್ಶಿಪ್ ಇದು ಯೂಸ್ ಮಾಡಿ ತುಂಬಾ ದಿನ ಆಯ್ತು, ಹೀಗಾಗಿ ಬೇಡ. ಇರ್ಲಿ, ಆಯ್ತು. ಇಲ್ಲಿ ರವಿ ಯಾರ ಮನೇಲಿದೆ? ಮಂಗಳದ ಮನೇಲಿದೆ. ಸೊ ಇವರು ನೈಸರ್ಗಿಕ ಮಿತ್ರರು. ಮತ್ತು ರವಿಯಿಂದ 2, 3, 4ರಲ್ಲಿ ಮತ್ತು 12, 11, 10ರಲ್ಲಿ ಇರೋ ಗ್ರಹಗಳು ತಾತ್ಕಾಲಿಕ ಮಿತ್ರರಾಗ್ತಾರೆ. ಹಾಗಾಗಿ ರವಿ ಬಂದು ಅಧಿಮಿತ್ರ ಕ್ಷೇತ್ರದಲ್ಲಿ, ಉಚ್ಚ ಕ್ಷೇತ್ರದಲ್ಲಿ ಬೇರೆ ಇದೆ. ಜೊತೆಗೆ ಗುರುವಿನ ಜೊತೆ ಇದೆ. ಗುರುನು ಮಿತ್ರ ಗ್ರಹ. ಇನ್ನೊಂದು ಶುಭ ಗ್ರಹ ಶುಕ್ರ ಇದೆ. ಸೊ ಓವರ್ ಆಲ್ ಲಗ್ನಾಧಿಪತಿ ಈಸ್ ವೆರಿ ಪವರ್ಫುಲ್, ವೆರಿ ಸ್ಟ್ರಾಂಗ್ ಅಂತ ಆಯ್ತು. ಸೊ ಇಲ್ಲಿ ಗುರುನ ದೃಷ್ಟಿ ಲಗ್ನಕ್ಕಿದೆ. 3ನೇ ಭಾವಕ್ಕೆ ಗುರು ಮತ್ತೆ ಶುಕ್ರನ ದೃಷ್ಟಿ ಇದೆ. ಲಗ್ನಾಧಿಪತಿ ದೃಷ್ಟಿನೂ ಇದೆ. ಏನಾಗುತ್ತೆ? ಲಗ್ನಾಧಿಪತಿ ಯಾವ ಭಾವ ನೋಡ್ತದೆ ಆ ಭಾವನು ಸ್ಟ್ರಾಂಗ್ ಆಗುತ್ತೆ ಅಂತ ನಿಮ್ಗೆ ಹೇಳಿದೀನಿ. ಅಲ್ಲಿಂದ ಬಂದ್ರೆ 4ನೇ ಭಾವಕ್ಕೆ ಬುಧನ ದೃಷ್ಟಿ ಇದೆ. ಸ್ವಲ್ಪ ವಿದ್ಯೆಗೆ ಸಂಬಂಧಪಟ್ಟ 4ನೇ ಭಾವದ ಕಾರಕತ್ವಕ್ಕೆ ಬುಧ ಕನೆಕ್ಟ್ ಆಗ್ತಾನೆ. ಹಾಗಾಗಿ 4ನೇ ಭಾವಕ್ಕೆ ಬುಧನ ದೃಷ್ಟಿ ಇದೆ. ಇನ್ನು 5ನೇ ಭಾವಕ್ಕೆ ಗುರುವಿನ ದೃಷ್ಟಿ ಇದೆ. ಇನ್ನು 6ನೇ ಭಾವಕ್ಕೆ ಶನಿ ದೃಷ್ಟಿ ಇದೆ. ಹಾಗೆ ಶನಿ ದೃಷ್ಟಿ ಇದೆ. 2ನೇ ಭಾವಕ್ಕೆ ಶನಿ ದೃಷ್ಟಿ ಇದೆ. ಎಷ್ಟನೇ ದೃಷ್ಟಿ ಇದೆ? 3ನೇ ದೃಷ್ಟಿ ಇದೆ. ಹಾಗೆ 3ನೇ ಭಾವಕ್ಕೆ ಎಷ್ಟು ಗ್ರಹಗಳ ದೃಷ್ಟಿ ಇದೆ? 1 ಮಂಗಳ, 2ನೇದು ಗುರು, ಶುಕ್ರ, ರವಿ. ಈ 3 ಒಟ್ಟು 4 ಗ್ರಹಗಳ ದೃಷ್ಟಿ 3ನೇ ಭಾವಕ್ಕಿದೆ. ಸೊ ಹಾಗಾಗಿ 3ನೇ ಭಾವ ಇಲ್ಲಿ ನೀವು ಮಂಗಳನ್ನ ನೀವು ನವಮಾಧಿಪತಿ ಯೋಗಕಾರಕ ಅಂತ ತಗೊಂಡು ಇರೋದ್ರಿಂದ ಒಳ್ಳೇದು ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಅಲ್ಲಿಂದ ಬಂದ್ರೆ 2ನೇ ಭಾವಕ್ಕೆ ಶನಿ ದೃಷ್ಟಿ ಇದೆ. ಈ ಲಗ್ನಕ್ಕೆ ಷಷ್ಠಾಧಿಪತಿ ಆಗಿರೋ ಶನಿ ಅಷ್ಟೊಂದು ಫೇವರಬಲ್ ಇಲ್ಲ. ಆದ್ರೆ ಸಪ್ತಮಾಧಿಪತಿ ಶನಿ ಓಕೆ. ಯಾಕಂದ್ರೆ ನೈಸರ್ಗಿಕ ಇದು ಏನು ಅಶುಭ ಗ್ರಹಗಳು ಕೇಂದ್ರಾಧಿಪತಿಗಳಾದ್ರೆ ಶುಭರಾಗ್ತಾರೆ. ಆಯ್ತಾ? ಅಲ್ಲಿಂದ ಬಂದ್ರೆ 4ನೇ ಭಾವಕ್ಕೆ ಬುಧನ ದೃಷ್ಟಿ ಇದೆ. 5ನೇ ಭಾವಕ್ಕೆ ಗುರುವಿನ ದೃಷ್ಟಿ ಇದೆ. 6ನೇ ಭಾವಕ್ಕೆ ಶನಿ, ಮಂಗಳ, ಚಂದ್ರ ಇವರ ಎಲ್ಲರ ದೃಷ್ಟಿ ಇದೆ. ಕರೆಕ್ಟಾ? ಶನಿ, ಮಂಗಳ, ಚಂದ್ರ. ಆದ್ರೆ ಶನಿ ಸ್ವಕ್ಷೇತ್ರವನ್ನು ನೋಡ್ತಾ ಇದೆ. ಸೊ 6ನೇ ಭಾವ ಜೊತೆಗೆ ಮಂಗಳನ್ನು ನೋಡ್ತಿರೋದ್ರಿಂದ ಸ್ವಲ್ಪ ಪರಾಕ್ರಮ, ಕಾಂಪಿಟೆನ್ಸ್ ಜಾಸ್ತಿ ಇದೆ ಅಂತ ತಿಳ್ಕೊಬೇಕು. ಮಂಗಳ ಮತ್ತೆ ಶನಿ ಏನು ಪಾಪಗ್ರಹಗಳು 6ನೇ ಭಾವಕ್ಕೆ ಕನೆಕ್ಟ್ ಆದ್ರೆ ಒಳ್ಳೇದು. ರೋಗ, ರಿಪು, ಋಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಇನ್ನು 7ನೇ ಭಾವಕ್ಕೆ ಮಂಗಳನ ಅಷ್ಟಮ ದೃಷ್ಟಿ ಇದೆ. ಸೊ 7ನೇ ಭಾವಕ್ಕೆ ಏನಾಗುತ್ತೆ? ಸಪ್ತಮಾಧಿಪತಿ ಸಪ್ತಮದಿಂದ 6ಕ್ಕೆ ಹೋಗಿದೆ. ಸಪ್ತಮಕ್ಕೆ ಮಂಗಳನ ದೃಷ್ಟಿ ಇದೆ. ಸೊ ಇದೆಲ್ಲ ಅಷ್ಟು ಓಕೆ ಅಲ್ಲ. ಯಾಕಂದ್ರೆ ಮಂಗಳನ 8ನೇ ದೃಷ್ಟಿ ಅಷ್ಟು ಶುಭ ಅಲ್ಲ ಅಂತ ಹೇಳ್ತೀವಿ.
ಇನ್ನು 9ನೇ ಭಾವಕ್ಕೆ ಯಾವುದೇ ದೃಷ್ಟಿ ಇಲ್ಲ. 10ನೇ ಭಾವಕ್ಕೆ ಶನಿ ದೃಷ್ಟಿ ಇದೆ, ಆದ್ರೆ ಅಲ್ಲ ಸಾರಿ 8ನೇ ಭಾವಕ್ಕೆ ಯಾವುದು ದೃಷ್ಟಿ ಇಲ್ಲ, ಆದ್ರೆ 9ನೇ ಭಾವಕ್ಕೆ ಶನಿ ದೃಷ್ಟಿ ಇದೆ. ಇನ್ನು 10ನೇ ಭಾವಕ್ಕೂ ಯಾವುದು ದೃಷ್ಟಿ ಇಲ್ಲ. ಹಾಗೆ ಯಾವುದು 7ನೇ ಭಾವಕ್ಕೆ ರಾಹು ದೃಷ್ಟಿ ಇದೆ. 7ನೇ ಭಾವಕ್ಕೆ ರಾಹು ದೃಷ್ಟಿ ಇದೆ. ಮತ್ತೆ ಲಗ್ನಕ್ಕೆ ಗುರು ಮತ್ತೆ ಕೇತು ದೃಷ್ಟಿ ಇದೆ. ಲಗ್ನಕ್ಕೆ ಗುರು ಮತ್ತೆ ಕೇತು ದೃಷ್ಟಿ ಸಹ ಇದೆ. ಈಗ ಮತ್ತೆ ಇನ್ನೊಂದ್ಸರಿ ನಾನು ರಿಪೀಟ್ ಮಾಡ್ಬಿಡ್ತೀನಿ ನೋಡಿ. ಲಗ್ನಕ್ಕೆ ಗುರು ಮತ್ತೆ ಕೇತು ದೃಷ್ಟಿ ಇದೆ, ಬರ್ಕೊಳ್ಳಿ ಬೇಕಾದ್ರೆ. ಲಗ್ನಕ್ಕೆ ಗುರು ಮತ್ತೆ ಕೇತು ದೃಷ್ಟಿ ಇದೆ. 2ನೇ ಭಾವಕ್ಕೆ ಶನಿ ದೃಷ್ಟಿ ಇದೆ. 3ನೇ ಭಾವಕ್ಕೆ ಮಂಗಳ, ಗುರು, ಸೂರ್ಯ, ಶುಕ್ರ, ಕೇತು ಇಷ್ಟೂ ದೃಷ್ಟಿ ಇದೆ. ಜೊತೆಗೆ ಏನು ಕೇತುವಿನ ದೃಷ್ಟಿನೂ ಇದೆ. ಇದಿಷ್ಟು ದೃಷ್ಟಿಗಳು ಇದೆ. ಇನ್ನು 4ನೇ ಭಾವಕ್ಕೆ ಬುಧನ ದೃಷ್ಟಿ ಇದೆ. 4ನೇ ಭಾವಕ್ಕೆ ಬುಧನ ದೃಷ್ಟಿ ಇದೆ. 5ನೇ ಭಾವಕ್ಕೆ ಗುರುವಿನ ದೃಷ್ಟಿ ಇದೆ, ಸ್ವಂತ ದೃಷ್ಟಿ. 6ನೇ ಭಾವಕ್ಕೆ ಮಂಗಳ, ಚಂದ್ರ, ಶನಿ ದೃಷ್ಟಿ ಇದೆ. ಇನ್ನು 7ನೇ ಭಾವಕ್ಕೆ ಮಂಗಳನ ದೃಷ್ಟಿ, ಮಂಗಳನ 8ನೇ ದೃಷ್ಟಿ, ರಾಹುವಿನ ದೃಷ್ಟಿ ಇದೆ. ಮಂಗಳನ 8ನೇ ದೃಷ್ಟಿ, ರಾಹುವಿನ ದೃಷ್ಟಿ ಇದೆ 7ನೇ ಭಾವಕ್ಕೆ. ಇನ್ನು 8ನೇ ಭಾವಕ್ಕೆ ಯಾವುದೇ ದೃಷ್ಟಿ ಇಲ್ಲ. 9ನೇ ಭಾವಕ್ಕೆ ಶನಿ ಮತ್ತೆ ರಾಹುವಿನ ದೃಷ್ಟಿ ಇದೆ. 9ನೇ ಭಾವಕ್ಕೆ ಶನಿ ಮತ್ತೆ ರಾಹು ದೃಷ್ಟಿ ಇದೆ. 10ನೇ ಭಾವಕ್ಕೆ ಯಾವುದೇ ದೃಷ್ಟಿ ಇಲ್ಲ. 12ನೇ ಭಾವಕ್ಕೆ ಯಾವುದೇ ದೃಷ್ಟಿ ಇಲ್ಲ. ಇನ್ನು ದೃಷ್ಟಿ ಅಂದ್ರೆ ಇನ್ನು ಬರುತ್ತೆ, ಅದು ಅರ್ಧ ನೋಡುತ್ತೆ, ಮುಕ್ಕಾಲು ನೋಡುತ್ತೆ, ಕಾಲ್ಭಾಗ ನೋಡುತ್ತೆ ಅಂತ, ಅದೆಲ್ಲ ಬೇಡಿ, ಕಾಂಪ್ಲಿಕೇಟ್ ಆಗ್ಬಿಡ್ತದೆ. ಸೊ ಈಗ ಇಲ್ಲಿ ಒಂದು ಲಗ್ನ ಭಾವ, ಇನ್ನೊಂದು 9ನೇ ಭಾವ, ಇವೆರಡು ಪವರ್ಫುಲ್ ಆಗಿದೆ. ಒಪ್ಕೋತೀರಾ? ಲಗ್ನ ಭಾವ ಮತ್ತು 9ನೇ ಭಾವ ಇವೆರಡು ಬಹಳ ಪವರ್ಫುಲ್ ಆಗಿದೆ. 23 ಡಿಗ್ರಿ, ನೆಕ್ಸ್ಟ್ 16 ಡಿಗ್ರಿ, ಮತ್ತೆ ಶುಕ್ರ 12 ಡಿಗ್ರಿ. ಇಲ್ಲಿ ನಿಮಗೆ ಇದೊಂದು ತೋರ್ಸಕ್ಕೆ ಇಷ್ಟಪಡ್ತೀನಿ ನಾನು. ಈಗ ಇಲ್ಲಿಗೆ ಬರೋಣ. ಈಗ ಒಂದು ವೈಟ್ ಬೋರ್ಡ್ ಯೂಸ್ ಮಾಡ್ತೀನಿ ನಾನು. ಈಗ ಕುಂಡ್ಲಿನ ನೋಡಿದ್ರಿ, ಕುಂಡ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಜ್ಞಾಪಕ ಇದೆ. ಓಕೆ, ನಾನು ಒಂದು ಏನು ಬಚಕ್ರ ಬರಿತೀನಿ, ಸುಮಾರ ಬರಿತೀವಿ. ಓಕೆ, ಗುಡ್. ಸೊ ಇದು ಬಂದು ನಮ್ಮ ಬಚಕ್ರ, ಕರೆಕ್ಟಾ? ನಾನು ಒಂದು ಲೈನ್ ಹಾಕ್ದೆ, ಇಲ್ಲಿ ಲೈನ್ ಹಾಕ್ಬಿಟ್ಟು ಮೇಲ್ಗಡೆ, ಆಯ್ತಾ? ಸರ್ ಕಾಣ್ತಾ ಇಲ್ಲ. ಕಾಣ್ತಾ ಇಲ್ವಾ? ಒಂದೇ ನಿಮಿಷ. ವೈಟ್ ಬೋರ್ಡು ಕಾಣ್ತಾ ಇದೆ ಸರ್. ಕಾಣ್ತಾ ಇದೆ, ರಂಗನಾಥ್ ಕಾಣ್ತಾ ಇದೆ. ಮೇಡಮ್ ನಿಮ್ದು ಸೆಟ್ಟಿಂಗ್ಸ್ ಒಂದ್ ಸ್ವಲ್ಪ ಮಾಡ್ಕೋಬೇಕು ಅನ್ಸುತ್ತೆ. ನಂದು ಕಾಣ್ತಾ ಇಲ್ಲ. ಯಾರ್ಯಾರು ಕಾಣ್ತಾ ಇಲ್ಲ? 8 ಜನ ಕಾಣ್ತಾ ಇಲ್ಲ, ಕೈ ಎತ್ ಮಾಡಿ ಸ್ವಲ್ಪ. ಕಾಣ್ತಾ ಇಲ್ಲ ಸರ್, ಕಾಣ್ತಾ ಇಲ್ಲ. ಕಾಣಿಸ್ತಿಲ್ಲ ಸರ್, ಕಾಣಿಸ್ತಿಲ್ಲ ಸರ್. ಅವ್ರು ಕಾಣ್ತಾ ಇಲ್ವಲ್ಲ? ಆಯ್ತು, ಒಂದೇ ನಿಮಿಷ, 1 ಸೆಕೆಂಡ್. ಇನ್ನು ಕಾಣ್ತಾ ಇಲ್ವಾ? ಇಲ್ಲ ಸರ್. ನಿಮ್ ಮುಖ ಕಾಣಿಸ್ತಿದೆ ಅಷ್ಟೇ. ಅದು ಸ್ವಲ್ಪ ನಿಧಾನಕ್ಕೆ ಬರುತ್ತೆ ಅನ್ಕೋತೀನಿ ನಾನು, ಯಾಕಂದ್ರೆ ಇದು ಬರುತ್ತಲ್ಲ. ಆಯ್ತು, ನಾನು ಒಂದ್ ಕೆಲಸ ಮಾಡ್ತೀನಿ. ಇಬ್ರು ಕಾಣ್ತಿಲ್ವಾ? ಯಾರು ನಮ್ಮ ಹೇಮಾವತಿ ಮೇಡಮ್ ಕಾಣ್ತಿಲ್ಲ, ಇನ್ಯಾರು ಕಾಣ್ತಿಲ್ಲ? ನನಗೂ ಕಾಣಿಸ್ತಿಲ್ಲ ಸರ್. ನನಗೂ ಕಾಣಿಸ್ತಿಲ್ಲ ಸರ್. ಆಯ್ತು, ಇಲ್ಲಿ ಬೇಡ, ನಾನೀಗ ಇದನ್ನೇ ಇದಕ್ಕೆ ಬಂದ್ಬಿಡ್ತೀನಿ. ಕಾಣ್ಲಿಲ್ಲ ಅಂದ್ರೆ ನೋ ಯೂಸ್. ಈಗ ಈ ರಾಶಿ ಕುಂಡ್ಲಿ ಕಾಣ್ತಿದೆಯಲ್ಲ ಎಲ್ಲರಿಗೂ? ಕಾಣ್ತಿದೆ ಸರ್.
ಈ ರಾಶಿ ಕಾಣಿಸ್ತಾ ಇದೆ ಕುಂಡಲಿ ಸರ್. ಇದನ್ನೇ ಒಂದು ರೌಂಡ್ ಅಂತ ತಿಳ್ಕೊಂಬಿಡಿ. ಕೇತುವಿನಿಂದ ರಾಹುವರೆಗೆ ಆಲ್ಮೋಸ್ಟ್ ಎಲ್ಲ ಗ್ರಹಗಳಿದ್ದಾವೆ, ಕರೆಕ್ಟಾ? ಲಗ್ನನು ಸೇರಿ ಕೇತುವಿನಿಂದ ರಾಹುವರೆಗೆ ಎಲ್ಲ ಗ್ರಹಗಳಿದೆ, ಸರಿನಾ ಇಲ್ವಾ? ಹ್ಞೂ ಸರ್. ಹೌದು ಗುರುಗಳೇ. ಕೇತು ಎಷ್ಟು ಡಿಗ್ರಿ ಇದೆ? 18 ಡಿಗ್ರಿ ಇದೆ ಕೇತು, ಕರೆಕ್ಟಾ? ಹ್ಮ್. ಗುರುಗಳೇ. ಕೇತುವಿನಿಂದ ಮುಂದಕ್ಕೆ ಯಾವ್ಯಾವ ಗ್ರಹ ಇದೆ? ಸೂರ್ಯ 23 ಡಿಗ್ರಿ ಇದೆ, ಹಂಗಿದ್ರೆ ಕೇತುವಿಂದ ಮುಂದಕ್ಕಿದೆ ಅಂತ ಅರ್ಥ. ಅಲ್ಲಿಂದ ಬಂದ್ರೆ ಗುರು 16 ಡಿಗ್ರಿ ಇದೆ ಅಂದ್ರೆ ಕೇತುವಿನಿಂದ ಹಿಂದಕ್ಕಿದೆ ಅಂತ ಅರ್ಥ. ಶುಕ್ರ 12 ಡಿಗ್ರಿ ಇದೆ ಅಂದ್ರೆ ಮೇಷರಾಶಿಯಲ್ಲಿ ಫಸ್ಟ್ ಶುಕ್ರ ಇದೆ, ಕರೆಕ್ಟ್? ನೆಕ್ಸ್ಟ್ ಗುರು ಇದೆ, ಕರೆಕ್ಟ್? ನೆಕ್ಸ್ಟ್ ಕೇತು ಇದೆ, ಆಮೇಲೆ ಸೂರ್ಯ ಇದೆ. ಅಂದ್ರೆ ಇದು ಪೂರ್ಣ ಕಾಳ ಸರ್ಪ ಯೋಗದ ಚಾರ್ಟ ಇಲ್ವಾ ಅಂತ ನಾವು ನೋಡಿದ್ರೆ ಇಲ್ಲ, ಪೂರ್ಣ ಕಾಳ ಸರ್ಪ ಯೋಗ ಇಲ್ಲ. ಆದ್ರೆ ಇದು ಒಂದ್ ಸ್ವಲ್ಪ ಕಾಳ ಸರ್ಪ ಯೋಗ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಕೇತುವಿನಿಂದ ರಾಹುವರೆಗೆ ಎಲ್ಲಾ ಗ್ರಹಗಳು ಸೇರ್ಕೊಂಡಿದ್ದಾವೆ. ಆದ್ರೆ ಆ ಆಕ್ಸಿಸ್ ಏನ್ ಹೇಳ್ತೀವಿ, ಒಂದು ಸರ್ಕಲ್ ಹಾಕಿದ್ರೆ ಅದ್ರಲ್ಲಿ ಕರೆಕ್ಟ್ ಆಗಿ ಮಧ್ಯದಲ್ಲಿ ಒಂದು ಡಯಾಮೀಟರ್ ಲೈನ್ ಎಳೆದ್ರೆ ಆ ಲೈನ್ ಇಂದ ಆಚೆ ಕಡೆಗೆ ಗುರು ಶುಕ್ರ ಬಂದ್ಬಿಡ್ತದೆ, ಇನ್ ಮಿಕ್ಕಿದೆಲ್ಲ ಈ ಕಡೆ ಒಳಗ್ ಬರ್ತದೆ. ಇದು ಇಷ್ಟೆಲ್ಲ ಬಲಿಷ್ಠವಾಗಿದ್ರು ಇದು ಒಂದು ಈ ಜಾತಕಕ್ಕೆ ನೆಗೆಟಿವಿಟಿ. ಇದನ್ನ ಗಮನಿಸ್ಬೇಕು. ಆದ್ರೆ ಲಗ್ನಾಧಿಪತಿ ಹೇಳ್ತೀನಿ ಈಗ. ಕೇತು ಎಷ್ಟು ಡಿಗ್ರಿಲಿದೆ? 18 ಡಿಗ್ರಿಲಿದೆ. ಮೇಷರಾಶಿ 0 ಡಿಗ್ರಿಯಿಂದ ಶುರು ಮಾಡಿದ್ರೆ 0, 1, 2, 3, 4, 5, 6, 7, 8, 9, 10, 11, 12 ಡಿಗ್ರಿಯಲ್ಲಿ ಶುಕ್ರ ಇದೆ. ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ, 13, 14, 15, 16 ಡಿಗ್ರಿಯಲ್ಲಿ ಗುರು ಇದೆ, ಕರೆಕ್ಟಾ? ಕಾಣ್ತಿದ್ಯಾ? 12 ಡಿಗ್ರಿಯಲ್ಲಿ ಶುಕ್ರ, 16 ಡಿಗ್ರಿಯಲ್ಲಿ ಗುರು ಇದೆ. ಅದಾದ್ಮೇಲೆ 18 ಡಿಗ್ರಿಯಲ್ಲಿ ಕೇತು ಇದೆ, ಕಾಣ್ತಿದೆಯಲ್ಲ? ಗೊತ್ತಾಗ್ತಿದೆ ತಾನೆ? ಅದಾದ್ಮೇಲೆ ಸೂರ್ಯ ಇದೆ. ಒಟ್ಟು ಮೇಷರಾಶಿಯಲ್ಲಿ 4 ಗ್ರಹಗಳಿದ್ದಾಗ ಮೊದಲು ಶುಕ್ರ, ನಂತರ ಗುರು, ನಂತರ ಕೇತು, ನಂತರ ಸೂರ್ಯ. ಅಂದ್ರೆ ಕೇತುವಿಂದ ಶುರು ಮಾಡಿದ್ರೆ ನಾವು, ಕೇತು ಆದ್ಮೇಲೆ ಸೂರ್ಯ ಬರುತ್ತೆ, ಸೂರ್ಯ ಆದ್ಮೇಲೆ ನೆಕ್ಸ್ಟ್ ರಾಶಿಲಿರೋ ಬುಧ, ಆಮೇಲೆ ಕಟಕದಲ್ಲಿರೋ ಮಂಗಳ, ಚಂದ್ರ, ಶನಿ, ಆಮೇಲೆ ಲಗ್ನ, ಆಮೇಲೆ ರಾಹು. ಅಂದ್ರೆ ಶುಕ್ರ ಮತ್ತೆ ಗುರು ಕೇತುವಿನಿಂದ ಶುರು ಮಾಡಿ ರಾಹುವರೆಗೆ ಬರ್ಬೇಕಾದ್ರೆ ಶುಕ್ರ ಮತ್ತೆ ಗುರು ಹಿಂದಕ್ಕೆ ಹೋಗ್ತಾರೆ. ಕೇತುವಿಂದ ಶುರು ಮಾಡಿದ್ರೆ ರಾಹುವರೆಗೆ ಬಂದ್ರೆ, ಕೇತುವಿಂದ ಹೊರಟು ನಾವು ರಾಹುವರೆಗೂ ಟ್ರಾವೆಲ್ ಮಾಡ್ಬೇಕು. ಅಂದ್ರೆ ಕ್ಲಾಕ್ ವೈಸ್ ಟ್ರಾವೆಲ್ ಮಾಡ್ತೀವಿ. ಕೇತು ಮೇಷದಲ್ಲಿದೆ, ಕೇತುವಿಂದ ಹೊರಡ್ತೀವಿ ನಾವು, ಸೂರ್ಯ ಸಿಗುತ್ತೆ ಫಸ್ಟ್, ಆಮೇಲೆ ಮುಂದಕ್ಕೆ ಹೋಗ್ತೀವಿ, ವೃಷಭದಲ್ಲಿ ಬುಧ ಸಿಗುತ್ತೆ, ಮಿಥುನದಲ್ಲಿ ಯಾರು ಇಲ್ಲ, ಕಟಕದಲ್ಲಿ ಮಂಗಳ ಸಿಗ್ತಾರೆ ಫಸ್ಟ್, ಮಂಗಳ ಆದ್ಮೇಲೆ ಶನಿ ಸಿಗ್ತಾರೆ, ಅದಾದ್ಮೇಲೆ ಚಂದ್ರ ಸಿಗ್ತಾರೆ, ಅಲ್ಲಿಂದ ಬಂದ್ರೆ ಲಗ್ನ ಸಿಗುತ್ತೆ, ಅಲ್ಲಿಂದ ಬಂದ್ರೆ ರಾಹು ಸಿಗುತ್ತೆ. ಕೇತುವಿಂದ ಹೊರಟು ರಾಹುವರೆಗೆ ಬರ್ಬೇಕಾದ್ರೆ ಇವರೆಲ್ಲ ಸಿಗ್ತಾರೆ. ಆದ್ರೆ ಶುಕ್ರ ಮತ್ತೆ ಗುರು ಹಿಂದೆನೆ ಉಳ್ಕೋತಾರೆ. ಅಂದ್ರೆ ಕೇತುವಿನಿಂದ ರಾಹುವರೆಗೆ ಎಲ್ಲಾ ಗ್ರಹಗಳು ಇಲ್ಲ, ಶುಕ್ರ ಮತ್ತೆ ಗುರು ಈ ಕಡೆ ಇದ್ದಾರೆ. ಹಂಗಾಗಿ ಇದನ್ನ ಪೂರ್ಣ ಕಾಳ ಸರ್ಪ ಯೋಗ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇದು ಕಾಳಸರ್ಪ ಯೋಗ. ಕಾಳಸರ್ಪ ಯೋಗ ಭಂಗ ಆದಾಗ ಬರೀ ಕಾಳಸರ್ಪ ಯೋಗ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಕೇತು ಅಥವಾ ರಾಹುವಿನ ಜೊತೆ ಯಾವ್ದಾದ್ರು ಗ್ರಹಗಳಿದ್ರೆ ಅವಾಗ ಪೂರ್ಣ ಕಾಳಸರ್ಪ ಯೋಗ ಆಗಲ್ಲ ಅಂತ ಹೇಳ್ತೀವಿ. ಇಲ್ಲಿ ಇದು ಪೂರ್ಣ ಕಾಳಸರ್ಪ ಯೋಗ ಆಗಿದ್ರೆ ಇದು 3 ಮತ್ತು 9ನೇ ಮನೆಗೆ ಸಂಬಂಧಪಟ್ಟ ಕಾಳಸರ್ಪ ಯೋಗ, ಪೂರ್ಣ ಕಾಳಸರ್ಪ ಯೋಗ ಆಗುತ್ತೆ. ಒಂದೊಂದು ಕಾಳಸರ್ಪ ಯೋಗಕ್ಕೂ ಒಂದೊಂದು ಹೆಸರಿರ್ತದೆ. ಪದ್ಮ ಕಾಳಸರ್ಪ ಯೋಗ, ಕಾರ್ಕೋಟ ಕಾಳಸರ್ಪ ಯೋಗ, ಶೇಷನಾಗ ಕಾಳಸರ್ಪ ಯೋಗ ಅಂತ ಈಗ ಆತರ 12 ಹೆಸರುಗಳಿದಾವೆ. ಇದು 3 ಮತ್ತೆ 9ನೇ ಮನೆಗೆ ಸಂಬಂಧಪಟ್ಟಿರೋದು ಹೆಸರು ನನಗೆ ಈಗ ಜ್ಞಾಪಕ ಬರ್ತಿಲ್ಲ. ನಿಮ್ಗೆ ಆಮೇಲೆ ಅದನ್ನ ಡೀಟೇಲ್ಸ್ ಕೊಡ್ತೀನಿ. ಇಲ್ಲಿ ಏನೇನು ಇವತ್ತು ನಾವು ಗಮನಿಸ್ತೋ, ಲಗ್ನ ಸ್ಟ್ರಾಂಗ್ ಇಲ್ವಾ ಅಂತ ನೋಡುದು. ಇಲ್ಲಿ ಒಂದು ನೆಗೆಟಿವ್ ಪಾಯಿಂಟ್ ನಿಮ್ಗೆ ಅವಾಗಲೇ ಹೇಳಲಿಲ್ಲ. ಸೂರ್ಯ ಯಾವುದೇ ಗ್ರಹಗಳ ಜೊತೆ ಇದ್ದಾಗ ಆ ಗ್ರಹಗಳು ವೀಕ್ ಆಗ್ತವೆ. ಯಾಕೆ? ಕಂಬಸ್ಟ್ ಆದಾಗ ಸೂರ್ಯನಿಂದ 15 ಡಿಗ್ರಿ, 10 ಡಿಗ್ರಿ, 12 ಡಿಗ್ರಿ ಈ ಲೆಕ್ಕದಲ್ಲಿ ದೂರ ಇದ್ರೆ ಕಂಬಸ್ಟ್ ಆಗ್ತಾರೆ. ಇಲ್ಲಿ ಶುಕ್ರ 12 ಡಿಗ್ರಿ ಇದೆ, ಸೂರ್ಯ 23 ಡಿಗ್ರಿ, ಹಂಗಾಗಿ ಶುಕ್ರ ಅಂತೂ ಕಂಬಸ್ಟ್ ಇಲ್ಲ. ಹಾಗೆ ಗುರು ಎಲ್ಲೋ ಸ್ವಲ್ಪ ಕಂಬಸ್ಟು, ದಟ್ ಇಸ್ ಓಕೆ. ಆದ್ರೆ ಸೂರ್ಯ ಬಂದು ರಾಹು ಕೇತು ಜೊತೆ ಇದ್ರೆ ಸೂರ್ಯನೇ ವೀಕ್ ಆಗುತ್ತೆ. ಇಲ್ಲಿ ಗ್ರಹಣ ಆಗ್ಬೇಕು ಅಂತಾನೆ ಇಲ್ಲ, ಆದ್ರೆ ಸಗ್ರಹ ಸರ್ಪದೋಷ ಅಂತ ಹೇಳ್ತೀವಿ. ಸಗ್ರಹಣ
ಸಗ್ರಹ ಗ್ರಹಣ ಅಂತೀವಿ. ಆ ತರ ನೋಡಿದ್ರೆ ಸೂರ್ಯನ ಜೊತೆ ರಾಹು ಅಥವಾ ಕೇತು ಇದ್ರೆ ಸೂರ್ಯ ವೀಕ್ ಆಗುತ್ತೆ. ಸೊ ಇಲ್ಲಿ ಇದು ಲಗ್ನಾಧಿಪತಿ ಮತ್ತು ಲಗ್ನ ಅಷ್ಟೊಂದು ಬಲಿಷ್ಠವಾಗಿದ್ರು ಇಲ್ಲಿ ಲಗ್ನಾಧಿಪತಿ ವೀಕ್ ಆಗಿದೆ. ಇಲ್ಲಿ ನಾವು ಏನ್ ಹೇಳ್ಬೋದು ಅಂದ್ರೆ ಲಗ್ನ ಈಸ್ ಸ್ಟ್ರಾಂಗ್, ಬಟ್ ಲಗ್ನಾಧಿಪತಿ ಲಗ್ನದಷ್ಟೇ ಸ್ಟ್ರಾಂಗ್ ಇಲ್ಲ. ಲಗ್ನಾಧಿಪತಿನೂ ಸ್ಟ್ರಾಂಗೇ, ಆದ್ರೆ ಲಗ್ನಾಧಿಪತಿ ಲಗ್ನದಷ್ಟು ಸ್ಟ್ರಾಂಗ್ ಇಲ್ಲ. ಯಾಕೆ ಅಂದ್ರೆ ಸೂರ್ಯ ಕೇತುವಿನ ಕ್ಲಚಸ್ ಅಲ್ಲಿದೆ. ಸೂರ್ಯ ಬಂದು ಯಾವಾಗ್ಲೂ ಪವರ್ಫುಲ್ಲು, ಅದು 12 ರಾಶಿಯಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಪವರ್ಫುಲ್ಲು. ಆದ್ರೆ ಸೂರ್ಯ ರಾಹು ಮತ್ತೆ ಕೇತುವಿನ ಜೊತೆ ಬಂದ್ರೆ ರಾಶಿ ಕುಂಡ್ಲಿಯಲ್ಲಿ ಒಂದೇ ಕಡೆ ಇದ್ದು ಭಾವ ಕುಂಡ್ಲಿಯಲ್ಲಿ ಬದಲಾದ್ರೆ ಸ್ವಲ್ಪ ಬಚಾವ್. ಆದ್ರೆ ರಾಶಿ ಕುಂಡ್ಲಿ ಭಾವ ಕುಂಡ್ಲಿ ಎರಡರಲ್ಲೂ ಸೂರ್ಯ ರಾಹು ಅಥವಾ ಕೇತುವಿನ ಜೊತೆ ಇದ್ರೆ ಸೂರ್ಯ ಖಂಡಿತವಾಗಿ ವೀಕ್ ಆಗುತ್ತೆ. ಈಗ ಹೇಗೆ ಬೇರೆ ಗ್ರಹಗಳು ಸೂರ್ಯನ ಹತ್ರ ಬಂದ್ರೆ ಕಂಬಸ್ಟ್ ಆಗಿ ವೀಕ್ ಆಗುತ್ತೆ ಅಂದ್ರೆ ಅವುಗಳ ರಶ್ಮಿ ಬಲವನ್ನು ಕಳ್ಕೊತಾವೆ, ಅವಳ ಕಿರಣಗಳು. ನಮ್ಮ ಮೇಲೆ ಗ್ರಹಗಳ ಪ್ರಭಾವ ಬೀರೋದು ಹೇಗೆ ಅಂದ್ರೆ ಗ್ರಹಗಳಿಂದ ಬರುವ ಕಿರಣಗಳು ನಮ್ಮ ಮೇಲೆ ಪ್ರಭಾವ ಬೀರ್ತವೆ, ಅರ್ಥ ಆಯ್ತಾ? ಆದ್ರೆ ಸೂರ್ಯನ ಕಿರಣಗಳು ಯಾವಾಗ ರಾಹು ಅಥವಾ ಕೇತು ಜೊತೆ ಬಂದ್ರೆ ಆ ಸೂರ್ಯನ ಕಿರಣದ ಪ್ರಭಾವ ಬೀರಲ್ಲ ನಮಗೆ, ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಲಗ್ನ ಸ್ಟ್ರಾಂಗು, ಯಾಕೆಂದ್ರೆ ಗುರುವಿನ ದೃಷ್ಟಿ ಇದೆ. ಲಗ್ನಾಧಿಪತಿ ಪಂಚಮಾಧಿಪತಿ ಜೊತೆ ಇದೆ. ಲಗ್ನಾಧಿಪತಿ ಡಿಸ್ಪೋಸಿಟರ್ ಮ್ಯೂಟ್ ಮಾಡ್ಬೇಕು, ಯಾರು ದಯವಿಟ್ಟು ಮ್ಯೂಟ್ ಮಾಡ್ಬೇಕು. ಲಗ್ನಾಧಿಪತಿ ಪಂಚಮಾಧಿಪತಿ ಜೊತೆ ಇದೆ. ಪಂಚಮಾಧಿಪತಿ ದೃಷ್ಟಿ ಲಗ್ನದ ಮೇಲಿದೆ. ಲಗ್ನಾಧಿಪತಿ ಜೊತೆ ಗುರು ಶುಕ್ರರು ಜೊತೆಲಿದ್ದಾರೆ. ಸೊ ಹೀಗೆ ಹಲವಾರು ರೀತಿಯಲ್ಲಿ ಲಗ್ನ ಬಲಿಷ್ಠ ಆಗುತ್ತೆ. ಲಗ್ನಾಧಿಪತಿ ಕೇತು ಇರೋದ್ರಿಂದ ಸ್ವಲ್ಪ ಇದಾಗುತ್ತೆ. ಈ ಒಂದು ವಿಚಾರನ ಆಟಿಟ್ಯೂಡ್ ಈ ತರ ಆಗುತ್ತೆ ಅನ್ನೋದು ನಾವು ಹೇಳ್ಬೋದು. ಹಾಗೆ ನಂತರ ಏನು ನಿಮಗೆ ಯಾವ್ಯಾವ ಭಾವಗಳು ಹೇಳಿದೆ, ಇಲ್ಲಿ 7ನೇ ಭಾವ ಪ್ರಥಮವಾಗಿ 7ನೇ ಭಾವ ಇರೋದ್ರಲ್ಲಿ ವೀಕ್ ಭಾವ ಅಂತ ಹೇಳ್ಬೋದು. ಯಾಕೆಂದ್ರೆ ಸಪ್ತಮಾಧಿಪತಿ ಅಲ್ಲಿಂದ 6ಕ್ಕೆ ಹೋಗಿದೆ. ಸಪ್ತಮಕ್ಕೆ ರಾಹು ದೃಷ್ಟಿ ಇದೆ ಮತ್ತು ಮಂಗಳನ ಅಷ್ಟಮ ದೃಷ್ಟಿ ಇದೆ. ಹಂಗಾಗಿ ಇರೋದ್ರಲ್ಲಿ 12 ಭಾವದಲ್ಲಿ ವೀಕ್ ಅಂದ್ರೆ ಅದು ಬಿಟ್ರೆ 10ನೇ ಭಾವ ಅದು ಅದರ ಅಧಿಪತಿ ಅಲ್ಲಿಂದ 12ಕ್ಕೆ ಹೋಗಿದೆ. ಅಲ್ಲಿಂದ ನೆಕ್ಸ್ಟ್ ಬಂದ್ರೆ 11ನೇ ಭಾವ, ಅದರ ಅಧಿಪತಿ ಅಲ್ಲಿಂದ 12ಕ್ಕೆ ಹೋಗಿದೆ. ಸೊ ಹೀಗಾಗಿ ಈ ತರ ತಗೋಬಹುದು. ಇದರಲ್ಲಿ ಸೆಕೆಂಡ್ ಯಾವುದು, ಫಸ್ಟ್ ವೀಕೆಸ್ಟ್ ಬಂದು 7ನೇ ಭಾವ, ಅದರ ನೆಕ್ಸ್ಟ್ ವೀಕೆಸ್ಟ್ ಬಂದು 10ನೇ ಭಾವ. ಯಾಕೆ ಅಂದ್ರೆ ಶುಭ ಗ್ರಹಗಳು ಕೇಂದ್ರಾಧಿಪತಿಗಳಾದ್ರೆ ಕೇಂದ್ರಾಧಿಪತ್ಯ ದೋಷ ಬರುತ್ತೆ. ಸೊ ಶುಕ್ರನಿಗೆ ಕೇಂದ್ರಾಧಿಪತ್ಯ ದೋಷ, ಆದ್ರೆ 10ನೇ ಭಾವಕ್ಕಲ್ಲ. ಕೇಂದ್ರಾಧಿಪತ್ಯ ದೋಷ ಗ್ರಹಕ್ಕೆ ಮಾತ್ರ ಬರ್ತದೆ, ಭಾವಕ್ಕೆ ಬರಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಸೊ ಶುಕ್ರನಿಗೆ ಕೇಂದ್ರಾಧಿಪತ್ಯ ದೋಷ ಇದೆ. ಸೊ ಕೇಂದ್ರಾಧಿಪತ್ಯ ದೋಷ ಇರೋ ಗ್ರಹಗಳು ಮಾರಕ ಸ್ಥಾನದಲ್ಲಿದ್ರೆ, ಯಾವ್ಯಾವ್ದು ಮಾರಕ ಸ್ಥಾನ? 2ನೇ ಮತ್ತು 7ನೇ ಭಾವಗಳು ಮಾರಕ ಸ್ಥಾನ. ಆದ್ರೆ ಇಲ್ಲಿ ಶುಕ್ರ ಮಾರಕ ಸ್ಥಾನದಲ್ಲಿಲ್ಲ, ಆದ್ರೆ ಶುಕ್ರ 9ನೇ ತ್ರಿಕೋಣದಲ್ಲಿದೆ. ಬಟ್ ಶುಕ್ರನಿಗೆ ಕೇಂದ್ರಾಧಿಪತ್ಯ ದೋಷ ಅಂತೂ ಇದೆ. ಒಂದು ತುಂಬಾ ನೆಗೆಟಿವ್ ಅಲ್ಲ ಶುಕ್ರ, ಆದ್ರೆ ಒಂದು ಲೆವೆಲ್ಗೆ ಶುಕ್ರನ ದಶಾಭುಕ್ತಿಗಳಲ್ಲಿ ಸ್ವಲ್ಪ ನೀವು ಅಷ್ಟು ಫೇವರಬಲ್ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅದೇ ರೀತಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಶುಕ್ರನ ದಶಾಭುಕ್ತಿಯಲ್ಲಿ 10ನೇ ಭಾವಕ್ಕೆ ಏನು ಫೇವರಬಲ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅದನ್ನ ತಿಳ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕಿದ್ರೆ ದಶಮಾಂಶ ನೋಡ್ಬೇಕು. ಇಲ್ಲಿ ಕೆಳಗಡೆ ದಶಮಾಂಶ ಇದೆ. ದಶಮಾಂಶದಲ್ಲಿ ಶುಕ್ರ ದಶಮದಲ್ಲೇ ಸ್ಥಿತನಾಗಿದ್ದಾನೆ. ಹಾಗೆ ದಶಮಾಂಶದ 10th ಲಾರ್ಡ್ ಸೂರ್ಯನೇ ಆಗಿದ್ದಾರೆ, ಅಂದ್ರೆ ಲಗ್ನಾಧಿಪತಿನೇ ಆಗಿದೆ. ಅದು ಅಲ್ಲಿಂದ 4ಕ್ಕೆ ಲಗ್ನಕ್ಕೆ ಬಂದಿದೆ. ಸೊ ಇಟ್ ಈಸ್ ಗುಡ್ ಅಂತ ನಾವು ಹೇಳ್ಬೋದು. ಅಂದ್ರೆ ಕರ್ಮಭಾವ ಅಷ್ಟೊಂದು ಕೆಟ್ಟಿಲ್ಲ ಅಂತ ಹೇಳ್ಬೋದು. ಅಂದ್ರೆ ರಾಶಿ ಕುಂಡಲಿಯಲ್ಲಿ ನಾವು ಆ ಭಾವಗಳನ್ನು ನೋಡಿದ್ಮೇಲೆ ನೆಕ್ಸ್ಟ್ ಆ ವರ್ಗ ಕುಂಡಲಿಗೆ ಹೋಗಿ ನೋಡ್ಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ರಾಶಿ ಕುಂಡಲಿಯಲ್ಲಿ ಭಾವಗಳು ನೋಡಿದೆ. ಈಗ ಇರೋದ್ರಲ್ಲಿ ಲೋಯೆಸ್ಟ್ ರ್ಯಾಂಕ್ ಬಂದು 7ನೇ ಭಾವಕ್ಕೆ, ಅದಾದ್ಮೇಲೆ 10ನೇ ಭಾವ, ಅದಾದ್ಮೇಲೆ 11ನೇ ಭಾವ, ಅದಾದ್ಮೇಲೆ 2ನೇ ಭಾವ. ಯಾಕೆ ಅಂದ್ರೆ 2ನೇ ಭಾವಕ್ಕೆ ಶನಿಯ 3ನೇ ದೃಷ್ಟಿ ಇದೆ. ಯಾಕೆಂದ್ರೆ ಈ ಲಗ್ನಕ್ಕೆ ಶನಿ ಅಷ್ಟು ಫೇವರಬಲ್ ಅಲ್ಲ, ಸಮ ಗ್ರಹ. ಆಮೇಲೆ ಶನಿ ಅಧಿಶತ್ರು ಕ್ಷೇತ್ರದಲ್ಲಿದೆ. ಯಾವ ಗ್ರಹ ಅಧಿಶತ್ರು ಕ್ಷೇತ್ರದಲ್ಲಿ ಸ್ಥಿತರಾಯ್ತಾರೆ ಅವರು ತುಂಬಾ ನೆಗೆಟಿವ್ ರಿಸಲ್ಟ್ ಕೊಡ್ತಾರೆ. ಈವನ್ ದೃಷ್ಟಿಯಲ್ಲೂ ಅಷ್ಟೇ, ಅವರ ನೋಡೋ ದೃಷ್ಟಿನೂ ಅವಾಗ ಅದು ಇದು ಕೊಡಲ್ಲ, ಏನು ಒಳ್ಳೆ ರಿಸಲ್ಟ್ ಕೊಡಲ್ಲ. ಅರ್ಥ ಆಯ್ತಾ? ಏನಿದು
ಮ್ಯಾಚ್ ಇಲ್ಲ, ಇಲ್ಲಿ ನನಗೆ ಇದು ಬೇಕಿತ್ತು, ಅದಿಲ್ಲ. ಮಿತ್ರತ್ವ ಅಲ್ಲಿಂದ ಬಂದ್ರೆ ಸರ್ವಾಷ್ಟಕ ವರ್ಗ ನೋಡಿ. ಸರ್ವಾಷ್ಟಕ ವರ್ಗ ನೋಡಿದ್ರೆ ಇದರಲ್ಲಿ ಯಾವ ಈ ಭಾವಕ್ಕೆ ಲೀಸ್ಟ್ ಇದೆ ನಂಬರು? 11ನೇ ಭಾವಕ್ಕೆ ಲೀಸ್ಟ್ ಇದೆ ಸರ್. ಇದು ಕಾಣ್ತಾ ಇಲ್ಲ. ಸರ್ವಾಷ್ಟಕ ವರ್ಗ ಅಷ್ಟೊತ್ತಿಂದ ಇತ್ತು ಕಾಣ್ತಿಲ್ವಾ? ಬರೀ ರಾಶಿ ಕುಂಡ್ಲಿ ಮಾತ್ರ ಕಾಣ್ತಿದ್ಯಾ? ಅಷ್ಟೇ, ಒಂದೇ ರಾಶಿ ಕುಂಡ್ಲಿ ಒಂದೇ ಕಾಣ್ತಿರೋದು. ಆಯ್ತು, ಸರ್ವಾಷ್ಟಕ ವರ್ಗದ್ದು ಹೇಳ್ಬಿಡ್ತೀನಿ. ಲಗ್ನ ಬಂದು ಸಿಂಹ ಅಲ್ವಾ? ಬರ್ಕೊಂಬಿಡಿ. ಸರ್ವಾಷ್ಟಕ ವರ್ಗದ ಒಂದು ಚಾರ್ಟ್ ಹಾಕೊಳ್ಳಿ, ಹೇಳ್ತೀನಿ, ಬರ್ಕೊಂಬಿಡಿ. ಅಂದ್ರೆ 12 ಭಾವಗಳನ್ನ ಬರ್ಕೊಳ್ಳಿ. ಸಿಂಹ ಬಂದು 26, ಸಿಂಹ 26, ಕನ್ಯಾ 32 ಬರ್ಕೊಳ್ಳಿ. ಇಲ್ಲ ಕುಂಡ್ಲಿ ಬರ್ಕೊಂಡಾದ್ರೆ ಹೇಳಿ, ನಾನು ಮತ್ತೆ ಹೇಳ್ತೀನಿ, ರಿಪೀಟ್ ಮಾಡ್ತೀನಿ. ಕುಂಡ್ಲಿ ಬರೆದ್ರ ಖಾಲಿ ಕುಂಡ್ಲಿ? ಸರ್ವಾಷ್ಟಕ ವರ್ಗ SAV ಗೊತ್ತಲ್ವ ಎಲ್ಲರಿಗೂ? ಸರ್ವಾಷ್ಟಕ ವರ್ಗ ಖಾಲಿ ಕುಂಡ್ಲಿ ಬರೀರಿ. ಖಾಲಿ ಕುಂಡ್ಲಿ ಬರೆದ್ರೆ ಮೊದಲನೇದು ಸಿಂಹ, ಲಗ್ನದಿಂದ ಶುರು ಮಾಡೋಣ. ಸಿಂಹದಲ್ಲಿ 26 ಬರೀರಿ, ಕನ್ಯಾದಲ್ಲಿ 32 ಬರೀರಿ, ತುಲಾದಲ್ಲಿ 30 ಬರೀರಿ. ತುಲಾ 30, ಕನ್ಯಾ 32. ಕಾಣಿಸ್ತಾ ಸರ್? ಅದು ಮೂವ್ ಮಾಡಿದ್ರೆ ಕಾಣುತ್ತಾ? ಮೂವ್ ಮಾಡಿದ್ರೆ ಕಾಣಿಸುತ್ತೆ. ದಯವಿಟ್ಟು ಮೂವ್ ಮಾಡ್ಕೊಳ್ಳಿ, ಯಾಕಂದ್ರೆ ಟೈಮ್ ಉಳಿತದೆ. ಇನ್ನೇನು ಹತ್ರ ಆಗ್ತಾ ಇದೆ ನೋಡಿ, ಆಯ್ತಾ? ಮೂವ್ ಮಾಡ್ಕೋಬೇಕು ಸ್ವಲ್ಪ. ಅದು ನಂದು ದೊಡ್ಡ ಸ್ಕ್ರೀನ್ ಏನೋ, ಅದಕ್ಕೆ ನಿಮಗೆ ಕಾಣ್ತಿಲ್ಲ. ಆಯ್ತು, ಕಾಣುತ್ತಲ್ವಾ? ವೆರಿ ಗುಡ್, ವಂಡರ್ಫುಲ್, ಥ್ಯಾಂಕ್ ಯು ಫಾರ್ ಇದು. ಸೊ ಇಲ್ಲಿ ಸರ್ವಾಷ್ಟಕ ವರ್ಗ SAV ಅಂತಿದೆಯಲ್ಲ, ಇದು 12ನೇ ಭಾವಕ್ಕೆ ಲೀಸ್ಟ್ ಇದೆ. ಇದು ಒಂದು ರೀತಿಯಾದ, ನೀವು ಏನು ಇದನ್ನ ನೋಡ್ಬೋದು. ಅಲ್ಲಿಂದ ಬಂದ್ರೆ ನಿಮಗೆ ಇನ್ನೊಂದು ಭಾವಬಲನ ಇಲ್ಲಿ ತೋರಿಸ್ತೀನಿ. ಭಾವಬಲ, ಇಲ್ಲಿ ಭಾವಬಲ ಬಂತು. ಭಾವಬಲ ಇದೆಯಲ್ವಾ? ಇಲ್ಲಿ ಭಾವಬಲದಲ್ಲಿ ಲಗ್ನ ನೋಡಿ. ನಿಮಗೆ ಬರೀ ನಾವು ಮಾತಾಡ್ತಿದ್ದೋ ನೋಡಿ, ಮೊದಲನೇ ಭಾವಕ್ಕೆ ಎಷ್ಟು ರೂಪ ಇದೆ. ಕಾರಣ ಗುರುವಿನ ದೃಷ್ಟಿ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು. ಹೈಯೆಸ್ಟ್ ಬಂದು ಲಗ್ನ ಭಾವ. ಅಲ್ಲಿಂದ ಬಂದ್ರೆ 2ನೇ ಭಾವ ಬಲಿಷ್ಠವಾಗಿದೆ. ಅರ್ಥ ಆಯ್ತಾ? ಅಲ್ಲಿಂದ ಬಂದ್ರೆ 11ನೇ ಭಾವ ಬಲಿಷ್ಠವಾಗಿದೆ. 11ನೇ ಭಾವ, ಅದಕ್ಕೆ ಹಲವಾರು ಕಾರಣ ಇದೆ. ಇದು ಭಾವ ಬಲದಲ್ಲಿ ಮಾತ್ರ ಹೇಳ್ತಿದ್ದೀನಿ. ಅಲ್ಲಿಂದ ಬಂದ್ರೆ 5ನೇ ಭಾವ ಬಲಿಷ್ಠವಾಗಿದೆ. ಈ ತರ ಆರ್ಡರ್. ನೋಡಿ, ನಾನು ಹೇಳಿಲ್ವಾ 7ನೇ ಭಾವಕ್ಕೆ ಲೀಸ್ಟ್ ಇದೆ. 7ನೇ ಭಾವ ಬಹಳ ಲೀಸ್ಟ್ ಇದೆ. ಆದ್ರೆ 9ನೇ ಭಾವ ಬಿಕಾಸ್ ಆಫ್ ರಾಹು ಕೇತು ಜೊತೆಗೆ ಏನಿಲ್ಲ, ಇದು ಕ್ಯಾಲ್ಕುಲೇಷನ್ ಮೆಥಡ್ ಅಲ್ಲಿ ಏನಾಗುತ್ತೆ, ಭಾವಾಧಿಪತಿ ನೀಚ ಆಗಿದ್ರೆ ಅದು ರಿಸಲ್ಟ್ ಅಂತ ಕೊಡ್ತಾರೆ. ಅದರಿಂದ ಅದು ಆತರ ಆಗಿದೆ. ದಿಗ್ಬಲ ಅಂದ್ರೆ ದೃಷ್ಟಿ ಬಲ ಇಲ್ದಿರೋದ್ರಿಂದ ಅದು ಆತರ ಆಗಿದೆ. ಏನು, 8ನೇ ಭಾವಕ್ಕೆ ಮತ್ತು 9ನೇ ಭಾವಕ್ಕೆ ದಿಗ್ಬಲ ಇಲ್ಲ, ಅದೊಂದು ಇದೆ. 9ನೇ ಭಾವ ಆ ತರ ಇದೆ. ಇದು ಒನ್ ಆಫ್ ದ ಮೆಥಡ್. ಇನ್ನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಇಲ್ಲಿ ಏನು ಸರ್ವಾಷ್ಟಕ ವರ್ಗದಲ್ಲಿ 11ನೇ ಭಾವಕ್ಕೆ 19 ಇದೆ, 19 ಪಾಯಿಂಟ್ಸ್ ಇದೆ, 19 ಬಿಂದುಗಳು. ಆದ್ರೆ ಹೈಯೆಸ್ಟ್ ಬಂದು 7ನೇ ಭಾವಕ್ಕಿದೆ. ಇಲ್ಲಿ ಪರವಾಗಿಲ್ಲ. ಈ ರೀತಿ ಬೇರೆ ಬೇರೆ ಇದರಲ್ಲಿ ನೋಡ್ಬೇಕು. ಒಟ್ಟು ಸರ್ವಾಷ್ಟಕ ವರ್ಗದ ಸ್ಕೋರ್ ಎಷ್ಟು? 337 ಡಿವೈಡೆಡ್ ಬೈ 12 ಮಾಡಿ ಎಷ್ಟು ಬರ್ತದೆ? 28 ಚಿಲ್ಲರೆ ಬರ್ತದೆ. ಅಂದ್ರೆ ಯಾಕೆ ಡಿವೈಡ್ ಮಾಡಿ ಅಂತ ಹೇಳಿದ್ರೆ, ಒಂದು ಭಾವಕ್ಕೆ ಮಿನಿಮಮ್ 28 ಇರ್ಬೇಕು. ಒಂದು ಭಾವಕ್ಕೆ ಮಿನಿಮಮ್ 28 ಇರ್ಬೇಕು. ಇಲ್ಲ ಅಂದ್ರೆ ಕನಿಷ್ಠ 25 ಆದ್ರೂ ಇರ್ಬೇಕು. ಜಸ್ಟ್ ಪಾಸ್ ಅಂತ, ಕನಿಷ್ಠ 25 ಆದ್ರೂ ಇರ್ಬೇಕು. 25ಗಿಂತ ಕಡಿಮೆ ಇದ್ರೆ ರಿಸಲ್ಟ್ ಕೊಡಲ್ಲ. ಆದ್ರೆ ಒಂದು ಭಾವಕ್ಕೆ ಎಕ್ಸೆಪ್ಷನ್ ಇದೆ. 7ನೇ ಭಾವಕ್ಕೆ 19 ಇರ್ಬೋದು. 7ನೇ ಭಾವಕ್ಕೆ ಮಿನಿಮಮ್ 19 ಇರ್ಬೋದು. ಬೇರೆ ಭಾವಗಳಿಗೆ ಮಿನಿಮಮ್ ಅಟ್ಲೀಸ್ಟ್ 25 ಇರಬೇಕು. ಅರ್ಥ ಆಯ್ತಾ? ಹಾಗೆ ಭಾವಾಧಿಪತಿ ಬಲಗಳು ನೋಡ್ಬೇಕಂದ್ರೆ ಸೂರ್ಯನಿಗೆ 5 ಇದೆ, ಏನು ಭಿನ್ನಾಷ್ಟಕ ವರ್ಗದಲ್ಲಿ. ಚಂದ್ರನಿಗೆ 4, ಮಂಗಳನಿಗೆ 3, ಬುಧನಿಗೆ 6 ಇದೆ, ಗುರುಗೆ 4, ಶುಕ್ರನಿಗೆ 3, ಶನಿಗೆ 1 ಇದೆ, ಮತ್ತೆ ಶನಿಗೆ ಕಡಿಮೆ ಇದೆ. ಅರ್ಥ ಆಯ್ತಾ? ಇದು ಏನು ಭಿನ್ನಾಷ್ಟಕ ವರ್ಗದಲ್ಲಿ ಶನಿ ಬಲಕ್ಕೆ ಹೇಳೋದು. ಮತ್ತೆ ಅಲ್ಲಿ ಯಾರು ಕೊಟ್ಟಿದ್ದಾರೆ ಬಿಂದು ಅಂತ ನೋಡ್ಬೋದು. ಸೂರ್ಯ ಕಾಂಟ್ರಿಬ್ಯೂಟ್ ಮಾಡಿದೆ. ಸೊ ಶನಿ ಇವರಿಗೆ ಕಟಕ ರಾಶಿ ಸಂಚಾರ ಮಾಡ್ಬೇಕಾದ್ರೆ ಒಳ್ಳೆ ರಿಸಲ್ಟ್ ಕೊಡಲ್ಲ. ಅಂದ್ರೆ ಇವರು ಜನಿಸಿದ ಸಮಯದಲ್ಲಿ
ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರ್ತದೆ. ಯಾಕೆಂದ್ರೆ ವ್ಯಯಭಾವದಲ್ಲೇ ಶನಿ ಒಂದೇ ಒಂದು ಭಿನ್ನಾಷ್ಟಕ ವರ್ಗ ಬಿಂದುವಿಂದ ಚಲಿಸ್ತಾ ಇರೋದ್ರಿಂದ ಜನ್ಮರಾಶಿಯಲ್ಲಿ ವ್ಯಯಭಾವದಲ್ಲಿ ಮಗು ಹುಟ್ಟಿದಾಗ ಅಷ್ಟು ವೀಕ್ ಆಗಿ ಜನಿಸಿದ್ರೆ, ಜೊತೆಗೆ ದಶಾಭುಕ್ತಿ ನೋಡ್ಬೇಕು. ದಶಾಭುಕ್ತಿ ಏನಿದು ನಿಮ್ಗೆ ಅವಾಗಲೇ ಹೇಳ್ದಂಗೆ ನಾವು ಏನು 1976 ಮೇ 7 1976 ಮೇ 7 1976 ಅಂದ್ರೆ ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ರಾಹು ಮೇ 76 ಇಲ್ಲಿ ಬರುತ್ತೆ ನೋಡಿ. ಶನಿದು ಪ್ರತ್ಯಂತರ ನಡೀತಿದೆ. ಇಲ್ಲಿ ಏನಂತ ಹೇಳ್ಬೋದು, ಒಂದು ಪ್ರಿಡಿಕ್ಷನ್ ನಿಮ್ಗೆ ಹೇಳ್ಕೊಡ್ತೀನಿ. ನಾವು ಶನಿದು ಭಿನ್ನಾಷ್ಟಕ ವರ್ಗ ನೋಡೋದು ಕರೆಕ್ಟಾ? ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ. ಶನಿದು ಭಿನ್ನಾಷ್ಟಕ ವರ್ಗದಲ್ಲಿ ಶನಿ ಜನಿಸಿದ ಸಮಯದಲ್ಲಿ ಇರುವಂತ ಜಾಗ ಇದು ತೋರಿಸುತ್ತೆ. ಒಂದು ಬಿಂದು ಇದೆ. ಒಂದು ಬಿಂದು ಇದ್ರೆ ಬಹಳ ಕಡಿಮೆ. ಅದು ಆ ರಾಶಿ ಅಧಿಪತಿ ಕಾಂಟ್ರಿಬ್ಯೂಟ್ ಮಾಡಿಲ್ಲ ನೋಡಿ. ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ? ಸೂರ್ಯ ಕಾಂಟ್ರಿಬ್ಯೂಟ್ ಮಾಡಿದೆ. ಇಲ್ಲಿ ಚಂದ್ರನೇ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಎಷ್ಟೋ ಪರವಾಗಿಲ್ಲ ನೋಡಿ. ಇಲ್ಲಿ ಮಂಗಳ ಕಾಂಟ್ರಿಬ್ಯೂಟ್ ಮಾಡಿದೆ, ಇಲ್ಲಿ ಗುರು ಕಾಂಟ್ರಿಬ್ಯೂಟ್ ಮಾಡಿದೆ. ಆ ತರ ಇದ್ರೆ ಬೆಟರ್ ಆಯ್ತಾ. 1, 2 ಎಲ್ಲ ಇದ್ರೆ ಕಡಿಮೆ ನೋಡಿ. ಇಲ್ಲಿ ಲಗ್ನ ಗುರು ಸಿಂಹ ರಾಶಿಯಲ್ಲಿ, ಮಿಥುನ ರಾಶಿಯಲ್ಲಿ ಲಗ್ನ ಮಂಗಳ, ಹಂಗಲ್ಲ. ಬುಧ ಅವರವರ ಅಧಿಪತಿಗಳು ಕಾಂಟ್ರಿಬ್ಯೂಟ್ ಮಾಡಬೇಕು. ಇಲ್ಲಿ ಏನ್ ಹೇಳ್ಬೋದು ಅಂದ್ರೆ, ಈ ವ್ಯಕ್ತಿ ಜನಿಸಿದಾಗ ಅವರಿಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂತ. ಯಾಕೆ ಅಂದ್ರೆ ಬುಧ ಮಹಾದಶೆ, ರಾಹು ಅಂತರ್ದಶೆ, ಶನಿ ಪ್ರತ್ಯಂತರ ದಶೆಯಲ್ಲಿ ನಡೀತೆ. ಅಂದ್ರೆ ಶನಿದು ದಶಾಭುಕ್ತಿನೂ ಕೋಯಿನ್ಸೈಡ್ ಆಗಿದೆ. ಮತ್ತೆ ಏನಾಗಿದೆ ನಿಮಗೆ, ಶನಿ ಗೋಚಾರದಲ್ಲೂ ಅಲ್ಲ, ಶನಿ ಜನಿಸಿದಾಗ ಅಲ್ಲಿ 12ನೇ ಭಾವದಲ್ಲಿ ಹಾಸ್ಪಿಟಲೈಸೇಷನ್, ಅನ್ಹೆಲ್ತಿ ಕಂಡೀಷನ್. 6ನೇ ಅಧಿಪತಿ ಬೇರೆ, 6ನೇ ಭಾವ ನೋಡ್ತಾ ಐತೆ, ಅವರಿಗೆ ಸ್ವಲ್ಪ ಅನುಕೂಲ ಆಗಿರ್ತದೆ. ಆದ್ರೆ ಆ ತರ ಇರ್ತದೆ. ಜೊತೆಗೆ ಕರದ್ರೇಕಣಾಧಿಪತಿ ಚಂದ್ರ 12ನೇ ಭಾವದಲ್ಲಿದೆ. ಆದ್ರೆ ಕರದ್ರೇಕಣಾಧಿಪತಿ ರಿಸಲ್ಟ್ಸ್ ಕೊಡ್ಬೋದು ಸ್ವಲ್ಪ. ಇಲ್ಲಿ ಕರದ್ರೇಕಣಾಧಿಪತಿ ಚಂದ್ರ ಒಂದು. ಈ ಲಗ್ನಕ್ಕೆ ಬಾಧಕಾಧಿಪತಿ ಯಾರು? ಈ ಲಗ್ನಕ್ಕೆ ಬಾಧಕಾಧಿಪತಿ ಯಾರು? ಕುಜ. ಕುಜ ಬಾಧಕಾಧಿಪತಿ. ಬಾಧಕಾಧಿಪತಿ ಯಾವಾಗ್ಲೂ ತೊಂದರೆ ಕೊಡಲ್ಲ. ಶುಕ್ರ. ಶುಕ್ರ ಅಲ್ಲ ನೋಡಿ, ಬಾಧಕಾಧಿಪತಿ ಹೇಳ್ಕೊಡ್ತೀನಿ. ಕರೆಕ್ಟ್ ಸರ್. ಕುಜ. ಚರಲಗ್ನಕ್ಕೆ 11ನೇ ಅಧಿಪತಿ, ಕುಜ ಸರ್. ಲಗ್ನಗಳಿಗೆ 11ನೇ ಅಧಿಪತಿ, ಸ್ಥಿರಲಗ್ನಗಳಿಗೆ 9ನೇ ಅಧಿಪತಿ, 9ನೇ ಅಧಿಪತಿ. ಹೌದು. ವಿಶ್ವ ಲಗ್ನಗಳಿಗೆ 7ನೇ ಅಧಿಪತಿ ಮನೆ ಬಾಧಕಾಧಿಪತಿಗಳು. ಇಲ್ಲಿ ಲಗ್ನ ಡಿಗ್ರಿ 10 ಡಿಗ್ರಿ ದಾಟಿರೋದ್ರಿಂದ ಲಗ್ನದಿಂದ 8ನೇ ಅಧಿಪತಿ ಕರದ್ರೇಕಣಾಧಿಪತಿ ಆಗಲ್ಲ. ಇಲ್ಲಿ ಲಗ್ನದಿಂದ 8ನೇ ಅಧಿಪತಿ ಗುರು ಕರದ್ರೇಕಣಾಧಿಪತಿ ಆಗಲ್ಲ. 10 ಡಿಗ್ರಿ ಒಳಗಿದ್ರೆ ಕರದ್ರೇಕಣಾಧಿಪತಿ ಆಗ್ತಾರೆ. ನಿಮ್ಗೆಲ್ಲ ಒಂದು ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಇವತ್ತು ಕರದ್ರೇಕಣಾಧಿಪತಿದು. ಹಾಗೆ ಅಲ್ಲಿಂದ 5, ಎಲ್ಲಿ 8ನೇ ಮನೆಯಿಂದ 5 ಯಾರು? ಚಂದ್ರ. ಚಂದ್ರನೇ ಕರದ್ರೇಕಣಾಧಿಪತಿ. ಸೊ ಬಾಧಕಾಧಿಪತಿ ಕರದ್ರೇಕಣಾಧಿಪತಿ ಒಟ್ಟಿಗೆ ಇದ್ದಾರೆ. ಬಾಧಕಾಧಿಪತಿ ಕರದ್ರೇಕಣಾಧಿಪತಿ ಪ್ರತ್ಯಂತರ ದಶಾನಾಥ ಶನಿ ಜೊತೆ, ಶನಿ ಅಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಜೊತೆಲಿದ್ದಾರೆ. ಜೊತೆಗೆ ಇಲ್ಲಿ ಇನ್ನು ಮಂಗಳ ಅಲ್ಲಿ ಎಷ್ಟು ಕೊಟ್ಟಿದೆ? 3 ಇದೆ, ಚಂದ್ರ 4 ಇದೆ. ಇವ್ರು ಓಕೆ. ಆದ್ರೆ ಇವ್ರದ್ದು ನೋಡ್ಬಿಡೋಣ. ಮಂಗಳನಿಗೆ ಮಂಗಳ ಬುಧ ಶನಿ ಕೊಟ್ಟಿದ್ದಾರೆ. ಮಂಗಳನೇ ಇದೆ, ಅದು ಅಷ್ಟಂತೂ ಪವರ್ಫುಲ್ ಅಂತ ಏನ್ ಹೇಳಲ್ಲ. ಇದು ಚಂದ್ರ ಬುಧ ಗುರು ಶುಕ್ರ. ಚಂದ್ರನಲ್ಲಿ ಚಂದ್ರ ಇದೆ. ಆದ್ರೆ ಶನಿ ಮಾತ್ರ ಡೆಫಿನೆಟ್ ಆಗಿ ಆ ಪ್ರತ್ಯಂತರ ದಶೆಯಲ್ಲಿ ತೊಂದರೆ ಕೊಟ್ಟಿರುತ್ತೆ. ಮಗು ಹುಟ್ಟಿದ ಸಮಯದಲ್ಲಿ ಗ್ಯಾರಂಟಿ ತೊಂದರೆ ಕೊಟ್ಟಿರ್ತದೆ. ಏನಿದು ಹುಟ್ಟಿದ ಇದು ಮೇ 7 ಅಂದ್ರೆ ಇಲ್ಲಿ ಬರುತ್ತೆ, ಇಲ್ಲೇ ಬರುತ್ತೆ. ಮೇ 7 18th ಮೇ ಬೇಡ ನೋಡಿ, ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಬುಧ ರಾಹು ಶನಿ ಚಂದ್ರ. ಸೊ ಕರದ್ರೇಕಣಾಧಿಪತಿ ಸಂಬಂಧ ಇದೆ. 200% ಈ ತರ ಪ್ರಿಡಿಕ್ಷನ್ ಗ್ಯಾರಂಟಿ ಆಗುತ್ತೆ. ಅವ್ರು ಯಾರು ಅವ್ರನ್ನ ಹತ್ರ ಕೇಳಿ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. ಚಂದ್ರ ಕರದ್ರೇಕಣಾಧಿಪತಿ ಬಾಧಕಾಧಿಪತಿ ಜೊತೆ ಸಂಬಂಧ ಉಂಟಾಗಿ ವ್ಯಯಾಧಿಪತಿನೇ ಆಗಿದ್ರುವೆ ಅಲ್ಲಿ ಶನಿ ಗೋಚಾರದಲ್ಲಿ, ಅಂದ್ರೆ ಅವಾಗ ಟ್ರಾನ್ಸಿಟ್ ಹುಟ್ಟಿದಾಗ ಟ್ರಾನ್ಸಿಟ್ ಅಲ್ಲಿ ವೀಕ್ ಇರೋದ್ರಿಂದ ಶನಿ ಪ್ರತ್ಯಂತರ ದಶಾದಲ್ಲಿ, ಕರದ್ರೇಕಣಾಧಿಪತಿಯ ಸೂಕ್ಷ್ಮ ಅಂತರ್ದಶಾದಲ್ಲಿ ಮಗು ಜನಿಸ್ಬೇಕಾದ್ರೆ ಏನಾದ್ರೂ ಸ್ವಲ್ಪ ಡಿಹೈಡ್ರೇಷನ್ನು ಇಲ್ಲ
ವಾಟರ್ಗೆ ಸಂಬಂಧಪಟ್ಟ, ಜಲಕ್ಕೆ ಸಂಬಂಧಪಟ್ಟ ಹಾಗೆ ಶನಿಯ ಕಾರಕತ್ವಕ್ಕೆ ಸಂಬಂಧಪಟ್ಟ ಹೆಲ್ತ್ ಇಶ್ಯೂಸ್ ಬಂದಿರ್ತದೆ. ಶನಿ ಜೊತೆಗೆ ರೋಗಾಧಿಪತಿನೂ ಆಗಿರೋದ್ರಿಂದ, ಜೊತೆಗೆ ತ್ರಿಂಶಾಂಶವನ್ನು ನೋಡಿದ್ರೆ ನೀವು ಇಲ್ಲಿ ತ್ರಿಂಶಾಂಶ ಲಗ್ನದಿಂದ 6ನೇ ಭಾವದಲ್ಲಿ ಶನಿ ಕೂತಿದೆ. ಆದ್ರೆ ಇಲ್ಲಿ ನಾವು ತ್ರಿಂಶಾಂಶನೇ ತಗೊಳ್ಬೇಕು, ಅವಾಗ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಎಲ್ಲಿದು ಭಾವಚಲಿತ ಚಕ್ರ, ಇದರಲ್ಲಿ ಹಿಂಗ್ ನೋಡ್ಬೇಕು. ಇಲ್ಲಿ ಬಂದಾಗ ಇಲ್ಲಿ ಶನಿ 6ರಲ್ಲಿ ಇಲ್ಲ, ಅಂದ್ರೆ ಅಷ್ಟೊಂದು ತೊಂದರೆ ಕೊಟ್ಟಿಲ್ಲ ಅಂತ. ತ್ರಿಂಶಾಂಶದಲ್ಲೂ ಇಲ್ಲಿ ಶನಿ 6ರಲ್ಲೇ ಕಾಣುತ್ತೆ ನೋಡಿ. ಲಗ್ನ ಧನುರ್ ಲಗ್ನ, ವೃಷಭದಲ್ಲಿ ಶನಿ ಅಂದ್ರೆ, ಆದ್ರೆ ತ್ರಿಂಶಾಂಶದ ಭಾವ ನೋಡಿದಾಗ, ಭಾವ ಚಾರ್ಟ್ ನೋಡಿದಾಗ ಶನಿ ಬಂದು 7ಕ್ಕೆ ಬರ್ತದೆ. ದಿಗ್ಬಲ ಇದೆ ಇಲ್ಲಿ, ದುಸ್ಥಾನದಲ್ಲಿಲ್ಲ, ಜೊತೆಗೆ ದಿಗ್ಬಲದಲ್ಲಿದೆ. ಆದ್ರೆ ರಾಹು ಅಷ್ಟಮದಲ್ಲಿದೆ. ಈ ಲಗ್ನಕ್ಕೆ ರಾಹು ಅಷ್ಟಮದಲ್ಲಿದೆ. ರಾಹು ತ್ರಿಂಶಾಂಶದಲ್ಲಿ ಅಂತರ್ದಶಾನಾಥ. ಡೆಫಿನೆಟ್ಲಿ ಅಟ್ ದ ಟೈಮ್ ಆಫ್ ಬರ್ತ್ ದೇರ್ ಇಸ್ ಎ ಹೆಲ್ತ್ ಇಶ್ಯೂ. ಸಣ್ಣ ಮಕ್ಕಳಿಗೆ ನಾವು ಹೆಲ್ತ್ ಇಶ್ಯೂ ಅಂತಾನೆ ಹೇಳ್ಬೇಕು. ಈ ರೀತಿಯಾಗಿ ನೀವು ಪ್ರಿಡಿಕ್ಷನ್ ಕೊಡೋದು. ಈಗಿನ ದಶಾಭುಕ್ತಿಲಿ ಏನಾಗುತ್ತೆ ಅಂತ ಅದು ಕೊಡೋಣ, ಬೇರೆ ಪ್ರಶ್ನೆ ಆಯ್ತಾ. ಹುಟ್ಟಿದಾಗ ಈಗ ಚಂದ್ರ ಮಹಾದಶೆ ಹತ್ತತ್ರ ಬಂದಿದೆ. ಚಂದ್ರ ಮಹಾದಶೆ ಹತ್ತತ್ರ ಬಂದಿದೆ. ಸೊ ಚಂದ್ರ ವ್ಯಯಾಧಿಪತಿಯಾಗಿ ಸ್ವಕ್ಷೇತ್ರದಲ್ಲೇ ಇದೆ. ಸೊ ಚಂದ್ರ ದಶೆ ಅಂದ್ರೆ ಚಂದ್ರನಿಗೆ ಅಷ್ಟಮಿ ಪಕ್ಷಬಲ ಇದೆ, ಸ್ವಕ್ಷೇತ್ರದಲ್ಲಿದೆ. ಹಂಗಾಗಿ ಚಂದ್ರ ದಶೆ ಒಂದು ಮಟ್ಟಿಗೆ ನವಾಂಶದಲ್ಲಿ ಚಂದ್ರ ಅಷ್ಟಮದಲ್ಲಿದೆ. ಸೊ ನವಾಂಶಕ್ಕೆ ಸಂಬಂಧಪಟ್ಟ ಕಾರಕತ್ವದಲ್ಲಿ ಚಂದ್ರ ಅಷ್ಟೊಂದು ಫೇವರಬಲ್ ಇಲ್ದಿರ್ಬೋದು. ದಶಮಾಂಶಕ್ಕೆ ಸಂಬಂಧಪಟ್ಟದಲ್ಲಿ ಲಗ್ನದಲ್ಲೇ ಚಂದ್ರ ಇದೆ. ಎಷ್ಟು ಡಿಗ್ರಿಯಲ್ಲಿದೆ ಚಂದ್ರ ಪ್ರೊಫೆಷನ್ ವೈಸ್? ಈಗ ನಿಮಗೆ ಇಲ್ಲಿ ದ್ರೇಕಣದ್ದು ಹೇಳ್ತೀನಿ. ಇದು ಇಲ್ಲಿ ದಶಮಾಂಶನ ತಗೊಂಡ್ರೆ ಚಂದ್ರ ಎಷ್ಟು ಡಿಗ್ರಿಲಿದೆ ಅಂತ ಗೊತ್ತಾಗುತ್ತೆ. ದಶಮಾಂಶದಲ್ಲಿ ಚಂದ್ರ 8 ಡಿಗ್ರಿಲಿದೆ. ಅಂದ್ರೆ ಚಂದ್ರ ದಶೆಯ ಮೊದಲನೇ ಭಾಗ 3 ಭಾಗ ಡಿವೈಡ್ ಮಾಡಿದ್ರೆ 3.3 ವರ್ಷ ಡಿವೈಡ್ ಮಾಡಿದ್ರೆ ಚಂದ್ರ ದಶೆಯ ಫಸ್ಟ್ 3.3 ವರ್ಷದಲ್ಲೇ ಫೇವರ್ ಆಗಿರ್ತದೆ. ಇಲ್ಲಿ ಚಂದ್ರ ಸ್ವಕ್ಷೇತ್ರದಲ್ಲಿರೋದ್ರಿಂದ ಚಂದ್ರ ದಶೆಯ ಫಸ್ಟ್ ಇದರಲ್ಲೇ ಫೇವರ್ ಆಗಿರ್ತದೆ. ಹಾಗೆ ಶನಿ ಬುಧ ರಾಹು ಪೀರಿಯಡ್ ಅಲ್ಲಿ ತೊಂದರೆ ಆಗಿರ್ತದೆ. ಶನಿ ಬುಧ ರಾಹು ಕೇತು ಪೀರಿಯಡ್ ಅಲ್ಲಿ ತೊಂದರೆ ಆಗಿರ್ತದೆ. ಅದರ್ವೈಸ್ ಇನ್ನು ಚಂದ್ರ ಮಂಗಳ ಚೆನ್ನಾಗಿರ್ತದೆ. ಚಂದ್ರ ರಾಹು ಚೆನ್ನಾಗಿರಲ್ಲ. ಇನ್ನು ಮತ್ತೆ ಅದಕ್ಕೆ ಭಾವ ಕುಂಡ್ಲಿ ನೋಡ್ಬೇಕು. ಅದಕ್ಕೆ ಭಾವ ಕುಂಡ್ಲಿ ಯಾವುದಕ್ಕೆ? ದಶಮಾಂಶಕ್ಕೆ ಭಾವ ಕುಂಡ್ಲಿ ನೋಡೋಣ. ಇಲ್ಲೂ ಅಲ್ಲೇ ಇದಾರ, ಬೇರೆ ಕಡೆ ಹೋಗಿದಾರ ಅಂತ. ಇಲ್ಲಿ ನೋಡಿ, ಏನು ಚಂದ್ರ ದಶೆಯಲ್ಲಿ ಚಂದ್ರ ಮಂಗಳ ಚೆನ್ನಾಗಿರ್ತದೆ. ಚಂದ್ರ ರಾಹು ಸ್ವಲ್ಪ ಟ್ರಬಲ್ಲು. ಚಂದ್ರ ಗುರು ಚೆನ್ನಾಗಿರುತ್ತೆ. ಚಂದ್ರ ಶನಿ ಸ್ವಲ್ಪ ಟ್ರಬಲ್ಲು. ಚಂದ್ರ ದಶೆ ಬುಧ ಸ್ವಲ್ಪ ಟ್ರಬಲ್ಲು. ನೆಕ್ಸ್ಟ್ ಕೇತು ಸ್ವಲ್ಪ ಟ್ರಬಲ್ಲು. ಶುಕ್ರ ಪರವಾಗಿಲ್ಲ. ಈಗ ನಡೀತಾ ಇರೋದು ಯಾವುದು? ಚಂದ್ರ ದಶೆ. ಇನ್ನೇನು ಶುಕ್ರ ಮುಗಿತದೆ. ರವಿ ಬಂದ್ರೆ ರವಿ ಆಲ್ಸೋ ಓಕೆ. ಸೊ ಈ ಚಂದ್ರ ದಶೆಯಲ್ಲಿ ಚಂದ್ರ ರಾಹು, ಚಂದ್ರ ಶನಿ, ಚಂದ್ರ ಬುಧ, ಚಂದ್ರ ಕೇತು ಇದಿಷ್ಟು ಮಾತ್ರ ಸ್ವಲ್ಪ ಟ್ರಬಲ್ಲು. ಚಂದ್ರ ಶುಕ್ರದಲ್ಲಿ ಸ್ವಲ್ಪ ಅಪ್ಲಿಫ್ಟ್ಮೆಂಟ್ ಆಗಿರ್ಬೋದು. ಯಾಕೆಂದ್ರೆ ಶುಕ್ರ ನಕ್ಷತ್ರ ಪರಿವರ್ತನೆ ಏನಾದ್ರು ಇದೆಯಾ? ನಕ್ಷತ್ರ ಪರಿವರ್ತನೆ ಒಂದು ನೋಡ್ಬೇಕು. ರಾಶಿ ಕುಂಡ್ಲಿಯನ್ನ ಸೆಲೆಕ್ಟ್ ಮಾಡಿ ನಕ್ಷತ್ರ ಪರಿವರ್ತನೆ ಇದೆಯಾ ಅಂತ ನೋಡ್ಬೇಕು. ಭಾವ ಪರಿವರ್ತನೆ ಇದೆಯಾ ಇಲ್ಲಿ? ಭಾವ ಪರಿವರ್ತನೆ ಇಲ್ಲ ಅಲ್ವಾ? ಎಲ್ಲ ಅವ್ರ ಮನೇಲಿ ಇವರು, ಇವ್ರ ಮನೇಲಿ ಅವರು, ಆತರ ಏನಿಲ್ಲ ತಾನೆ? ಇಲ್ಲ, ಆತರ ಯಾವುದು ಇಲ್ಲ. ಸೂರ್ಯ ಶುಕ್ರ ನಕ್ಷತ್ರ, ಶುಕ್ರ ಕೇತು ನಕ್ಷತ್ರ, ಚಂದ್ರ ಬುಧನ್ ನಕ್ಷತ್ರ, ಬುಧ ಚಂದ್ರ ನಕ್ಷತ್ರ. ನೋಡಿ, ಸೂರ್ಯ ಮತ್ತೆ ಬುಧ ನಕ್ಷತ್ರ ಪರಿವರ್ತನೆ ಆಗಿದೆ. ಸೂರ್ಯ ಮತ್ತೆ ಬುಧ ನಕ್ಷತ್ರ ಪರಿವರ್ತನೆ ಆದ್ರೆ ಇವರಿಗೆ ಒಂದು ಟ್ಯಾಲೆಂಟ್ ಇದೆ ಅಂತ. ಅಂದ್ರೆ 2ನೇ ಭಾವ, 11ನೇ ಭಾವ, 12ನೇ ಭಾವಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ಕಲೆ, ಕೆಲವು ವಿಚಾರಗಳಲ್ಲಿ, ಕಮ್ಯುನಿಕೇಶನ್ ವಿಚಾರದಲ್ಲಿ ಇವರಿಗೆ ಒಂದು ಕಲೆ ಇದೆ ಅಂತ. ಮಂಗಳ ಗುರು ಭರಣಿ ಇಲ್ಲ. ಗುರು ಶುಕ್ರ, ಬುಧ ಆಯ್ತು. ಗುರು ಶುಕ್ರ ಕೇತು ಇಲ್ಲ. ಶುಕ್ರ ಕೇತು ಮತ್ತೆ ಶುಕ್ರ ಮತ್ತೆ ಕೇತು ನಕ್ಷತ್ರ ಪರಿವರ್ತನೆ ಆಗಿದೆ. ಶುಕ್ರ ಮತ್ತೆ ಕೇತು. ಸೊ ಬುಧ ಹೇಳದ್ನಲ್ಲ ಆಗ್ಲೇ, ಬುಧ ಮತ್ತೆ ಯಾವುದು?
ಚಂದ್ರ, ಬುಧ, ಚಂದ್ರ, ಶುಕ್ರ, ಕೇತು ಈ 4 ಗ್ರಹಗಳು ಅಂದ್ರೆ 2 ಗ್ರಹಗಳು ನಕ್ಷತ್ರ ಪರಿವರ್ತನೆ ಆಗಿದ್ದಾವೆ. ಮತ್ತೆ ರಾಹು ಪೀರಿಯಡ್ ಅಲ್ಲಿ ತೊಂದರೆ ಆಗಿರಲ್ಲ. ಈಗ ನಾವು ಪುಷ್ಕರಾಂಶಕ್ಕೆ ಬಂದ್ರೆ ಮಂಗಳನ ಪೀರಿಯಡ್ ಅಲ್ಲಿ ತುಂಬಾ ಚೆನ್ನಾಗಿ ಆಗಿರ್ತದೆ. ಅರ್ಥ ಆಯ್ತಾ? ರಾಹು ಪೀರಿಯಡ್ ಅಲ್ಲಿ ನಾನು ಹೇಳದ್ನೆಲ್ಲ ತೊಂದರೆ ಇರ್ಬೋದು ಅಂತ, ತೊಂದರೆ ಆಗಿರಲ್ಲ. ಕಾರಣ ರಾಹು ಪುಷ್ಕರಾಂಶದಲ್ಲಿದೆ. ರಾಹು ಪುಷ್ಕರಾಂಶದಲ್ಲಿ ಸ್ಥಿತವಾಗಿದೆ. ಸೊ ಈ ರೀತಿ ನಾವು ಪ್ರಿಡಿಕ್ಷನ್ ನ ಕೊಡ್ಬೋದು. ಈಗ ಇರೋ ಪ್ರೆಸೆಂಟ್ ದಶಾಗಳಲ್ಲಿ ಈ ರೀತಿ ಪ್ರಿಡಿಕ್ಷನ್ ಕೊಡ್ಬೋದು. ಈಗ ಬುಧ ದಶೆ ಪರವಾಗಿಲ್ಲ, ಕೇತು ದಶೆ ಇಟ್ ಇಸ್ ಆಲ್ಸೋ ಪರವಾಗಿಲ್ಲ, ಶುಕ್ರ ದಶೆ ಗಿಂತನೂ ರವಿ ದಶೆಯಲ್ಲೇ ಇವರಿಗೆ ಬಹಳ ಶೈನ್ ಆಗಿದೆ. ರವಿ ದಶೆಯಲ್ಲಿ 2009 ರಿಂದ 2015 ತುಂಬಾ ಚೆನ್ನಾಗಿದೆ. ಚಂದ್ರ ದಶೆನೂ ರವಿ ದಶೆ ಅಷ್ಟು ಸೂಪರ್ ಇಲ್ಲ. ಈಗ ಮಂಗಳ ದಶೆ ತುಂಬಾ ಚೆನ್ನಾಗಿ ಆಗುತ್ತೆ. ಮಂಗಳ ರಾಹು ಅಂದ್ರೆ ರಾಹು ದಶೆನೂ ಚೆನ್ನಾಗಿರ್ತದೆ. ಡೆಫಿನೆಟ್ಲಿ ರಾಹು ದಶೆನೂ ಚೆನ್ನಾಗಿರ್ತದೆ. ರಾಹು ಪುಷ್ಕರಾಂಶದಲ್ಲಿ ಇರೋದ್ರಿಂದ ರಾಹು ದಶೆ ಕೇತು ಭುಕ್ತಿ ಇರ್ಲಿ, ರಾಹು ದಶೆನೂ ಚೆನ್ನಾಗಿರ್ತದೆ. ಸೊ ಈ ರೀತಿ ನಾವು ಪ್ರಿಡಿಕ್ಷನ್ ಕೊಡಬೇಕು. ಇನ್ನು ಮುಂದಕ್ಕೆ ಎಲ್ಲ ಚಂದ್ರ ದಶೆ ಮುಗಿದ್ರೆ ಇನ್ನೆಲ್ಲ ದಶೆಗಳು ಆಲ್ಮೋಸ್ಟ್ 2066ವರೆಗೆ ಚೆನ್ನಾಗಿರುತ್ತೆ ಈ ವ್ಯಕ್ತಿಗೆ ಅಂತ ಡೆಫಿನೆಟ್ ಆಗಿ ನಾವು ಪ್ರಿಡಿಕ್ಷನ್ಸ್ ಕೊಡಬಹುದು. ನವಾಂಶದಲ್ಲಿ ಚಂದ್ರ ಅಷ್ಟಮದಲ್ಲಿರೋದ್ರಿಂದ, ನವಾಂಶ ಲಗ್ನಾಧಿಪತಿನೇ ಆಗಿರೋದ್ರಿಂದ ಸ್ವಲ್ಪ ಮನೇಲಿ ಇವ್ರದ್ದು ಅಷ್ಟು ನಡೆಯಲ್ಲ. ಅವರ ಮೇಡಮ್ ಹೇಳ್ದಂಗೆ ಕೇಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಆ ರೀತಿ ವಿಚಾರ ಇದೆ ಇಲ್ಲಿ. ಸರಿನಾ? ಯಾವ್ದಾದ್ರು ಪ್ರಶ್ನೆ ಇದೆಯಾ? ದಯಮಾಡಿ ಪ್ರಶ್ನೆ ಇದ್ರೆ ಕೇಳಿ. ಸರ್ ರಾಹುದು ಸ್ವಕ್ಷೇತ್ರ, ಉಚ್ಚಕ್ಷೇತ್ರ, ನೀಚಕ್ಷೇತ್ರ ಅಂತೆಲ್ಲ ಹೇಳ್ಬಿಡಿ ಸರ್. ಸ್ವಲ್ಪ ಕನ್ಫ್ಯೂಷನ್, ಒಬ್ರೊಬ್ರು ಅಂತ ಹೇಳ್ತಾರೆ. ರಾಹುಗೆ ಸ್ವಕ್ಷೇತ್ರ ಬಂದು ಕುಂಭ, ಉಚ್ಚಕ್ಷೇತ್ರ ಬಂದು ವೃಷಭ, ಹಾಗೆ ಮೂಲ ತ್ರಿಕೋಣ ಬಂದು ಕುಂಭ. ರಾಹುವಿನ ಮೂಲ ತ್ರಿಕೋಣ ಸ್ವಕ್ಷೇತ್ರ ಕುಂಭ ಅಂತಾನೆ ತಗೊಳ್ಳಿ. ಉಚ್ಚಕ್ಷೇತ್ರ ಚಂದ್ರ ಎಲ್ಲಿ ಉಚ್ಚನಾಗ್ತಾನೆ ಅಲ್ಲಿ ರಾಹು ಉಚ್ಚ, ಚಂದ್ರ ಎಲ್ಲಿ ನೀಚ ಆಗ್ತಾನೆ ಅಲ್ಲಿ ಕೇತು ಉಚ್ಚ. ಸೊ ರಾಹು ವೃಷಭದಲ್ಲಿ ಉಚ್ಚ, ಕೇತು ವೃಶ್ಚಿಕದಲ್ಲಿ ಉಚ್ಚ. ರಾಹು ವೃಶ್ಚಿಕದಲ್ಲಿ ನೀಚ, ಕೇತು ವೃಷಭದಲ್ಲಿ ನೀಚ. ರಾಹು ಕುಂಭ ಸ್ವಕ್ಷೇತ್ರ, ಕೇತು ಸಿಂಹ ಸ್ವಕ್ಷೇತ್ರ. ಅರ್ಥ ಆಯ್ತಾ? ಮತ್ತು ಮೂಲ ತ್ರಿಕೋಣನೂ ಅಷ್ಟೇ. ರಾಹುವಿಗೆ ಕುಂಭ ಮೂಲ ತ್ರಿಕೋಣ, ಕೇತುವಿಗೆ ಸಿಂಹ ಮೂಲ ತ್ರಿಕೋಣ. ಈಗ ರಾಹು ಕೇತುಗಳು ಇನ್ನೇನು ಮೂಲ ತ್ರಿಕೋಣದಲ್ಲಿ ಸಂಚಾರ ಮಾಡ್ತಾರೆ. ಈಗ ಗುರು ಯಾರ್ಯಾರಿಗೆ ಸಂಚಾರದಲ್ಲಿ ಚೆನ್ನಾಗಿಲ್ಲ? ಗೋಚಾರದಲ್ಲಿ ಈಗ ಮಿಥುನ ರಾಶಿಗೆ ಗುರು ಬಂದ್ರೆ ಯಾರ್ಯಾರಿಗೆ ಚೆನ್ನಾಗಿಲ್ಲ? ನಿಮ್ಮಲ್ಲಿ ಯಾರ್ಯಾರು ಇದ್ದೀರಾ? ಗುರುಗಳೇ ಎಷ್ಟು ದಿವಸ ಚೆನ್ನಾಗಿರ್ಲಿ. ಹಲೋ, ನಾನು ಗುರುವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗುರು ಹೇಳಿ. ನನಗೆ 12ನೇ ಮನೆಗೆ ಬರ್ತಿದ್ದಾರೆ ಸರ್. ನಿಮಗೆ 12. ಆಮೇಲೆ ಹೇಳಿ. ಗುರು 12 ಕಟಕ ಬಂದ್ರೆ ರಾಶಿಗೆ. ಚೆನ್ನಾಗಿಲ್ಲ. ಆಯ್ತು. ಆಮೇಲೆ ನೆಕ್ಸ್ಟ್ ಯಾರು? ನಂದು ಅಷ್ಟೇ ಸರ್, ಕಟಕ ರಾಶಿ. ಆಯ್ತು. 12ಕ್ಕೆ ಆಮೇಲೆ ಬರ್ತಾನೆ. ಆಮೇಲೆ ಆಮೇಲೆ ನಮ್ಮ ಮಗನ್ಗೆ 6ನೇ ಮನೇಲಿ ಬರ್ತಾ ಇದೆ ಸರ್. ಆಮೇಲೆ ನೆಕ್ಸ್ಟ್ ನಂದು 7ನೇ ಮನೆ ಬರ್ತಾ ಇದೆ ಗುರು. 7 ಗುಡ್ಡು. 7 ಗುಡ್ಡು. ಇದು ನಾನು ಕೇಳ್ತಿರೋದು 3, 6, 8, 12 ಅವು ಹೇಳಿ. ಯಾಕೆಂದ್ರೆ ಆಮೇಲೆ ಜನ್ಮ ಲಗ್ನ 1, 3, 6, 8, 12 ಯಾರು ಬರುತ್ತೆ ಹೇಳಿ. 2 ಇದು 1, 3, 6, 1, 3, 4 1, 3, 4, 6, 8, 10, 12. ಅರುಣ್ ನಂದು 4ನೇ ಮನೆಗೆ ಬರುತ್ತೆ ಸರ್, ಮೇಷ ರಾಶಿ. ಈಗ ಗುರುಗೆ 10ನೇ ಮನೆಯಲ್ಲಿ ಯಾರಿದ್ದಾರೆ? ಗುರುಗೆ 10ನೇ ಮನೆಯಲ್ಲಿ ಶನಿ. ಗುರುಗೆ 10ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಿರೋದ್ರಿಂದ ಅದು ವೇದ ಉಂಟಾಗುತ್ತೆ. ಅಂದ್ರೆ ಗುರುವಿನ ಶುಭ ಫಲನೂ ಬರಲ್ಲ, ಅಶುಭ ಫಲನೂ ಬರಲ್ಲ. ಅದೊಂದು ಪಾಯಿಂಟ್ ತಿಳ್ಕೊಳ್ಳಿ. ಅವರು ಅಂದ್ರೆ ಗುರು ಈಗ ನಮಗೆ ನೆಗೆಟಿವ್ ಅಂತ ಭಯ ಬೀಳೋದ ಅವಶ್ಯಕತೆ ಇಲ್ಲ. ಆಕ್ಚುಲಿ ಗೋಚಾರದಲ್ಲಿ ನೀವು ಯಾಕೆ ನೋಡ್ಬೇಕು ಅಂದ್ರೆ ಗುರುವಿನ ಭಿನ್ನಾಷ್ಟಕ ವರ್ಗಕ್ಕೆ ಹೋಗ್ಬೇಕು. ಗುರುವಿನ ಭಿನ್ನಾಷ್ಟಕ ವರ್ಗದಲ್ಲಿ
0, 1, 2 ಇದ್ರೆ ನೀವು ಸ್ವಲ್ಪ ವರಿಸಮ್ ಇರ್ಬೇಕು. 0 ಇದ್ರೆ ಡೆಫಿನೆಟ್ಲಿ ಟ್ರಬಲ್, ಅಥವಾ 1 ಇದ್ರು ಸ್ವಲ್ಪ ಟ್ರಬಲ್, 2 ಇದ್ರೆ ಸ್ವಲ್ಪ ಕಡಿಮೆ ಟ್ರಬಲ್, 3 ಇದ್ರು ಒಂಚೂರು ಅಷ್ಟೊಂದು ಪಾಸಿಟಿವ್ ಇಲ್ಲ, 4, 5, 6, 7, 8 ಇದ್ರೆ ಸೂಪರ್. ಆದ್ರೆ ಆ ತರ ಇದ್ರುನುವೆ ಗುರುಗೆ 10ನೇ ಮನೆಯಲ್ಲಿ, ಅಂದ್ರೆ ಯಾವುದೇ ಗ್ರಹಗಳಿಗೆ 10ನೇ ಮನೆಯಲ್ಲಿ, ಅಂದ್ರೆ ಅದ್ ಹೇಳ್ತೀನಿ ವೇದ ಹೆಂಗೆ ಅಂತೆ, ಅಲ್ಲಿ ಸಂಚಾರ ಮಾಡಿದ್ರೆ ಅವಾಗ ಏನಾಗುತ್ತೆ, ವೇದ ಉಂಟಾಗುತ್ತೆ. ಅಂದ್ರೆ ಅವರ ಶುಭ ಫಲನೂ ಕೊಡಲ್ಲ, ಅಶುಭ ಫಲನೂ ಕೊಡಲ್ಲ. ಅರ್ಥ ಆಯ್ತಾ? ಥ್ಯಾಂಕ್ ಯು ಸರ್. ಈಗ ಡಿಸ್ಕಸ್ ಮಾಡಿದ್ವಲ್ಲ ಚಾರ್ಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಏನಾದ್ರು ಇದ್ರೆ ಕೇಳ್ಬೋದು. ಸರ್ ಇಲ್ಲಿ ಈ ಚಾರ್ಟ್ ಅಲ್ಲಿ ಕುಜ ಬಂದ್ಬಿಟ್ಟು ನಿಮ್ಗೆ ನೀಚಾಗಿ ವರ್ಗೋತ್ತಮ ಆಗಿದ್ದಾನೆ. ಆಯ್ತು. ಕಟಕದಲ್ಲೇ ಅಲ್ಲ ಸರ್, D1 ನಲ್ಲಿ D9 ಅಲ್ಲೆಲ್ಲ ಕಟಕದಲ್ಲಿ ಕುಜ ಇದ್ದಾನೆ, ವರ್ಗೋತ್ತಮ ಆಗಿದ್ದಾನೆ. ಅವಾಗ ಏನ್ ರಿಸಲ್ಟ್ ಕೊಡ್ತಾನೆ ಸರ್? ವರ್ಗೋತ್ತಮ ಗ್ರಹಗಳು ಒಳ್ಳೆ ಫಲನೇ ಕೊಡ್ತಾರೆ. ಒಂದು. ಎರಡನೇದು, ಅದು ವರ್ಗೋತ್ತಮ ಆಗಿ ಪುಷ್ಕರಾಂಶದಲ್ಲಿದೆ. ಪುಷ್ಕರಾಂಶ ಕ್ಲಾಸಿಫಿಕೇಶನ್ ಅಲ್ಲಿ ಶುಭ ವರ್ಗೋತ್ತಮ ಪುಷ್ಕರಾಂಶ ಅಂತ. ಶುಭ ಅಂದ್ರೆ ಯಾವ ಶುಭ? ನಕ್ಷತ್ರಾಧಿಪತಿ ಶುಭ, ರಾಶಿ ಅಧಿಪತಿ ಶುಭ, ನವಾಂಶಾಧಿಪತಿ ಶುಭ, ವರ್ಗೋತ್ತಮ. ಹಂಗಾಗಿ ಕುಜ ವಂಡರ್ಫುಲ್ ಆಗಿ ಶುಭ ಫಲ ಕೊಡುತ್ತೆ. ನೀವು ಪರೀಕ್ಷೆ ಮಾಡಿ ನೋಡ್ಬೋದು. ಯಾರು ಕನ್ಸರ್ನ್ಡ್, ಯಾರು ಅವ್ರ ಆರೋಸ್ಕೋಪ್ ಇರ್ತದಲ್ಲ, ಅವರು ರಿಸಲ್ಟ್ ಕೊಡ್ತಾ ಅವ್ರು ಹೇಳ್ತಾರೆ ಆಮೇಲೆ ಹೆಂಗೆ ಅಂತ. ಯಾಕಂದ್ರೆ ಇನ್ನೇನು ಅವ್ರಿಗೆ ಸದ್ಯದಲ್ಲೇ ಕುಜ ಮಹಾದಶ ಸ್ಟಾರ್ಟ್ ಆಗುತ್ತೆ. ಸರ್ ಭಾವ ನೋಡೋ ಉದ್ದೇಶ ಏನು? ಆ ಭಾವ ವೃದ್ಧಿ ಆಗುತ್ತಾ, ಭಾವ ನಾಶ ಆಗುತ್ತಾ ಅಂತ. ಓಕೆ. ಈ ವ್ಯಕ್ತಿಗೆ ಸಪ್ತಮ ಭಾವ ಮತ್ತೆ ದಶಮ ಭಾವ ಮತ್ತೆ 11ನೇ ಭಾವ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ ಅಂತ ನಾವ್ ಹೇಳೋದು. ಆಯುಷ್ಗೆ ಬಹಳ ಮುಖ್ಯವಾಗಿ ಭಾವ ನೋಡ್ಬೇಕು. ಅಷ್ಟಮಾಧಿಪತಿ ಅಷ್ಟಮದಿಂದ ಅಷ್ಟಮಕ್ಕೆ ಹೋದ್ರೆ, ಫಾರ್ ಎಕ್ಸಾಂಪಲ್ ಈ ಚಾರ್ಟ್ ಅಲ್ಲಿ ಅಷ್ಟಮಾಧಿಪತಿ ಗುರು ಅಲ್ವಾ, ಅದು ಏನಾದ್ರೂ ಗುರು ತುಲಾ ರಾಶಿಯಲ್ಲಿ, ಅಂದ್ರೆ ಸಿಂಹ ಲಗ್ನದವರಿಗೆ ಗುರು ತುಲಾ ರಾಶಿಯಲ್ಲಿ ಇರಬಾರ್ದು. ಅವರು ಮಹಾಮೃತ್ಯುಂಜಯ ಹೋಮ ಜಪ ಎಲ್ಲ ಮಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ಅಷ್ಟಮಾಧಿಪತಿ ಗುರು ಅಲ್ಲಿಂದ ಅಷ್ಟಮಕ್ಕೆ ಬಂದಿರ್ತದೆ. ಅಲ್ಲಿಂದ ಅಷ್ಟಮಕ್ಕೆ ಬಂದ್ರೆ ಎಲ್ಲಿಗೆ ಬರ್ತದೆ ಅಂದ್ರೆ ತುಲಾ ರಾಶಿಗೆ ಬರ್ತದೆ. ಸೊ ನಿಮಗೆ ಭಾವದ ಇಂಪಾರ್ಟೆನ್ಸ್ ಹೇಳಕ್ ಹೇಳ್ತಾ ಇದೀನಿ. ಅವರಿಗೆ ಆಯುಷ್ ಆಗ್ಬಿಡ್ತದೆ. ಏನಾದ್ರು ಕ್ವಶನ್ ಇದೆಯಾ? ಸರ್ ಈಗ 7th ಅಲ್ಲಿ ಭಿನ್ನ ಸರ್ವಾಷ್ಟಕ ವರ್ಗದ ಪಾಯಿಂಟ್ಸ್ ಜಾಸ್ತಿ ಇದೆ, ಅವಾಗ ಅದು ಒಂದು ಬಲ ಅಂತ ನೆಗೆಟಿವ್ ಅಂದ್ರೆ ಒಂದು ಪ್ಯಾರಾಮೀಟರ್ ನೆಗೆಟಿವ್ ಅಂತ ತಗೋಬಾರ್ದು. ಬೇರೆ ಬೇರೆ ಪ್ಯಾರಾಮೀಟರ್ ಅಲ್ಲಿ ಅಂದ್ರೆ ಏನಂದ್ರೆ ಸಪ್ತಮ ಭಾವದಲ್ಲಿ ಯಾವುದೋ ಕೆಲವು ಪ್ಯಾರಾಮೀಟರ್ ವರ್ಕ್ ಆಗಲ್ಲ, ಕೆಲವು ಪ್ಯಾರಾಮೀಟರ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ತಗೋಬೇಕು. ಈಗ ಕನ್ವೇಯನ್ಸ್ ಚೆನ್ನಾಗಿಲ್ದಿರ್ಬೋದು, ಇಲ್ಲ ಕನ್ವೇಯನ್ಸ್ ಚೆನ್ನಾಗಿರ್ಬೋದು, ಇಲ್ಲ ಸ್ಪೌಸು ನಿಮಗೆ ಫುಲ್ ಕೋಆಪರೇಟ್ ಇಲ್ದಿರ್ಬೋದು. ಆ ತರದಲ್ಲಿ ತಗೋಬೇಕು ಅದನ್ನ. ಅಂದ್ರೆ ಸಪ್ತಮ ಭಾವಕ್ಕೆ ಸುಮಾರು ಪಾರ್ಟ್ನರ್ಶಿಪ್ ಇರ್ಬೋದು, ಕನ್ವೇಯನ್ಸ್ ಇದೆ, ಸ್ಪೌಸ್ ಅಂತ ಇರ್ಬೋದು, ಇಲ್ಲ ಏನು ಸುಮಾರು ಕಾರಕತ್ವಗಳು ಇರ್ತದಲ್ಲ, ಅದರಲ್ಲಿ ಯಾವುದೋ ಕೆಲವು ಕಾರಕತ್ವಗಳು ಸಫರ್ ಆಗ್ತಾರೆ, ಕೆಲವು ಕಾರಕತ್ವಗಳು ವೃದ್ಧಿ ಆಗುತ್ತೆ. ಆ ತರ ತಗೋಬೇಕು. ಅರ್ಥ ಆಯ್ತಾ? ಸರ್ 64ನೇ ನವಾಂಶ ಅಂದ್ರೇನು? ಅಂದ್ರೆ ಈ ನೋಡಿ ಇಲ್ಲಿ ತೋರಿಸ್ಬಿಡ್ತೀನಿ, ಇನ್ನೊಂದ್ಸರಿ ಸ್ಕ್ರೀನ್ ಶೇರ್ ಮಾಡ್ತೀನಿ. 64th ನವಾಂಶ ಲಾರ್ಡ್, 64th ಬಹಳ ಈಸಿಯಾಗಿ ನಿಮಗೆ 64th ನವಾಂಶ ಲಾರ್ಡ್ ಹೆಂಗ್ ಕಂಡಿಡಿಯೋದು ಹೇಳ್ಕೊಡ್ತೀನಿ. ಬಟ್ 64th ನವಾಂಶ ಲಾರ್ಡ್ ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಅದು. 64th ನವಾಂಶ ಲಾರ್ಡ್ ಯಾವ ರೀತಿ ಅಂದ್ರೆ ನೋಡಿ, 2 ರೀತಿ ಬರ್ತದೆ ಇಲ್ಲಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ 64th ನವಾಂಶ ಯಾರು? ಸೂರ್ಯ. ಇಲ್ಲಿ ಕೊಟ್ಟಿದ್ದಾರೆ, ಕಾಣ್ತಿದ್ಯಾ? ಜರುಗಿಸಿ ಆ ಕಡೆ ಈ ಕಡೆ. ಅಂದ್ರೆ 64th ನವಾಂಶ ಲಾರ್ಡ್ ಲಗ್ನದಿಂದ 64th ನವಾಂಶ ಲಾರ್ಡ್ ಅಂದ್ರೆ ನವಾಂಶ ಲಗ್ನದಿಂದ 4ನೇ ಮನೆ ನೋಡಿ. ಇದು ವೃಷಭ ಲಗ್ನ, ನವಾಂಶ ಲಗ್ನ, ಅಲ್ಲಿಂದ 4, 1, 2, 3, 4. ಯಾಕೆ ಅಂದ್ರೆ ಲಗ್ನದಿಂದ ನೀವು 12 ಮಗ್ಗಿ ಹೇಳಿದ್ರೆ 12, 5, 60 ಮತ್ತೆ ಇಲ್ಲಿಗೆ ಮುಗಿತದೆ. ಎಲ್ಲಿಗೆ? ಮೇಷಕ್ಕೆ ಮುಗಿತದೆ. ಯಾಕೆಂದ್ರೆ ವೃಷಭ ಲಗ್ನ.
ಇದು ಮತ್ತೆ ಲಗ್ನ 61 ಅಂದ್ರೆ ವೃಷಭ 61, ಮಿಥುನ 62, ಕಟಕ 63, ಸಿಂಹ 64 ಅಂದ್ರೆ ಸೂರ್ಯ 64 ನವಾಂಶ ಲಾರ್ಡ್ ಫ್ರಮ್ ಲಗ್ನ ಆಗುತ್ತೆ. ಆದ್ರೆ ಆರೋಗ್ಯಕ್ಕೆ ನೀವು 64 ನವಾಂಶ ಲಾರ್ಡ್ ಫ್ರಮ್ ಮೂನ್ ನೋಡ್ಬೇಕು. ಎಲ್ಲಿಗೆ ಯಾರು ನೋಡ್ಬೇಕು? 64 ನವಾಂಶ ಲಾರ್ಡ್ ಫ್ರಮ್ ಮೂನ್. ಈಗ 64 ಇಲ್ಲಿ ನವಾಂಶದಲ್ಲಿ ಚಂದ್ರ ಎಲ್ಲಿದೆ? ಮೇಷದಲ್ಲಿದೆ. 60 ಮೀನಕ್ಕೆ ಮುಗಿತದೆ, 61 ಮೇಷ, 62 ವೃಷಭ, 63 ಮಿಥುನ, 64 ಕಟಕ. 64 ನವಾಂಶ ಲಾರ್ಡ್ ಫ್ರಮ್ ಮೂನ್ ಯಾರು? ಮೂನೆ. 64ನೇ ನವಾಂಶ ನೋಡಿ ಇಲ್ಲಿ, 64 ನವಾಂಶ ಫ್ರಮ್ ಮೂನ್ ಬಂದು ಚಂದ್ರನೇ. ಹಂಗಾಗಿ ನಿಮ್ಗೆ ಅವಾಗ್ಲೇ ಹೇಳಿಲ್ವಾ, ಆ ವ್ಯಕ್ತಿ ಜನಿಸಿದಾಗ 64 ನವಾಂಶ ಲಾರ್ಡು ರೋಲ್ ಪ್ಲೇ ಮಾಡ್ತಿದೆ, ಕರದ್ರೇಕಣಾಧಿಪತಿ ರೋಲ್ ಪ್ಲೇ ಮಾಡ್ತಿದೆ, ಬಾಧಕಾಧಿಪತಿ ರೋಲ್ ಪ್ಲೇ ಮಾಡ್ತಿದೆ, ಶನಿ ಗೋಚಾರದಲ್ಲಿ ಸಂಚಾರ ಚಂದ್ರ. ಆದ್ರೆ 64th ನವಾಂಶ ಎಲ್ಲಿಗೆ ಬೀಳುತ್ತೆ ಅಂತ ನೋಡ್ಬೇಕು. ಯಾಕೆಂದ್ರೆ ಆ ಲ್ಯಾಂಟಿಟ್ಯೂಡ್ ತಗೊಂಡು ಮತ್ತೆ ಅಲ್ಲಿಂದ ಅದನ್ನ ಮತ್ತೆ ನವಾಂಶ ಡಿವೈಡ್ ಮಾಡ್ದಂಗ್ ಮಾಡ್ಬೇಕು. ಅದನ್ನ ಒಂದಿನ ಡೀಟೇಲ್ ಆಗಿ ತಗೋತೀನಿ ನಾನು. 64th ನವಾಂಶ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಹೈಲಿ ಇಂಪಾರ್ಟೆಂಟ್. ಅದನ್ನೆಲ್ಲ ನಾನು ಈಗಲೇ ಮಾಡಲ್ಲ, ಏನದು ಸ್ವಲ್ಪ ಅಡ್ವಾನ್ಸ್ ವಿಚಾರ ಇದೆ, ಅದನ್ನ ನಾನು ಮಾಡ್ಕೊಡ್ತೀನಿ. ನಾನು ನಿಮಗೆ ಎಲ್ಲರಿಗೂ ಮಾಡ್ಕೊಡ್ತೀನಿ. ಮತ್ತೆ ಇನ್ನೇನಾದ್ರು ಡೌಟ್ ಇದೆಯಾ? ಡೌಟ್? ಇನ್ನೇನ್ ಡೌಟ್ ಇಲ್ಲ ಅಂದ್ರೆ ಕ್ಲಾಸ್ ಮುಗಿಸೋಣ, ಓಕೆನಾ? ನಾಳೆ ಕ್ಲಾಸ್ ಇರಲ್ಲ. ನಾಳಿದ್ದು ಗುರು ಬೃಹಸ್ಪತಿ ಜಯಂತಿ. ನಾಳಿದ್ದು ಬೃಹಸ್ಪತಿ ಜಯಂತಿ ಅಂದ್ರೆ ಏಕಾದಶಿ 11 ಗಂಟೆ ಸಮಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಾಳಿದ್ದು ಬೆಳಿಗ್ಗೆನೆ ಮಾಡೋರು ನಾಳಿದ್ದು ಬೆಳಿಗ್ಗೆ 9-10 ಗಂಟೆ ಒಳಗೆ ಮಾಡ್ಬೋದು. ಒಂದೇ ನಿಮಿಷ, ಚೇಂಬರ್ಲಿ ಇದೀನಿ, ಬರ್ತೀನಿ. ಚೇಂಬರ್ಲಿ ಇದೀನಿ, ಬನ್ನಿ ಬನ್ನಿ ಬನ್ನಿ. ನಾಳೆ ಈಗ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ನಾಳೆ ಇವತ್ತು ಏನ್ ತಿಥಿ? ಇವತ್ತು ಅಷ್ಟಮಿ ಗುರುಗಳೇ. ಅಷ್ಟಮಿ. ಅಷ್ಟಮಿ ಇವತ್ತು. ನಾಳೆ ಅಲ್ಲ, ಇವತ್ತು ನೋಡಿ, ಇವತ್ತು ಹೇಳ್ತೀನಿ. ಇವತ್ತು ಅಷ್ಟಮಿ ಬೆಳಗ್ಗೆ ಮುಗಿದೋಯ್ತು. ಉಪರಿ ನವಮಿ ಇವತ್ತು. ನಾಳೆ 8 ಗಂಟೆ 38 ನಿಮಿಷಕ್ಕೆ ನವಮಿ ಮುಗಿದೋಗುತ್ತೆ. ದಶಮಿ ಸ್ಟಾರ್ಟ್ ಆಗುತ್ತೆ ನಾಳೆ ಬೆಳಗ್ಗೆ 8 ಗಂಟೆ 38 ನಿಮಿಷಕ್ಕೆ ದಶಮಿ ಸ್ಟಾರ್ಟ್ ಆಗುತ್ತೆ. 7ನೇ ತಾರೀಕು 10 ಗಂಟೆ 20 ನಿಮಿಷಕ್ಕೆ, ಅಂದ್ರೆ ಬೆಂಗಳೂರಿಗೆ ಹೇಳ್ತಾ ಇದ್ದೀನಿ ನಾನು, 10 ಗಂಟೆ 20 ನಿಮಿಷಕ್ಕೆ 7ನೇ ತಾರೀಕು ಏಕಾದಶಿ ಸ್ಟಾರ್ಟ್ ಆಗುತ್ತೆ. ವೈಶಾಖ ಶುಕ್ಲ ಏಕಾದಶಿ. ವೈಶಾಖ ಶುಕ್ಲ ತಾನೇ ಇದು, ಶುಕ್ಲ ಪಕ್ಷ, ಶುಕ್ಲ ಏಕಾದಶಿ, ಬೃಹಸ್ಪತಿ ಜಯಂತಿ. ಈಗ ಯಾರ್ಯಾರು ಗುರು ತೊಂದರೆ ಅಂತಿರಲ್ಲ, ದಯವಿಟ್ಟು ಬೃಹಸ್ಪತಿ ಜಯಂತಿ ಆಚರಿಸಿ. ಇಲ್ಲ ಅಂದ್ರೆ 8ನೇ ತಾರೀಕು 12 ಗಂಟೆ 28 ನಿಮಿಷದೊಳಗೆ, ಬೆಂಗಳೂರವ್ರಿಗೆ ಹೇಳ್ತಾ ಇದ್ದೀನಿ, ನೀವು ನಿಮ್ದು ಡಿಫಾಲ್ಟ್ ಲೊಕೇಶನ್ ಚೇಂಜ್ ಮಾಡ್ಕೊಂಡು ನೀವು ಮಾಡ್ಬೋದು. ಯಾವತ್ತು? ಗುರುವಾರ ಬಹಳ ವಿಶೇಷವಾಗಿರ್ತದೆ. ಗುರುವಾರ ಆಚರಿಸೋರು ಬೆಳಿಗ್ಗೆ 12 ಗಂಟೆ 20 ನಿಮಿಷ ಒಳಗಡೆ ನೀವು ಏನು ಬೃಹಸ್ಪತಿ ಜಯಂತಿ ಆಚರಿಸ್ಬೋದು. 7ನೇ ತಾರೀಕು ಸಾಯಂಕಾಲ ಆಚರಿಸೋರು 7ನೇ ತಾರೀಕು ಸಾಯಂಕಾಲ ಆಚರಿಸ್ಬೋದು ಬೃಹಸ್ಪತಿ ಜಯಂತಿ. ನಮ್ಮ ವಿವೇಕ್ ನಗರ ವೆಳ್ಳೇರಿಯಮ್ಮ ದೇವಸ್ಥಾನದಲ್ಲಿ 7ನೇ ತಾರೀಕು ಸಾಯಂಕಾಲ ಬೃಹಸ್ಪತಿ ಜಯಂತಿ ಪೂಜೆ ಇದೆ. ಎಲ್ಲರಿಗೂ ಆದರದ ಸ್ವಾಗತ, ಎಲ್ಲ ಬಂದು ಭಾಗವಹಿಸ್ಬೋದು. ಅದಲ್ದೇನೆ ಎಲ್ಲ ಯಾರ್ದಾರು ಇದು ಕೊಟ್ರೆ ಹೆಸರು ನಕ್ಷತ್ರ SMS ಮಾಡಿದ್ರೆ ಅವ್ರ ಹೆಸರು ಸಂಕಲ್ಪ ಆಟೋಮೆಟಿಕ್ ಆಗಿ ಮಾಡ್ತೀವಿ ಲೋಕ ಕಲ್ಯಾಣ. ಓಕೆನಾ? ಅನೌನ್ಸ್ಮೆಂಟ್ ಇತ್ತು. ಸೊ ನಾಳೆ ಮತ್ತೆ ಮಂಗಳವಾರ ಬುಧವಾರ 2 ದಿನನೂ ಕ್ಲಾಸ್ ಇರಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಇದರಲ್ಲಿ ಬಿಜಿ ಇರ್ತೀನಿ. ಓಕೆ, ಸೊ ನಾಳೆ ಮತ್ತೆ ನಾಳಿದ್ದು ವಾರದಲ್ಲಿ ಯಾವತ್ತು ಮಾಡೋದು ಗುರುಗಳೇ ಕ್ಲಾಸಸ್? ಈಗ ವಾರದಲ್ಲಿ ಈಗ ಸ್ವಲ್ಪ ಸ್ಟ್ರೀಮ್ ಲೈನ್ ಆಗೋವರೆಗೂ ನಾನು ಜನರಲ್ಲಿ ವಿಜಯ್ ಕುಮಾರ್ ಸಾರು ಆನ್ಲೈನ್ ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಮ್ಮ ರಂಗನಾಥ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವ್ರದ್ದು ಯಾವತ್ತು ಇರುತ್ತೆ ಅದು ಬಿಟ್ಟು ಮಿಕ್ಕಿದ ದಿನ ಮಾಡೋಣ. ವೀಕೆಂಡ್ಸ್ ಇರಲ್ಲ, ವೀಕೆಂಡ್ಸ್ ಬೇಡ. ಸೋಮವಾರ ಮತ್ತೆ ನೋಡೋಣ, ಸೋಮವಾರ ಮಂಗಳವಾರ ಅಪ್ ಟು ಸೋಮವಾರದಿಂದ ಗುರುವಾರದವರೆಗೆ ಪಕ್ಕ ಇರುತ್ತೆ. ಸೋಮವಾರದಿಂದ ಗುರುವಾರದವರೆಗೆ. ಮಧ್ಯದಲ್ಲಿ ಯಾವ್ದಾದ್ರು ಇಲ್ಲ ಅಂದ್ರೆ ನಾನು ಇಂದು ದಿನ ಕ್ಲಾಸಲ್ಲೇ ಅನೌನ್ಸ್ ಮಾಡ್ಬಿಡ್ತೀನಿ. ನಿಮಗೆ ಯಾರಿಗಾದ್ರೂ ಸಜೆಷನ್ಸ್ ಇದ್ರೆ ದಯಮಾಡಿ ನನಗೆ ಪರ್ಸನಲ್ ಮೆಸೇಜ್ಗಳಾಕಿ, ನಾನು ನಿಮಗೆ ನಿಮ್ದೆಲ್ಲರೂ ಸಜೆಷನ್ಸ್ ತಗೊಂಡು ಯಾವ್ದು ಮೆಜಾರಿಟಿ ಇದೆ ಅದ್ರ ಪ್ರಕಾರ ಮಾಡ್ತೀನಿ. ಓಕೆ.
ಎನಿಥಿಂಗ್ ಎಲ್ಸ್ ವೈಂಡ್ ಅಪ್ ಮಾಡೋದಾ? ಆಗುತ್ತೆ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್ ರಂಗನಾಥ್. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ನಮಸ್ಕಾರ.